वर्तिनी सोत्तीर्णाः खलु पाण्डवैरणनदी कैवर्तके केशवे धर्मे चार्थे च कामे च मोक्षे च भरतर्षभ यदि हस्ति तदन्यत्र यन्नेहास्ति न तत्क्वचित् महत्त्वे च गुरुत्वे च ध्रियमाणं यतोऽधिकं महत्त्वात् भारवत्वाच्च महाभारतमुच्यते। अष्टमहिषी समेता श्रीकृष्णाय परब्रह्मणे नमः। अतः श्रीमन्महाभारते द्रोण पर्वे घटोत्कच वध पर्व ತಿಳಿಸ್ತಾ ಇದೆ ಎಲ್ರಿಗೂ. ಕೇಳಿಸ್ತಿದೆ. ನಿನ್ನೆ ದಿವಸ 158ನೇ ಅಧ್ಯಾಯ ಆಗಿತ್ತು. ಈಗ 159ನೇ ಅಧ್ಯಾಯ. ಕರ್ಣನು ಪಾಂಡವರನ್ನ ತಾನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ್ದನ್ನ ಕೇಳಿ ಕೃಪಾಚಾರ್ಯ ಅವನ ಮಾತಿಗೆ ಸಮ್ಮತಿಸಿದೆ. ನಿರಾಕರಿಸಲು ಕರ್ಣ ಕೋಪದಿಂದ ಆ ಕೃಪನ ನಾಲಿಗೆಯನ್ನ ಕತ್ತರಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಸಂಜಯ ಹೇಳ್ತಾ ಇದ್ದಾನೆ, ಹೇ ಮಹಾರಾಜ, ಹೀಗೆ ತನ್ನ ಸೈನ್ಯವೆಲ್ಲ ಭಗ್ನವಾಗಿ ಪಾಂಡವರ ಸೈನ್ಯದ ಬೇಗ ತಮಗೆ ದುಸ್ಸಹವಾದದ್ದನ್ನ ನೋಡಿ ನಿನ್ನ ಮಗನ ದುರ್ಯೋಧನ ಕರ್ಣನನ್ನು ಕರೆದು ಹೀಗೆಂದ, ಹೇ ಮಿತ್ರ ವಾತ್ಸಲ್ಯವುಳ್ಳಂತ ಕರ್ಣ, ನಿನ್ನ ಮಿತ್ರ ಪ್ರೇಮವನ್ನು ತೋರಿಸೋದಕ್ಕೆ ಒಳ್ಳೆ ಸಮಯ ಈಗ ಒದಗಿ ಬಂದಿದೆ. ನಮ್ಮ ಸೈನ್ಯಗಳನ್ನು ನೀನೇ ಕಾಪಾಡಬೇಕು. ಅದು ನೋಡು, ಮತ್ಸ್ಯ, ಪಾಂಚಾಲ, ಪಾಂಡವ, ಕೇಕೈರೆ ಮೊದಲಾದ ಮಹಾರಥರೆಲ್ಲರೂ ನಮ್ಮ ಸೈನ್ಯವನ್ನ ನಾನಾ ಕಡೆಗಳಿಂದ ಮುತ್ತಿಕೊಂಡು ಸರ್ಪಗಳಂತೆ ಕೋಪದಿಂದ ಬುಸುಗುಟ್ಟುತ್ತಾ ಕೊಲೆ ಮಾಡ್ತಾ ಇದ್ದಾರೆ. ಪಾಂಡವರು ಪಾಂಚಾಲರು ತಮ್ಮ ಜಯದ ಹೆಮ್ಮೆಯಿಂದ ಆಗಾಗ ಸಿಂಹನಾದ ಮಾಡ್ತಾ ಇರುವುದನ್ನು ನೋಡು ಎಂದ. ಅದಕ್ಕ ಕರ್ಣ, ದುರ್ಯೋಧನ, ಇದಕ್ಕಾಗಿ ನೀನೇಕೆ ಚಿಂತಿಸುವೆ? ಈಗಿನ ಯುದ್ಧದಲ್ಲಿ ಸಾಕ್ಷಾತ್ ದೇವೇಂದ್ರನೇ ಅರ್ಜುನನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಬಂದ್ರು. ಅವನನ್ನು ನಾನು ಮೊದಲು ಸೋಲಿಸಿ ಆಮೇಲೆ ಅರ್ಜುನನ್ನು ಕೊಂದು ಕೆಡರುವೆನು. ಇದು ಆಣೆ ಇಟ್ಟು ಹೇಳ್ತಾ ಇದ್ದೇನೆ, ಸಮಾಧಾನದಿಂದ ಇರು. ಷಣ್ಮುಖನು ದೈತ್ಯ ಸೇನೆಯನ್ನ ಧ್ವಂಸ ಮಾಡಿ ಇಂದ್ರನನ್ನ ಸಂತೋಷಗೊಳಿಸಿದಂತೆ ಪಾಂಡವ ಪಾಂಚಾಲರನ್ನೆಲ್ಲ ಕೊಂದು ನಿನಗೆ ನಾನು ಜಯವನ್ನು ಕೂಡಿಸಿ ಸಂತೋಷಗೊಳಿಸ್ತೇನೆ. ಹೇ ಮಿತ್ರ, ನಿನಗೆ ಪ್ರಿಯವನ್ನು ಮಾಡಬೇಕೆಂದೇ ನಾನು ಬದುಕಿದ್ದೇನೆ ಅಂತ ತಿಳಿ. ಅರ್ಜುನನೇನು ಎಲ್ಲಾ ರಾಜರಲ್ಲಿ ಅತಿಶಯವಾದ ಬಲ ಉಳ್ಳವನೇ. ಆದ್ರೇನು, ಇಂದ್ರನು ನನಗೆ ಕೊಟ್ಟಂತ ಅಮೋಘವಾದ ಶಕ್ತಿಯನ್ನ ಈಗಿನ ಯುದ್ಧದಲ್ಲಿ ನಾನು ಅವನ ಮೇಲೆ ಪ್ರಯೋಗಿಸಿಬಿಡ್ತೇನೆ. ಅದರಿಂದ ಅವನು ಸಾಯುವುದು ನಿಶ್ಚಯ. ಅವನು ಸತ್ತ ಮೇಲೆ ಅವನು ಸಹೋದರೆಲ್ಲ ನಿನ್ನ ದಾಸರಂತೆಯೇ, ಅಥವಾ ಅವರು ತಿರುಗಿ ಕಾಡಿಗೆ ಹೋಗ್ತಾರೆ. ನಾನು ಬದುಕಿರೋವರೆಗೂ ನೀನು ಚಿಂತಿಸಬೇಕಾದ ಕಾರಣ ಇಲ್ಲ. ಪಾಂಡವ, ಪಾಂಚಾಲ, ಕೇಕೆಯ, ವೃಷ್ಣಿಗಳನ್ನೆಲ್ಲ ಒಂದಾಗಿ ಸೇರಿಸಿ ನಾನು ಈ ಯುದ್ಧದಲ್ಲಿ ನನ್ನ ಬಾಣಗಳಿಂದ ಕೊಂದು ಭೂಮಿಯನ್ನ ನಿನ್ ಕೈ ಸೇರಿಸುವೆ ಎಂದ. ಬರೀ ಬಡಾಯಿಗೆ ಅಷ್ಟೇ, ಎಲ್ಲಾ ಯುದ್ಧಗಳಲ್ಲೂ ಅಷ್ಟೇ ಹೇಳಿದ್ದು, ಏನು ಪ್ರತಿಜ್ಞೆಗಳನ್ನು ಮಾಡಿದ್ದು, ಅದಕ್ಕೇನಾದ್ರೂ ವ್ಯಾಲ್ಯೂ ಇದೆಯಾ? ಹೀಗೆ ಪರಾಕ್ರಮದ ಹಿಂದೆಯಿಂದ ಮಾತಾಡುತ್ತಿರುವ ಕರ್ಣನನ್ನ ನೋಡಿ ನಗುತ್ತಾ ಕೃಪಾಚಾರ್ಯ, ಭಲೆ ಶಹವಾಸ್ ಕರ್ಣ, ನೀನಿದ್ದ ಮೇಲೆ ದುರ್ಯೋಧನಿಗೆ ಏನು ದಾನ ಕಡಿಮೆ. ನೀನು ನಮ್ಮ ರಾಜನಿಗೆ ದಿಕ್ಕಾಗಿದ್ದ ಮೇಲೆ ಅವನು ಸನಾತನೆ. ಆದರೆ ನಿನ್ನ ಮಾತಿನಂತೆ ಮಾತ್ರ ಎಲ್ಲ ನಡೆಯಬೇಕು. ಬರೀ ಬಾಯಿ ಮಾತುಗಳಿಂದ ಪ್ರಯೋಜನ ಇಲ್ಲ. ಕರ್ಣ, ಕೌರವ ರಾಜನ ಮುಂದುಗಡೆಯಲ್ಲಿ ನೀನು ಆಗಾಗ ಹೀಗೆಯೇ ಜಂಬವನ್ನು ಹೇಳಿಕೊಳ್ಳಿಯೇ ಹೊರತು ನಿನ್ನ ಆ ವಿಧವಾದ ಪರಾಕ್ರಮವನ್ನ ನಾವು ಇದುವರೆಗೆ ನೋಡ್ಲೇ ಇಲ್ಲ. ಅದರ ಫಲವನ್ನೂ ಅನುಭವಿಸಲಿಲ್ಲ. ಹೇ ರಾಧೇಯ, ಇದುವರೆಗೆ ನೀನು ಪಾಂಡವರನ್ನು ಎಷ್ಟಾವರ್ತಿ ಯುದ್ಧಕ್ಕಾಗಿ ಕೈ ಕಾಲದ ನಿಂತಿದ್ದಾಯ್ತು. ಎಲ್ಲ ಕಡೆಯೂ ಅವರಿಗೆ ಸೋತು ಬಂದಿಯೇ ಹೊರತು ನೀನು ಜಯಿಸಿದ್ದನ್ನ ನಾವು ನೋಡ್ಲೇ ಇಲ್ಲ. ಅಷ್ಟೇಕೆ, ಹಿಂದೆ ಇದೇ ದುರ್ಯೋಧನ ಗಂಧರ್ವರ ಕೈಯಲ್ಲಿ ಸೆರೆ ಸಿಕ್ಕಿ ಅವರಿಂದ ಸಾಗಿಸಲ್ಪಡ್ತಾ ಇದ್ದಾಗ ಇತರ ಸೈನ್ಯಗಳಲ್ಲೂ ಹೆದರದೆ ಧೈರ್ಯದಿಂದ ಎದೆಗೊಟ್ಟು ನಿಂತುವೆ ಹೊರತು ಮೊದಲು ಭಯಪಟ್ಟು ಪಲಾಯನ ಮಾಡಿದವನು ನೀನೆ. ಆಮೇಲೆ ವಿರಾಟ ನಗರದಲ್ಲಿ ಅರ್ಜುನನಿಂದ ಕೌರವರೆಲ್ಲರೂ ಪರಾಜಿತರಾದಾಗ ನೀನು ನಿನ್ನ ತಮ್ಮಂದಿರೊಡನೆ ತಲೆ ತಪ್ಪಿಸಿಕೊಂಡು ಎಲ್ಲಿಯೋ ಪಲಾಯನ ಮಾಡಿದೆ. ಆ ಯುದ್ಧಗಳಿಗೆಲ್ಲ ಆ ಅರ್ಜುನನು ಏಕಾಕಿಯಾಗಿ ಬಂದು ನಿನ್ನನ್ನು ಎದುರಿಸಿದಾಗಲೇ ಅವನನ್ನು ಜಯಿಸಲು ನಿನ್ನಿಂದ ಸಾಧ್ಯ ಆಗ್ಲಿಲ್ಲ. ಈಗ ಆ ಕೃಷ್ಣನು ಇತರ ಪಾಂಡವರು ಒಂದಾಗಿ ಸೇರಿರುವಾಗ ನೀನು ಅವನನ್ನು ಜಯಿಸುವಲ್ಲಿ ಏನು? ಹೇ ಕರ್ಣ, ಬರೀ ಆತ್ಮಸ್ತುತಿಯಿಂದ ಫಲವಿಲ್ಲ. ಬಾಯಿಯಿಂದ ಆಡದೆ ಯುದ್ಧದಲ್ಲಿ ನಿನ್ನ ಪರಾಕ್ರಮವನ್ನು ತೋರಿಸು. ಜಂಬವನ್ನು ಹೇಳಿಕೊಳ್ಳದೆ ಕಾರ್ಯತಃ ಪರಾಕ್ರಮವನ್ನು ತೋರಿಸುವುದೇ ಸತ್ಪುರುಷರ ಲಕ್ಷಣ. ಶರತ್ಕಾಲದಲ್ಲಿ ನೀರಿಲ್ಲದ ಮೇಘಗಳು ಗರ್ಜಿಸುವಂತೆ ಈಗ ನೀನು ಗರ್ಜಿಸೋದ್ರಿಂದ ಪ್ರಯೋಜನ ಇಲ್ಲ. ಸುಮ್ಮನೆ ಗುಡುಗು ಸಿಡಿಲುಗಳ ಆರ್ಭಟ, ಮಳೆ ಮಾತ್ರ ಇಲ್ಲ. ಆ ರೀತಿ ಆಗ್ತಾ ಇದೆ ಅಂತ ಒಂದು ಸಂದೇಶ ಏನು ಅಂದ್ರೆ, ಎಲ್ಲೇ ಆಗ್ಲಿ ಈ ಆತ್ಮಸ್ತುತಿಯನ್ನ ಬಿಡಬೇಕು. ಬಹಳ
ತಿನ್ನುವುದದ ಆತ್ಮವನೇ, ಮನ್ನಣೆಯ ದಾಹ, ಒಂದು ರೆಕಗ್ನಿಷನ್. ಇನ್ನೊಂದು ಎಲ್ಲಿ ಹೋದ್ರು ನನ್ನ ಬಿಟ್ರಿಲ್ಲ, ನಾನು ನಾನು ಅನ್ನೋದು ಇದೆಯಲ್ಲ, ಅದು ಯಾವತ್ತು ಅನರ್ಥಕ್ಕೆ ಕಾರಣವಾಗುವಂತ. ಹೋಗ್ಲಿ, ಇಷ್ಟೆಲ್ಲ ಜೋರಾಗಿ ಹೇಳ್ತಾ ಇದ್ದಲ್ಲ, ಒಂದು ಸಲಿನಾದ್ರೂ, ಈಗ ತಾನು ಹೇಳಿದ್ನಲ್ಲ ಕೃಪಾ, ಯಾವಾಗ್ಲಾದ್ರು ಒಂದ್ಸಲಿ ಕರ್ಣ ಜಯಿಸಿದ್ದುಂಟ, ಒಂದ್ಸಲಿ ವಿಜಯದ ಪತಾಕೆ, ನಾನು ಈ ಸಲಿ ದುರ್ಯೋಧನಗಾಗಿ ಎಲ್ಲರನ್ನು ಸೋಲಿಸಿ ಬಂದೆ ಅಂತ. ಪ್ರತಿ ಒಂದೊಂದು ಕಡೆನಲ್ಲೂ ಅಷ್ಟೆ. ನಿಜವಾದ ಮಿತ್ರ ಇವನ್ ಆಗ್ಲಿಲ್ಲ. ನಾನು ಅನೇಕ ಬಾರಿ ಅದನ್ನ ಹೇಳ್ತೀನಿ. ಎ ಟ್ರೂ ಫ್ರೆಂಡ್ ಆಗಿದ್ರೆ ತನ್ನ ಪ್ರಾಣವನ್ನಾದ್ರೂ ಕೊಟ್ಟು ಮಿತ್ರನ ಬದುಕಿಸ್ಬೇಕು. ಓಡೋಗ್ಬಿಡ್ತಾರೇನೋ. ಇನ್ನು ಇವರಲ್ಲೇ ಒಳಜಗಗಳು ಇದಕ್ಕೆ. ಆ ಭೀಷ್ಮ ಹೇಳ್ದ, ನೀನು ಅರ್ಧ ಮಹಾರಥ, ನೀನು ಪೂರ್ಣ ರತಿ ಅಲ್ಲ ಅಂತ ಅಂದ್ಬಿಟ್ಟು ಅಂತ. ಅದಕ್ಕಾಗಿ ಆ ಭೀಷ್ಮ ಸಾಯೋ ತನಕ ನಾನು ಬಿಲ್ ಹಿಡಿಯೋಲ್ಲ ಅಂತ. ಇವನ ಫ್ರೆಂಡ್ ಲಕ್ಷಣ ಇದೆ, ನಿಜವಾದ ಲಕ್ಷಣ ಇದು. ತಮ್ಮಲ್ಲೇನೆ ಭೀಷ್ಮ ಹೇಳಿದ್ದಕ್ಕೆ ಇವನಿಗೆ ಅವಮಾನ ಆಯ್ತು ಅನ್ನೋದು ಒಂದನ್ನು ನೋಡ್ಕೊಂಡು ಶಪಥ ಮಾಡೋದಲ್ಲಿ, ನಾನು ಬಿಲ್ ಮುಟ್ಟೋದಿಲ್ಲ ಅವನು ಹೋಗೋ ತನಕ ಅಂತ. ಇಂಥವನನ್ನು ನೆನೆಸ್ಕೊಂಡಿರ್ತಾನಲ್ಲ, ಇವನೆಂತ ಮೂರ್ಖ ಇವನು ದುರ್ಯೋಧನ ಅಂತ. ಏ ಸೂತಪುತ್ರ, ಈ ನಿನ್ನ ಗರ್ಜನೆಗಳೆಲ್ಲ ಕೆಲಸಕ್ಕೆ ಬಾರದು ಎಂಬುದು ನಮ್ಮ ರಾಜನಾದ ದುರ್ಯೋಧನಿಗೆ ಇನ್ನೂ ತಿಳಿಲಿಲ್ಲ. ಅವನಿಗೆ ತಿಳಿಲೇ ಇಲ್ಲ ಕಡೆ ತನಕನು. ಸರಿ, ನಿನಗೆ ಇಷ್ಟ ಬಂದಂತೆ ಕೌರವನ ಮುಂದೆ ಈಗಲೇ ಕೂಗ್ಬಿಡು. ನಿನ್ನ ಗರ್ಜನೆಗಳೆಲ್ಲ ಆ ಅರ್ಜುನನು ನಿನ್ನ ಕಣ್ಣಿಗೆ ಬೀಳುವವರೆಗೆ ಮಾತ್ರವೇ. ಯುದ್ಧಕ್ಕಾಗಿ ಬಂದ ಅರ್ಜುನನ್ ನೋಡ್ಬಿಟ್ಟ ಮೇಲೆ ಈ ನಿನ್ನ ಗರ್ಜನೆಗಳು ಅವುಗಳನ್ನ ನಾವು ಕೇಳಲಾರೆವು. ಅರ್ಜುನನ ಬಾಣಗಳು ನಿನ್ನ ಮೇಲೆ ಬೀಳುವವರೆಗೆ ಮಾತ್ರವೇ ನಿನ್ನ ಗರ್ಜನೆಯ ಹೊರತು, ಆ ಬಾಣಗಳು ಬಂದು ಮೈಗೆ ತಾಗಿದ ಮೇಲೆ ನಮಗೆ ನಿನ್ನ ಈ ಗರ್ಜನೆಗಳು ದುರ್ಲಭ. ಕಾರಣ ಕ್ಷತ್ರಿಯರ ತೋಳುಗಳಲ್ಲಿ ಶೂರರು, ಬ್ರಾಹ್ಮಣರು ಮಾತುಗಳಲ್ಲಿ ಶೂರರು. ನೋಡಿ, ಬ್ರಾಹ್ಮಣರ ಮಾತುಗಳಲ್ಲಿ ಶೂರರು, ಅರ್ಜುನನು ಧನಸ್ಸಿನಲ್ಲಿ ಶೂರ. ಬ್ರಾಹ್ಮಣರು ಮಾತುಗಳಲ್ಲಿ ಶೂರರು ಅಂತಂದ್ರೆ ಇದು ಬರೀ ವ್ಯಂಗ್ಯ ಅಂತ ಅಂದ್ಬಿಟ್ಟಲ್ಲ. ಇವ ಬ್ರಾಹ್ಮಣ ಮಾತಾಡಿದರೆ ಮುಗೀತು. ಆ ರೀತಿ ಅವನಿಗೆ ಆ ವಾಕ್ಶಕ್ತಿ ಇದ್ದಿದ್ದು. ಇವನ ಶಾಪ ದೇವತೆಗಳನ್ನು ಕೂಡ ಇಳಿಸ್ಬಿಡೋದು ಕೆಳಕ್ಕೆ. ಯಮನಿಗೂ ಶಾಪ ಕೊಟ್ಟವನು ಅಣಿಮಾಂಡವ್ಯ. ಮನುಷ್ಯನ ಶಕ್ತಿ, ಅವನು ನಡೆಸುವಂತ ಅವನವನ ಸ್ವಧರ್ಮಗಳು, ಅವುಗಳಿಂದ ಏನೆಲ್ಲ ಸಾಧಿಸೋಕ್ ಸಾಧ್ಯ ಅಂತ. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೆ ಅಂತ ಇದು ಮೂರ್ಖರು ಹೇಳುವಂತ ಮಾತಷ್ಟೇ. ಮಂತ್ರಕ್ಕೆ ಮಾವಿನಕಾಯಿ ಅಲ್ಲ, ಇಂದ್ರನ ಜೊತೆಗೆ ಅವನ ಸಿಂಹಾಸನ ಎಲ್ಲದನ್ನು ಹೇಳ್ಕೊಂಬಂತು. ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಹೇಳಿದಾಗ, ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತು ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಾ. ಇದು ಅಷ್ಟೇ, ಪುರಾಣದ ಉಲ್ಲೇಖಗಳಿವೆಲ್ಲ. ಎಲ್ಲ ದೇವತೆಗಳು ಮಂತ್ರಕ್ಕೆ ಅಧೀನರಾಗಿದ್ದಾರೆ. ಆ ಮಂತ್ರ ಬ್ರಾಹ್ಮಣನಿಗೆ ಅಧೀನವಾಗಿದೆ. ಅದರಿಂದ ಬ್ರಾಹ್ಮಣೋ ಮಮ ದೈವತ ಅಂತಲ್ಲಿ ಹೇಳುವಂತಹದ್ದು. ಅರ್ಜುನ ಧನಸ್ಸಿನಲ್ಲಿ ಶೂರ. ಕರ್ಣ, ನೀನಾದ್ರೂ ಬರೀ ಮನೋರಥಗಳಲ್ಲಿ ಶೂರ. ನಾನು ಅದ್ ಮಾಡ್ಬಿಡ್ತೀನಿ, ಇದ್ ಮಾಡ್ಬಿಡ್ತೀನಿ, ಎಲ್ಲ ಮಾಡೋಕ್ ಮೊದ್ಲು ಅದಕ್ಕೆ ಏನನ್ನು ಹೇಳಕ್ ಹೋಗ್ಬಾರ್ದು. ಅದ್ರ ಬಗ್ಗೆ ಸಿಕ್ಕಾಬಟ್ಟೆ ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಅಂತ. ಹಾಗಂತ ಹೇಳ್ಬಿಟ್ಟು ಯಾರಿಗೂ ಹೇಳಿದ ಗುಟ್ಟಾಗಿ ಮಾಡ್ಬೇಕು ಅಂತ ಅನ್ನೋದು ಅಲ್ಲ. ಯಾರು ತಮ್ಮ ಹಿತೈಷಿಗಳು ಅವರ ಜೊತೆಯಲ್ಲಿ ಚರ್ಚಿಸಿ ಅದರ ಸಾಧಕ ಬಾಧಕಗಳನ್ನ ನೋಡಿ ಆಮೇಲೆ ಕೆಲಸದಲ್ಲಿ ಹೋದ್ರೆ ಏನೇನು ವಿಘ್ನಗಳು ಅಂದ್ರು ಯಾವ ರೀತಿ ಪರಿಹಾರ ಮಾಡಬೇಕು, ಇವೆಲ್ಲ ಪ್ರಿಪೇರ್ಡ್ನೆಸ್, ಪ್ರೋಸ್ ಅಂಡ್ ಕಾನ್ಸ್ ಅಂತ ಹೇಳೋ ಹಾಗೆ. ಅದು ತಪ್ಪಲ್ಲ. ಸುಮ್ಮನೆ ಎಲ್ರ ಕಡೆನಲ್ಲೂ ಬಡಾಯಿ ಕೊಚ್ಕೊಂಡಿರೋದು ಇದೆಯಲ್ಲ, ಅದು ಬೇಡ ಅಂತ ಹೇಳೋದು. ಇನ್ನು ಈಗಿನ ಜನರೇಷನ್ ಎಲ್ರಿಗೂ ಸರ್ಪ್ರೈಸ್ ಮಾಡೋದು ಅಂತ, ಏನೋ ಎಲ್ರ ಮುಂದೆ ಏನೋ ಸಸ್ಪೆನ್ಸು, ಏನೋ ಇದು ಮಾಡೋದ್ರಲ್ಲಿ ಏನ್ ಖುಷಿ ಅಂತ ಗೊತ್ತಿಲ್ಲ. ಈಗೇನೋ ಅಮೆರಿಕಾದಿಂದ ಮಗ ಹೋಗಿದ್ದಾನೆ, ಅವನು ಯಾರಿಗೂ ಏನೋ ಸುದ್ದಿ ತಿಳಿಸದೆ ಬೆಳಗ್ಗೆ 4 ಗಂಟೆಗೆ ಬಂದ್ಬಿಟ್ಟು ಕಾಲಿಗೆ ಬೆಲ್ ಒತ್ತೋದು. ಇವರು ನೋಡಿದ ತಕ್ಷಣ ಸರ್ಪ್ರೈಸ್ ವಿಸಿಟ್ ಅವ್ರಿಗೆ. ಇವ್ರಿಗೇನೋ ಅರ್ಜೆಂಟ್ ಆಗಿ ಏನೋ ಮೆಡಿಸಿನ್ ಬೇಕಾಗಿತ್ತು, ಅಲ್ಲಿದೋ ಏನೋ. ಅವನು ಬರೋಕ್ ಮೊದಲು ತಿಳಿಸಿದ್ರೆ ಇವ್ರು ತಗೊಂಡ್ ಬರ್ತಿರ್ಲಿಲ್ವೇ? ಇವನು ಸರ್ಪ್ರೈಸ್ ಮಾಡೋದಕ್ಕೆ ಹೋಗಿ ಏನಾಯ್ತು, ಈ ಸರ್ಪ್ರೈಸ್ಗಳಿದೆಯಲ್ಲ ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ ಕಾರಣವಾಗ್ಬಿಡುತ್ತೆ. ಸಡನ್ ಆಗಿ ಬಾಗಿಲು ತೆಗೆದಿದ ತಕ್ಷಣ ನೋಡಿದ್ರೆ ಅವನಂತೂ ಇವ್ರು ನೆನ್ಸ್ಕೊಂಡೇ ಇಲ್ಲ. ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್, ಎಲ್ಲೋ ಇದ್ದಾನೆ, ಚೆನ್ನಾಗಿದ್ದಾನೆ ಅಂತ ಅನ್ಕೊಂಡಿರೋದು. ಆ ಸರ್ಪ್ರೈಸು, ಈ ಸಸ್ಪೆನ್ಸು, ಇವುಗಳೆಲ್ಲ ಹಿಂದಿನವ್ರಿಗೆ ಗೊತ್ತಿರ್ಲಿಲ್ವ? ಇವೆಲ್ಲ ಆತರ ಎಲ್ಲರೂ ಮಾಡಿದ್ದುಂಟ ಪುರಾಣದ ಉಲ್ಲೇಖಗಳಲ್ಲಿ, ಇದ್ರಲ್ಲಿ ಆಗ್ಲಿ. ಹೀಗೆ ಏನೇನೋ ಆಚರಣೆಗಳು, ಯಾವ್ಯಾವ್ದೋ ಇದುಗಳು ಬರುವಂತದ್ದೆಲ್ಲ.
ಇವತ್ತು ಬೆಳಗ್ಗೆ ಅದನ್ನ ಹೇಳ್ತಾ ಇದ್ದೆ ನಾನು. ಇವಾಗ ಈ ಸಂಬೋಧನೆಗಳು ಅನ್ವರ್ಥವಾಗಿರ್ಬೇಕು. ಮಾಮನಾರ್, ಮಾಮಿಯಾರ್, ಮಾಮಿ ಅಥವಾ ಅತ್ತೆ ಅಂತ ಕರೆಯೋದು. ಅದು ಬಿಟ್ಬಿಟ್ಟು ಅವ್ರನ್ನ ಡ್ಯಾಡಿ, ಮಮ್ಮಿ ಯಾಕೆ ಬೇಕಿದು? ಯಾವುದೇ ಒಬ್ಬರಾದ್ರೂ ಸಿಂಗಲ್ ಪರ್ಸನ್ ಅವರ ತಾಯಿಯ ಸ್ಥಾನವನ್ನ ಅತ್ತಿಗೆ ಕೊಡಕ್ಕಾಗತ್ತ? ಅತ್ತೆಗೆ ಇವಳು ಎಕ್ಸ್ಪೆಕ್ಟ್ ಮಾಡೋಲ್ಲ, ಅವಳು ಮರುಮಗಳಷ್ಟೇ, ಪ್ರೀತಿಯಿಂದ ನೋಡೋಣ. ಆದ್ರೆ ತಾಯಿಯ ಸ್ಥಾನವನ್ನು ಅಥವಾ ತಂದೆಯ ಸ್ಥಾನವನ್ನು ಇನ್ನೊಬ್ಬರು ಕೊಡಿ ಅಂತ ಯಾಕೆ ಬೇಕದು? ಬಾಯಿನಲ್ಲಿ ಯಾಕೆ ಹೇಳ್ಬೇಕು? ಏನು ಇಂಟಿಮೇಷನ್ ಮಣ್ಣು. ಹೆಸರು ಏನಿದೆ ಸ್ಮೃತಿಗಳಲ್ಲಿ ಇಟ್ಟಿದ್ದು ಅದನ್ನ ಕರೀರಿ, ಮಾಮ ಅಂತ ಕರೀರಿ, ಅಪ್ಪ ಅಂತ ಕರಿಬೇಕಾಗಿಲ್ಲ. ನಾನೇನು ಈ ಸಂದರ್ಭ ಬಂದಾಗ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಅಂಡ್ ಐ ಡೋಂಟ್ ಲೈಕ್ ಆಲ್ಸೋ ನನ್ನ ಸೊಸೆ ನನ್ನನ್ನು ಅಪ್ಪ ಅಂತ ಕರಿಬೇಕು ಅಂತ ನಾನು ಖಂಡಿತ ನೆನಪೋದು ಇದಿಲ್ಲ. ಮಾಮ ಅಂತ ಕರೀಲಿ, ಎಸ್. ಹೀಗೆ ಹೆಸರು ಅಥವಾ ಇದರಿಂದ ಸುಮ್ಮನೆ ಏನೋ ಕರೆಯೋದು ಮಾತ್ರ ಅಪ್ಪ ಅಪ್ಪ ಅಂತ ಅನ್ನೋದು, ಆಮೇಲೆ ಅವ್ರ ಬಗ್ಗೆ ಎಲ್ಲವನ್ನೂ ಇದ್ ಮಾಡೋದು. ಎಲ್ಲಾ ಕಡೆನೂ ಇರುತ್ತಾನೆ ದೋಸೆ ತೂತು. ಇಲ್ಲ ಹೀಗೆ ಕರೀದೆ ಮಾಮ ಅಂತ ಕರೆದ್ಬಿಟ್ರೆ ಏನೋ ಇದಾಗ್ಬಿಡತ್ತೆ. ಶ್ರುತಿ ಸ್ಮೃತಿಗಳಲ್ಲಿ ಎಲ್ಲ ಆಚರಣೆಗಳಲ್ಲಿ ಶಿಷ್ಟಾಚಾರದಲ್ಲಿ ಏನಿದೆಯೋ ಆ ರೀತಿ ನಡೆಸಿದ್ರೆ ಜೀವನ ಚೆನ್ನ. ಅದಕ್ಕೆ ವಿರುದ್ಧವಾಗಿ ಏನೇನೋ ಮಾಡ್ತೀನಿ ಅಂತ ಹೋದ್ರೆ ಎಲ್ಲವೂ ಅನರ್ಥಕ್ಕೆ ಬರುವಂತದ್ದು. ಹಾಗೆ ಈ ಕರ್ಣನ ವ್ಯಕ್ತಿತ್ವವನ್ನ ನೀವು ಪೂರಾ ಒಂದ್ಸಲಿ ವಿಮರ್ಶೆ ಮಾಡಿ ನೋಡಿದ್ರೆ ಬರೀ ಇದೇ ಆಯ್ತು. ಅದೆಲ್ಲ ಕಡೆನಲ್ಲೂ ಏನು ಸಾಧಿಸಿದ್ದಿಲ್ಲ, ಎಲ್ಲೆಲ್ಲೂ ಬರೀ ಇದೆ. ಒಂದೊಂದಕ್ಕೆ ನೋಡಿದ್ರೆ ಇನ್ನು ಬೇರೆ ಪುರಾಣಗಳ ಉಲ್ಲೇಖದಿಂದ ಹೇಳಿದ್ರೆ, ಹಿಂದೆನೆ ಒಂದ್ಸಲಿ ಹೇಳಿದ್ದೆ ಈ ಕರ್ಣನ ಜನದ ಬಗ್ಗೆ. ಸಹಸ್ರ ಕವಚ ಅನ್ನೋ ಒಬ್ಬ ರಾಕ್ಷಸ, ಅವನು 999 ಕವಚಗಳನ್ನ ನರನಾರಾಯಣನ ಇದರಲ್ಲಿ ಅವರು ಎಲ್ಲದನ್ನ ತೆಗೆದಿದ್ರು. ಅವ್ನು ಕೇಳ್ಕೊಂಡಿದ್ ವರ ಅದು. ಜಪದಲ್ಲೇ ತಲ್ಲೀನ ಆಗಿರುವಂತವರಿಂದ ನನಗೆ ಅವರು ಏನಾದ್ರು ನನ್ನನ್ನ ಸೋಲಿಸೋದಕ್ಕೆ ಮಾಡೋದಕ್ಕಾಗ್ಲಿ ಅಂತ ಕೇಳಿದ್ದು. ಹಾಗಾಗಿ ಇವನು ಜಪ ಕೂತ್ಕೊಂಡ್ರೆ ನಾರಾಯಣ ಅವನ ಜೊತೆ ಯುದ್ಧ ಮಾಡ್ದ. ನಾರಾಯಣ ಯುದ್ಧ ಮಾಡ್ತಿದ್ದಾಗ ಇವನು ಕೂತಿದ್ದ. ಈಗ ಒಬ್ಬೊಬ್ರು ಇಂಟರ್ಚೇಂಜ್ ಮಾಡಿಕೊಂಡು ಆ ಅವತಾರದ ರಹಸ್ಯವೇ ಅದು ಅಂತ ಹೇಳುವಂಥದ್ದು. ಆದ್ರೆ ಒಂದು ಕಡೆದೊಂದು ಉಳಿಸಿದ್ರು. ಅದನ್ನೇ ಇವಾಗ ಇವನು ಹುಟ್ಟುತ್ತಾನೆ, ಕವಚಗಳ ಜೊತೆಗೆ ಬಂದವನು. ಅವನ ಬುದ್ಧಿ ಈ ರಾಕ್ಷಸ ಬುದ್ಧಿ. ಇವಳನ್ನ ದ್ರೌಪದಿನ ಎಳ್ಕೊಂಬ ಅಂತ ಹೇಳಿ ಸಜೆಷನ್ ಇವನೇನೆ. ಅವಳು ನೀನೇನು ಕನ್ಸಿಡರ್ ಮಾಡ, ಒಂದ್ ಕಡೆ ಮನುಷ್ಯತ್ವೂ ಬೇಡ, ನೀನು ಏನು ಬೇಕಾದ್ರು ಅದೊಂದು ಭೋಗದ ವಸ್ತು, ಇನ್ನಿನ್ನು ಇದ್ ಮೇಲೆ ಕೂತ್ಕೊ ಅಂತ ಇವನ್ ಹೇಳಿದ್ದನ್ ಕೇಳಿ ಅವ್ನು ನನ್ನ ತೊಡೆ ಮೇಲೆ ಕೂತ್ಕೊ ಅಂತ ದುರ್ಯೋಧನ ಕರೆದಿದ್ದು. ಅತ್ತಿಗೆ ಅವಳು ನಿನ್ ತೊಡೆನೆ ಮುರಿದು ಸಾಯಿಸ್ತೀನಿ ಅಂತ ಅವನು ಶಪಥ ಮಾಡಿದ್ದು. ಒಂದಕ್ಕೊಂದಕ್ಕೆ ಹೆಂಗೆ ಲಿಂಕು ಎಲ್ಲ ಬರುವಂತಹದ್ದು ಅಂತ. ವಿವೇಕದಿಂದ ಸರಿಯಾಗಿ ಮಿತ್ರನಾಗಿ ಸಜೆಷನ್ ಕೊಡ್ಬೇಕೆ ಹೊರತು ಅವನನ್ನು ಕೆಟ್ಟ ದಾರಿಗೆ ಎಳೆದು ತಾನೂ ಹಾಳಾಗೋದು. ಇದಕ್ಕೆ ಜ್ವಲಂತ ಉದಾಹರಣೆ ಈ ದುರ್ಯೋಧನ ಕರ್ಣರ ಮಿತ್ರತ್ವ ಇವರಿಬ್ಬರಿಗೂ. ಯಾವನು ತನ್ನ ಪರಾಕ್ರಮದಿಂದ ಆ ರುದ್ರದೇವನನ್ನೇ ಸಂತೋಷಗೊಳಿಸೋದನೋ ಆ ಪಾರ್ಥನನ್ನ ಎದುರಿಸಿ ಹೊಡೆಯಬಲ್ಲವನು ಯಾರು? ಇದನ್ನೆಲ್ಲ ಯೋಚಿಸದೆ ನೀನು ಈ ಆತ್ಮಸ್ತುತಿಗಳಿಂದ ನಮ್ಮ ರಾಜನನ್ನೇಕೆ ಮರುಳು ಮಾಡ್ತೀಯೇ? ಎಲ್ಲ ಆಗ್ಬಿಡುತ್ತೆ, ಎಲ್ಲ ಮಾಡ್ಬೇಡ. ಏನ್ ಮಾಡಿದ್ದು? ಏನಾದ್ರು ಮಾಡಿ ತೋರಿಸಿದ್ದುಂಟ? ಹೋಗ್ಲಿ ಒಂದ್ಸಲಿ ಏನಾದ್ರು ಮಾಡಿದ್ದಕ್ಕೆ ಪರವಾಗಿಲ್ಲ, ಅವನು ನಂಬಿಕಸ್ತ ಅಥವಾ ಅವನು ಹೇಳಿದ್ದನ್ನು ಅವನು ಸಾಧಿಸ್ತಾನೆ ಅನ್ನೋ ಮಾತಿದ್ಯಾ? ಕೃಪನ ಈ ಮಾತನ್ನು ಕೇಳಿ ಕರ್ಣನಿಗೆ ತಡೆಯಲಾರದಷ್ಟು ಕೋಪ ಉಂಟಾಯಿತು. ಬರ್ದೆ ಇನ್ನೇನಾಗುತ್ತೆ? ಆಗ ಕೃಪನನ್ನು ನೋಡಿ, ಬ್ರಾಹ್ಮಣ, ಶೂರರ ಗರ್ಜನೆಗಳು ಮಳೆಗಾಲದ ಗರ್ಜನೆ, ಮೇಘಗಳ ಗರ್ಜನೆಗಳಂತೆ ಸಫಲವೇ ಹೊರತು ವಿಫಲವಲ್ಲ. ಚೌಳಿಲ್ಲದ ಭೂಮಿಯಲ್ಲಿ ನೆಟ್ಟ ಬೀಜದ ಹಾಗೆ ಅಂತವರ ಗರ್ಜನೆಗಳು ಶೀಘ್ರದಲ್ಲೇ ಫಲವನ್ನು ಕೊಡುತ್ತೆ. ಯುದ್ಧರಂಗದಲ್ಲಿ ಶೂರರು ವೀರ ವಾದಗಳನ್ನ ನುಡಿಯೋದ್ರಲ್ಲಿ ನನಗೇನು ದೋಷ ತೋರೋದಿಲ್ಲ. ಆತ್ಮಸ್ತುತಿ ಮಾಡ್ಕೊಂಡ್ರೆ ದೋಷ ಇಲ್ಲ. ಇವನು ಹೇಳೋದು, ಯುದ್ಧ ಭಾರವನ್ನು ವಹಿಸಿದವರು ತಮ್ಮ ಪರಾಕ್ರಮವನ್ನು ಹೇಳಿಕೊಳ್ಳುವುದು ಸಹಜವೇ. ಮನುಷ್ಯನು ಯಾವ ಭಾರವನ್ನು ವಹಿಸುವುದಕ್ಕೆ ಮನಸ್ಸಿಂದ ಸಂಕಲ್ಪಿಸ್ತಾನೋ ದೈವವು ಆ ಕಾರ್ಯಕ್ಕೆ ಅವನಿಗೆ ಸಹಾಯವನ್ನು ಮಾಡೋದಿರುವುದು. ನಾನು ಬಾಯಿಂದ ಆಡಿದ್ರು ಅದನ್ನ ಕಾರ್ಯದಿಂದ ಸಾಧಿಸ್ತಕ್ಕವನೇ. ನನಗೆ ವ್ಯವಸಾಯವೇ ಬಲ. ನಾನು ಮನಸ್ಸಿನಿಂದ ಉದ್ದೇಶಿಸಿದ ಭಾರವನ್ನ ನಿರ್ವಹಿಸದೆ ಬಿಡ್ತಕ್ಕವನಲ್ಲ. ಯಾವಾಗ್ಲಾದ್ರು ಒಂದ್ಸಲ ಏನಾದ್ರು ಮಾಡಿದ್ದಿದ್ಯಾ ಪ್ರೂಫು? ಕೃಷ್ಣನೊಡನೆ ಇತರ ವೃಷ್ಣಿಗಳೊಡನೆಯೂ ಸೇರಿದ ಪಾಂಡವರನ್ನ ಯುದ್ಧದಲ್ಲಿ ಕೊಂದೇ ಕೊಲ್ಲುವೆನು. ಬ್ರಾಹ್ಮಣ, ಇಲ್ಲಿ ನಾನು ಗರ್ಜಿಸಿದ ಮಾತ್ರಕ್ಕೆ ಅದರಿಂದ ನಿನಗೆ ಕೆಟ್ಟು ಹೋದದ್ದೇನು? ಜಲಪೂರ್ಣವಾದ ಮೇಘಗಳಂತೆ ಶೂರರು ತಮ್ಮ ಸಾಮರ್ಥ್ಯವನ್ನು ಮೊದಲು ತಿಳಿದುಕೊಂಡೇ ಗರ್ಜಿಸುವರೇ ಹೊರತು ವ್ಯರ್ಥವಾಗಿ ಗರ್ಜಿಸೋದಿಲ್ಲ. ಈಗ ನಾನು
ಕೃಷ್ಣಾರ್ಜುನರನ್ನ ಯುದ್ಧದಲ್ಲಿ ಜಯಿಸಬಲ್ಲೆ ಎಂಬ ಭರವಸೆಯಿಂದಲೇ ಗರ್ಜಿಸ್ತಾ ಇದ್ದೇನೆ. ಓ ಗೌತಮ, ಕೃಪಾ ಗೌತಮ ಗೋತ್ರಕ್ಕೆ ಸೇರಿದವನು. ಅದರಿಂದ ಗೌತಮ, ನನ್ನ ಗರ್ಜನೆಯ ಫಲವನ್ನ ಶೀಘ್ರದಲ್ಲೇ ನೀನು ನೋಡ್ತೀಯ. ಕೃಷ್ಣ ಸಾತ್ಯಕಿಗಳ ಒಡಗೂಡಿದ ಪಾಂಡವರನ್ನ ಅವರ ಎಲ್ಲ ಅನುಚರರೊಡನೆ ಈಗಿನ ಯುದ್ಧದಲ್ಲಿ ಕೊಂದು ಈ ಭೂಮಿಯನ್ನ ನಿಷ್ಕಂಟಕವಾಗಿ ಮಾಡಿ ಈ ದುರ್ಯೋಧನಿಗೆ ಒಪ್ಪಿಸ್ತೇನೆ ಎಂದ. ಇದನ್ನೇ ಕೇಳಿ ಕೃಪಾ ತಿರುಗಿ ಕರ್ಣನನ್ನು ನೋಡಿ, ಹೇ ಸೂತಪುತ್ರ, ಈ ವ್ಯರ್ಥ ಮನೋರಥದ ಪ್ರಲಾಪಗಳಿಂದ ಏನೂ ಪ್ರಯೋಜನ ಇಲ್ಲ. ಅವುಗಳನ್ನ ನಾನು ಕೇಳಲಾರೆ. ಯಾವಾಗಲೂ ನೀನು ಆ ಕೃಷ್ಣಾರ್ಜುನರನ್ನ ಧರ್ಮರಾಜನನ್ನ ತುಚ್ಛೀಕರಿಸ್ತಲೇ ಇರ್ತೀಯ. ಕರ್ಣ, ಆ ಕೃಷ್ಣಾರ್ಜುನರು ಸೇರಿದ ಕಡೆಯಲ್ಲಿ ಜಯ ಎಂಬುದು ಸಿದ್ಧ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ವಾರ್ತೋ ಧನುರ್ಧರ ತತ್ತ ಶ್ರೀ ವಿಜಯ. ಸಂಜಯನ ಕನ್ಕ್ಲೂಷನ್. ಅವರು ಯುದ್ಧ ವಿಶಾರದರು. ದೇವ, ಗಂಧರ್ವ, ಯಕ್ಷ, ರಾಕ್ಷಸ, ದಾನವ, ಮಾನವರೇ ಮೊದಲಾಗಿ ಎಲ್ಲರೂ ಸೇರಿ ಯುದ್ಧಕ್ಕೆ ಬಂದರೂ ಅವರನ್ನು ಜಯಿಸಲು ಸಾಧ್ಯ ಇಲ್ಲ. ಆ ಧರ್ಮಪುತ್ರನಾದರೂ ಸಾಮಾನ್ಯನಲ್ಲ. ಅವನು ಬ್ರಾಹ್ಮಣ ಪ್ರಿಯ, ಸತ್ಯಸಂಧ, ಜಿತೇಂದ್ರಿಯ, ಗುರು ದೈವ ಪೂಜಕ, ಯಾವಾಗಲೂ ಧರ್ಮನಿರತ, ಶಸ್ತ್ರ ಅಸ್ತ್ರಗಳಲ್ಲಿಯೂ ಸುಶಿಕ್ಷಿತ, ಧೀರ, ಕೃತಜ್ಞ. ಅವನ ಸಹೋದರರು ಕೂಡ ಬಲಾಢ್ಯರು, ಸರ್ವಾಸ್ತ್ರ ಸುರಕ್ಷಿತರು, ತನ್ನಣ್ಣನ ಕಾರ್ಯದಲ್ಲಿ ನಿತ್ಯ ಆಸಕ್ತರು, ಪ್ರಾಜ್ಞರು, ಧರ್ಮನಿರತರು, ಯಶಸ್ವಿಗಳು. ಆ ಧರ್ಮರಾಜನ ಅನುಬಂಧಿಗಳೆಲ್ಲರೂ ಇಂದ್ರ ಪರಾಕ್ರಮವುಳ್ಳವರು. ಆ ಧರ್ಮರಾಜನಲ್ಲಿ ವಿಶೇಷವಾದ ಅನುರಾಗ ಉಳ್ಳವರು, ಉತ್ತಮ ಶಸ್ತ್ರಗಳನ್ನು ಧರಿಸಿದವರು. ಇದಲ್ಲದೆ ಆ ಪಾಂಡವರ ಸಹಾಯಕ್ಕೆ ಬಂದಿರತಕ್ಕವರೆಲ್ಲ ಪ್ರಬಲ ಪರಾಕ್ರಮಿಗಳು. ದೃಷ್ಟದ್ಯುಮ್ನ, ಶಿಖಂಡಿ, ದೌರ್ಮುಖಿ, ಜನಮೇಜಯ, ಚಂದ್ರಸೇನ, ರುದ್ರಸೇನ, ಕೀರ್ತಿಧರ್ಮ, ಧ್ರುವ, ಧರ, ವಸುಚಂದ್ರ, ಧಾಮಚಂದ್ರ, ಸಿಂಹಚಂದ್ರ, ಸುತೇಜನ, ದೃಪದನ ಮಕ್ಕಳು, ಮಹಾ ಅಸ್ತ್ರಗಳನ್ನ ಬಲ್ಲಂತಹ ದೃಪದ, ತನ್ನ ಸಹೋದರ ಒಡಗೂಡಿದ ಮತ್ಸ್ಯರಾಜ, ಇವರೆಲ್ಲರೂ ಯಾವನ ಜಯ ಸಾಧನೆಗಾಗಿಯೇ ಅಕ್ಕರೆಯನ್ನು ವಹಿಸಿದ್ದಾರೋ ಅಂತಹ ಧರ್ಮರಾಜನಿಗೆ ಪರಾಜಯ ಅಂದ್ರೇನು? ಇದಲ್ಲದೆ ಶತಾನೀಕ, ಸೂರ್ಯದತ್ತ, ಶ್ರುತಾನೀಕ, ಶ್ರುತಧ್ವಜ, ಬಲಾನೀಕ, ಜಯಾನೀಕ, ಜಯಾಶ್ವ, ರಥವಾಹನ, ಚಂದ್ರೋದಯ, ಸಮರಥರೇ ಮೊದಲಾದವರು, ನಕುಲ, ಸಹದೇವರು, ದ್ರೌಪದಿಯ 5 ಮಂದಿ ಮಕ್ಕಳು, ಘಟೋತ್ಕಚನೆಂಬ ರಾಕ್ಷಸ ಯಾರ ಪ್ರಯೋಜನಕ್ಕಾಗಿ ಬಂದು ಯುದ್ಧ ಮಾಡ್ತಿದ್ದಾರೋ ಅಂತಹ ಪಾಂಡವರಿಗೆ ನಾಶ ಅಂದ್ರೇನು? ಇದಲ್ಲದೆ ಇನ್ನೂ ಎಷ್ಟೋ ಮಂದಿ ಮಹಾವೀರರು ಧರ್ಮರಾಜನ ಪಕ್ಷದಲ್ಲಿದ್ದಾರೆ. ಅಷ್ಟೇಕೆ ದೇವ, ದಾನವ, ಮಾನವ, ಯಕ್ಷ, ರಾಕ್ಷಸ, ಪನ್ನಗಾದಿ ಸಮಸ್ತ ಭೂತಗಳೊಡಗೂಡಿದ ಜಗತ್ತನ್ನೆಲ್ಲ ಆ ಭೀಮ ಅರ್ಜುನರಿಬ್ಬರೇ ತಮ್ಮ ಅಸ್ತ್ರವೀರ್ಯದಿಂದ ನಿಶ್ಶೇಷವಾಗಿ ಮಾಡಬಲ್ಲರು. ಧರ್ಮಾತ್ಮನಾದ ಯುಧಿಷ್ಠನು ತನ್ನ ದೃಷ್ಟಿಯಿಂದಲೇ ಜಗತ್ತನ್ನು ದಹಿಸಬಲ್ಲ. ಇವನು ಬರೀ ಧರ್ಮದಲ್ಲಿ ಜೊತೆಗಿದ್ದು ಅಷ್ಟೇ, ಧರ್ಮನ ನಡೆಸ್ತಾ ಇದ್ರು, ಧರ್ಮಕ್ಕೆ ಕಟ್ಟುಬಿದ್ರು ಅಂತ. ಆ ಧರ್ಮವೇ ಇವರನ್ನು ರಕ್ಷಿಸುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ. ಅದಕ್ಕೆ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಇರೋದು. ಸತ್ಯ ಎಲ್ಲಿದೆಯೋ ಅಲ್ಲಿ ಜಯ. ಸತ್ಯಮೇವ ಜಯತೆ ನ ಅನೃತಂ. ಸುಳ್ಳು ಎಂದಿಗೂ ಜಯಿಸೋದಕ್ಕೆ ಸಾಧ್ಯ ಆಗೋಲ್ಲ. ಆ ಕ್ಷಣ ಕಾಣಬಹುದಷ್ಟೇ ಜಯ. ಆದ್ರೆ ಎಂದೆಂದಿಗೂ ಸತ್ಯಕ್ಕೆ ಜಯವೇ ಹೊರತು ಅಸತ್ಯಕ್ಕೆ ಸಾಧ್ಯ ಇಲ್ಲ. ಅದು ವಿಧಿಯ ನಿಯಮ. ಅದು ಅಪ್ರಮೇಯ ಪ್ರಭಾವವುಳ್ಳ ಶ್ರೀಕೃಷ್ಣನು ಕೂಡ ಅವರ ಕಾರ್ಯಸಿದ್ಧಿಗಾಗಿ ಕೈ ಕಟ್ಟಿ ನಿಂತಿದ್ದಾನೆ. ಕರ್ಣ, ಅಂತವರನ್ನ ನೀನು ವಿಜಯಿಸಬಲ್ಲೆಯಾ? ಭಗವಂತ ಅವನಿಗೆ ನಮೇ ದ್ವೇಷೋಸ್ತಿ ನ ಪ್ರಿಯ ಅಂತ ಹೇಳಿದ. ಶ್ರೀಭಾಷ್ಯದಲ್ಲೂ ಕೂಡ ಭಗವಂತನನ್ನ ತಿಳಿಸ್ಬೇಕಾದ್ರೆ ವೈಷಮ್ಯ ನೈರ್ಘಣ್ಯ ಇಲ್ಲದವನು, ನಿಷ್ಪಕ್ಷಪಾತಿ, ಅವನಿಗೆ ಮಿತ್ರರು ಇಲ್ಲ, ಶತ್ರುಗಳು ಇಲ್ಲ. ಆದ್ರೆ ತನ್ನಲ್ಲಿ ಶರಣಾದವರನ್ನು ರಕ್ಷಿಸೋದಕ್ಕೆ ಅವನು ಸದಾ ನಿಲ್ತಾನೆ. ಶರಣಾಗತ ರಕ್ಷೈಕ ವ್ರತಿ, ಆ ವ್ರತವನ್ನು ಹಿಡಿದವನು. ಪಾಂಡವರು ಅವನಲ್ಲಿ ಶರಣಾದರು. ಧರ್ಮದ ಎಲ್ಲಿದೆಯೋ ಅದ್ರ ಜೊತೆಗಿರ್ತಾನೆ. ಧರ್ಮ ಸಂಸ್ಥಾಪನಾರ್ಥಾಯ. ಅಧರ್ಮದ ಜೊತೆಗೆ ಭಗವಂತ ಸೇರುವುದಿಲ್ಲ. ಇವೆಲ್ಲ ಅವನ ಬೇರೆ ಬೇರೆ ಅವತಾರಗಳು, ಪ್ರತಿ ಒಂದರಲ್ಲಿ ನೋಡಿ. ಸೊ ಅದರಿಂದ ಕೃಷ್ಣನನ್ನ ಪಾಂಡವ ಪಕ್ಷಪಾತಿ ಅಂತ ಹೇಳುವುದು ಕೂಡ ತಪ್ಪು. ಅವನ ಬಾಯಿನಲ್ಲಿ ಹೇಳಿದ, ನನಗೆ ಮಮ ಪ್ರಾಣಾಹಿ ಪಾಂಡವಾಹ ಅಂತ. ಯಾಕೆ ಅಂದ್ರೆ ಪಾಂಡವರು ಧರ್ಮದಲ್ಲಿದ್ರು, ನಾನು ಧರ್ಮದ ಜೊತೆಗಿರ್ತೇನೆ, ಧರ್ಮದ ಕಡೆಗಿರುವವರೆಲ್ರಿಗೂ ನನ್ನ ಸಹಕಾರ ಇದ್ದೇ ಇದೆ. ಹೀಗೆ
ಈಗ ನೀನು ಆ ಕೃಷ್ಣನಿಗೆ ಎದುರಾಗಿ ನಿಲ್ಲಬೇಕೆಂದು ಮನಸ್ಸಿನಲ್ಲಿ ಎಣಿಸುವುದೇ ನಿನ್ನ ದೊಡ್ಡ ತಪ್ಪು ಅಂತ ತಿಳಿ ಎಂದ. ಈ ಮಾತನ್ನು ಕೇಳಿ ಕರ್ಣನು ಮತ್ತಷ್ಟು ರೇಗಿದವನಾಗಿ ಗರ್ವದಿಂದ ನಗುತ್ತಾ ಕೃಪನನ್ನು ಕುರಿತು, ಹೇ ಬ್ರಾಹ್ಮಣ, ಪಾಂಡವರ ವಿಷಯದಲ್ಲಿ ನೀನು ಹೇಳಿದ ಮಾತು ನಿಜವೇ. ನೀನು ಹೇಳಿದಂತೆ ಇನ್ನೂ ಎಷ್ಟೋ ಗುಣ ವಿಶೇಷಗಳು ಪಾಂಡವರಲ್ಲಿ ಇರಬಹುದು. ಅವರು ದೇವ, ದಾನವ, ಯಕ್ಷ, ಗಂಧರ್ವ, ಪಿಶಾಚ, ರಾಕ್ಷಸರೇ ಮೊದಲಾಗಿ ಎಂಥವರಿಗೂ ಯುದ್ಧದಲ್ಲಿ ಅಜೇಯರು ಆಗಿರ್ಬಹುದು. ಇಂದ್ರನೊಡಗೂಡಿದ ದೇವತೆಗಳು ಅವನಿಗೆ ಸೋಲಬಹುದು. ಆದರೂ ನಾನು ಆ ಪಾರ್ಥನನ್ನು ಜಯಿಸ್ತೇನೆ. ಇಂದ್ರದತ್ತವಾದ ಶಕ್ತಿಯಿಂದ ನಾನು ಅವನನ್ನು ಕೊಲ್ತೇನೆ. ಎಲ್ರು ಮಣ್ಣು ಮುಕ್ಕಿದ್ದಿಂದಾನೆ. ಯಾರೋ ಬ್ರಹ್ಮನನ್ನೋ ಇವರನ್ನೋ ಕುರಿತು ಏನೋ ಇದನ್ನ ತಗೊಂಡ್ರು, ಅದರಿಂದ ನಾನು ಅಜೇಯ, ನನ್ನನ್ನು ಯಾರು ಏನು ಮಾಡ್ಲಿಕ್ಕಾಗಲ್ಲ, ಎಲ್ಲ ವಿನಾಶಕ್ಕೆ. ಬಹಳ ಮುಖ್ಯವಾದಂತ ಒಂದು ಘಟನೆ ಇದು. ವಿಷಯ ಏನು ಅಂತಂದ್ರೆ, ಮನುಷ್ಯನಿಗೆ ಅತೀಂದ್ರಿಯ ಶಕ್ತಿಗಳನ್ನ ಭಗವಂತ ಕೊಡಲ್ಲ. ಯಾಕೆ ಅಂದ್ರೆ ಕೊಟ್ರೆ ಎಲ್ಲವೂ ಅನರ್ಥಾನಕ್ಕೇನೆ, ಅವನನ್ನೇ ಅವನು ಹಾಳು ಮಾಡ್ಕೊಳ್ತಾನೆ. ಯಾರಿಗೂ ಇಲ್ಲದಂತ ಶಕ್ತಿ ನನಗಿದೆ ಅಂತಂದ್ರೆ ಮುಗೀತು ಕತೆ, ತಲೆ ನಿಲ್ಲುತ್ತೇನು? ಒಂದೊಂದೇ ಈ ಮದ ಅನ್ನೋದು ಐಶ್ವರ್ಯ ಮದವು, ವಿದ್ಯಾ ಮದ, ಜನ ಮದ, ಆರೋಗ್ಯದ ಮದ. ನನಗೊಂದು ತಲೆನೋವು ಬರಂದಿಲ್ಲ ರೀ, ಈ ತನಕ ನಾನು ಒಂದು ಮಾತ್ರೆ ನುಂಗಿದ್ದಿಲ್ಲ. ನಿಮ್ಮ ಸುಕೃತ ವಿಶೇಷ, ನಿಮಗೆ ಆರೋಗ್ಯ ಚೆನ್ನಾಗಿದೆ, ಬಹಳ ಸಂತೋಷ. ಬಟ್ ಅದಕ್ಕೆ ಆ ಮದ ಯಾಕೆ? ಹಾಗಂದವ್ರು ಮಾರನೇ ದಿವಸ ಬಿದ್ರು, ಏನೋ ಆಯ್ತು, ಆಸ್ಪತ್ರೆಗೆ ICU ನೇರವಾಗಿ. ಏನು ತಿಂದ ಇದ್ದವರು ಒಂದು ಮಾತ್ರೆನೂ ಇದ್ದಂಗಿಲ್ಲ. ಏನಾರು ಒಂದಿದ್ರೆ ಅದು ಭಗವಂತನ ಕೃಪೆ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಇದಕ್ಕೆ ಹೊರತು ಅದನ್ನ ದುರುಪಯೋಗ ಮಾಡ್ಕೊಂಡ್ರೆ ಎಲ್ಲ ಕಡೆನಲ್ಲೂ ಅಷ್ಟೇ, ಕಡೆಗೆಲ್ಲ ನಾಶ ಆಗೋದೇನು. ಈಗಲೇನ ಈ ಮಹಾಭಾರತದ ಯುದ್ಧದಲ್ಲಿ ನೋಡಿದ್ವಿ. ಈಗ ಸೈಂಧವನ ಅಪ್ಪ ನನ್ನ ಮಗನ ತಲೆನ ಯಾರು ಕೆಳಕ್ ಹಾಕಿಸ್ತಾನೋ ಅವನ ತಲೆ ಸೀದಾಗಿ ಏನೋ ಸಹಸ್ರ ಹೋಳಾಗ್ಲಿ ಅಂತಂದ. ಅವನು ಕೇಳಿ ಪಡೆದಂತಹ ವರ ಅವನಿಗೆ ಮುಕ್ತಾಯವಾಯಿತು. ಇವನು ಸಂಧ್ಯಾವನ್ನೇ ಮಾಡೋದಕ್ಕೆ ಅಂತ ಕೂತಿದ್ದಾಗ ಇಲ್ಲಿ ಏನ್ ಹೇಳಿದ್ದು, ಅವನು ಕೂತ್ಕೊಂಡಿದ್ದ ಸ್ವರ್ಗದಲ್ಲಿ ಈ ಇದನ್ನ ಸೈಂಧವನ ತಲೆಯನ್ನ ಅಲ್ಲಿಗೆ ಬೀಳ್ಸೋವನ್ ತೊಡೆಗೆ ಅಂತ ಕೃಷ್ಣ ಹೇಳ್ದ. ಹೋಗಿ ಅದು ಬಿತ್ತು, ಏನೋ ಸಡನ್ ಬಿತ್ತು ಅಂತ ಅದನ್ನು ಒದರ್ದ, ಅವನ ತಲೆ ಹೊಡೆದೋಯ್ತು ಅಲ್ಲಿ. ಅವನ್ ಕೇಳಿದ ವರಾನು ಸಿಕ್ತೋ. ಸೊ ಯಾರಿಗಾಯ್ತು ಕಡೆಗೆ? ಹಿಂದೆನೆ ಒಂದ್ಸಲಿ ಇದು ಹೇಳಿದೆ, ಈ ಇರುವೆಗಳೆಲ್ಲ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡೋದು ಅಂತೆ. ಕಡೆಗೆ ಅವನಿಗೆ ಪ್ರತ್ಯಕ್ಷವಾಗಿ ಏನ್ ಬೇಕು ಅಂದ, ನಾನು ಕಚ್ಚಿದವನು ಸಾಯ್ಬೇಕು ಅಂತ. ಕಚ್ಚಿದವನು ಸಾಯ್ಬೇಕು ಅಷ್ಟೇ ಹೇಳಿರೋದು. ಕಡುಚ್ಚವ ಶಾಹಣು ಅಂತ. ಈಗ ಇರುವೆ ಒಂದು ಕಚ್ಚಿದ್ರೆ ಏನ್ ಮಾಡ್ತಾರೆ? ಸಡನ್ ಆಗಿ ಕೂತ್ಕೊಂಡಿದ್ದಾಗ ಎತ್ತಿ ಹೊಡೆದು ಉಜ್ಜು ಬಿಡ್ತಾರೆ, ಹೊಸಕ್ ಹಾಕೋದು. ಸಾಯೋದು ಯಾರು? ವಿವೇಕ ಇಲ್ಲದಂತಹ ಇದೆಲ್ಲ ಇದೇ. ಎಲ್ಲ ನಾವು ಪುರಾಣಗಳಿಂದ ನೋಡ್ಬೇಕಾದ್ದು ಏನನ್ನು ಕೇಳಬೇಕು ಭಗವಂತನ ಹತ್ರ? ಯಾರಿಗೂ ಇಲ್ಲದ ಶಕ್ತಿ ನನಗೆ ಕೊಡ್ಲಿ. ಎಂತೆಂತಹ ಕಥೆಗಳು ಬರುತ್ತೆ. ಒಬ್ರಿಗೊಬ್ರಿಗೆ ವೈಷಮ್ಯ. ಅವನೇನ್ ಕೇಳಿದ್ನೋ ಅದಕ್ಕೆ 2 ಪಟ್ಟು ನನಗುಂಟಾಗ್ಲಿ ಅಂತ. ಆ ಸುದ್ದಿ ಅವನಿಗೆ ಗೊತ್ತಾಯ್ತಂತೆ. ದೇವರೇ ನನಗೆ 1 ಕಣ್ಣು ಹೋಗ್ಲಿ ಅಂತ ಕೇಳಿದವನು. ದೇವರೇ ನನಗೆ 1 ಕಣ್ಣು ಹೋಗ್ಲಿ ಅಂತ ವರ ಕೇಳೋದೆ. ಯಾಕೆ ಅಂದ್ರೆ ಇವನ್ ಕೇಳಿದ್ದಕ್ಕೆ 2 ಪಟ್ಟು ಅವ್ನು ಕೇಳ್ತಾ ಇಲ್ಲ, ಅವ್ನಿಗೆ 2 ಕಣ್ಣು ಹೋಗೋದು ಅಂತ. ಬೇರೆಯವನಿಗೆ ಅವನಿಗೆ 2 ಕಣ್ಣು ಹೋಗೋದಕ್ಕಾಗಿ ನನ್ನ 1 ಕಣ್ಣು ಹೋಗ್ಲಿ ಅಂತ ಕೇಳುವಂಥದ್ದು ಈ ರೀತಿಯ ಮೂರ್ಖತನದ ಇವುಗಳು ಪರಮಾವಧಿ. ಇದು ಯಾವುದೋ ಕಾಲಕ್ಕೆ ಸುಮ್ಮನೆ ಕತೆ ಅಲ್ಲ. ಈಗಲೂ ಕೂಡ ಮನುಷ್ಯರ ಮೆಂಟಾಲಿಟಿ ಹೀಗೆ. ಯಾರೋ ಒಬ್ಬರನ್ನ ದ್ವೇಷಿಸಿದ್ರೆ ನನಗೆ ಏನಾದ್ರೂ ಪರವಾಗಿಲ್ಲ, ಅವನಿಗೆ ಒಳ್ಳೇದು ಸಿಗೋದು ಬೇಡ. ಏನಿದು ಮಾತ್ಸರ್ಯ? ಮಹಾಭಾರತದಲ್ಲಿ ಎಲ್ಲ ನಿಮಗೆ ಬರುವಂತಹದ್ದು ಕಥೆಗಳಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ, ಒಬ್ಬರ ಮೇಲೆ ಒಬ್ಬರಿಗೆ ಪ್ರತೀಕಾರ. ಏನನ್ನ ಸಾಧಿಸುವುದು ಕಡೆಗೆ? ಇದೇ ಎಲ್ಲ. ಬರೀ ಕತೆ ಓದಿದ್ದಷ್ಟೇ ಅಲ್ಲ, ಅದರಿಂದ ಏನು ಸಂದೇಶ ನಮಗೆ ಬೇಕಾದದ್ದು ಅಂದ್ರೆ ಯಾರನ್ನು ದ್ವೇಷಿಸುವುದು ಬೇಡ. ಮಾ ಕಶ್ಚಿತ್ ದುಃಖ ಭಾಗ್ ಭವೇತೆ. ನನ್ನಿಂದ ಯಾರಿಗಾರು ದುಃಖಕ್ಕೆ ಕಾರಣವಾಗಿ ನಾನಾಗೋದು ಬೇಡ ಅಂತ. ದುಃಖ ಭಾಗ್ ಭವೇತೆ, ಅವನಿಗೆ ದುಃಖವನ್ನು ಉಂಟು ಮಾಡೋದಕ್ಕೆ ನಾನು ಕಾರಣನಾಗದಾಗಿರಲಿ ಭಗವಂತ. ಇದು ಪ್ರಾರ್ಥನೆ. ಸರ್ವೇ ಭವಂತು ಸುಖಿನಃ, ಎಲ್ಲರೂ ಸುಖವಿರಲಿ. ಸರ್ವೇ ಸಂತು ನಿರಾಮಯಾಹ. ಆಮಯ ಅಂದ್ರೆ ರೋಗಗಳು, ಆಮಯಾಹ ವಿಸರ್ಗ. ಎಲ್ಲ ರೀತಿಯ ರೋಗಗಳಿಂದ ಎಲ್ಲರೂ ಬಿಡುಗಡೆ ಹೊಂದಲಿ. ಸರ್ವೇ ಭದ್ರಾಣಿ ಪಶ್ಯಂತು. ಯಾವುದು ಶಾಶ್ವತವಾದ್ದು ನಿತ್ಯವಾದದ್ದು ಅವನು ಯಾರು? ಭಗವಂತ. ಅವನನ್ನು ನೋಡುವಂತೆ ಆಗಲಿ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತೆ. ನನ್ನಿಂದ ಯಾರಿಗೂ ದುಃಖ
ಉಂಟಾಗೋದು ಬೇಡ, ಅಥವಾ ಅವರ ದುಃಖಕ್ಕೆ ಕಾರಣ ನಾನು ಕಾರ್ತನಾಗದೇ ಇರಲಿ, ಈ ಪ್ರಾರ್ಥನೆಯನ್ನು ಕೇಳಬೇಕು. ಇದು ಲೋಕದ ವಿಶ್ವ ಹಿತಕ್ಕೆ ಇದಕ್ಕೆಲ್ಲ ಮಾಡಬೇಕು. ಮನುಷ್ಯ ಶರೀರದಲ್ಲಿ ಲೋಕ ಹಿತಂ ಮಮ ಕರಣೀಯಮೇ ಹೊರತು ಏನೋ ತಪಸ್ಸೋ ಯಾವುದೋ ಒಂದು ಮಾಡಿ ಅದರಿಂದ ಸಿಕ್ಕಿದ ಇದರಲ್ಲಿ ಏನೋ ಶಕ್ತಿನಲ್ಲಿ ಇನ್ಯಾರಿಗೋ ತೊಂದರೆ ಮಾಡ್ತೀನಿ ಅಂತ ಹೋದ್ರೆ ಎಲ್ಲವೂ ಅನರ್ಥಕ್ಕೆ ಕಾರಣವಾಗುವಂತಹದ್ದು. ಈಗ ಇಂದ್ರ ಒಂದು ಶಕ್ತಿ ಆಯುಧವನ್ನು ಕೊಟ್ಟ, ಇವನ ಚಕ್ರ ಇದನ್ನೆಲ್ಲ ತಗೊಂಡಾಯ್ತಲ್ಲ, ಅವನು ಹುಟ್ಟುತ್ತಾನೆ ಬಂದಿದ್ದಂತಹ ಕವಚ ಕುಂಡಲಗಳನ್ನ ಚಾಕು ತಗೊಂಡು ಕತ್ತಿಯಿಂದ ಮೈಯಿಂದ ತೆಗಿತಾನೆ, ರಕ್ತ ಸುರಿಯುತ್ತೆ ಎಲ್ಲ ಕಡೆಯಿಂದ. ಕರ್ಣ ಹೇಳ್ತಾನೆ, ಇಂದ್ರ ಸೂರ್ಯ ಬಂದು ಹೇಳೋದು, ನೋಡು ಈಗ ನಿನಗೆ ಈ ಬ್ರಾಹ್ಮಣನ ವೇಷದಲ್ಲಿ ಇಂದ್ರ ಬಂದು ಕೇಳ್ತಾನೆ, ಅವ್ನು ಕೇಳಿದ್ ಕೊಡಬೇಡ ಅಂತ. ಇವನು ಏನಾರು ಆಗ್ಲಿ, ನಾನು ಶಪಥ ಮಾಡಿದ್ದೇನೆ, ಯಾರು ಏನ್ ಕೇಳಿದ್ರು ಕೊಡ್ತೇನೆ, ಯಾರು ಏನು ಕೇಳಿದ್ರು ಕೊಡ್ತೇನೆ. ಈ ಶಪಥಗಳು ಇದರದ್ದೆಲ್ಲ ಅದನ್ನ ಉಳಿಸ್ಕೊಳ್ಳೋದು ವಿವೇಕವೇ ಇದೆಯಾ? ಅದು ಸುಳ್ಳು ಹೇಳ್ಬೇಕು ಅಂತ ಹೇಳೋಲ್ಲ. ಆ ಸಂದರ್ಭದಲ್ಲಿ ಬಂದವನು ಸಾಕ್ಷಾತ್ ಸೂರ್ಯ ಹೇಳ್ತಾ ಇದ್ದಾನೆ, ಇಲ್ಲ ನಾನು ಮಾಡೋಲ್ಲ ಅಂತ. ಹೋಗ್ಲಿ, ಒಂದ್ ಕೆಲಸ ಮಾಡೋ, ನೀ ಕೊಡ್ತೀಯಲ್ಲ ಅದಕ್ಕೆ ಪ್ರತಿಯಾಗಿ ಅವನಿಂದ ಒಂದು ಅಸ್ತ್ರವನ್ನಾದ್ರೂ ಕೇಳಿ ತಗೋ ನೀನು ಅಂತ. ಅದು ಅಮೂಲ್ಯವಾದಂತ ಒಂದು ಶಕ್ತಿ ಆಯುಧ. ಇವನು ಕೇಳ್ತಾನೆ, ಇದು ಹೇಳ್ಕೊಟ್ಟವ್ ಸೂರ್ಯ. ಕರ್ಣ ಕೇಳ್ದ ಆ ಶಕ್ತಿ, ಆ ಒಂದು ಶಕ್ತಿ ಇವನ್ ಜೊತೆ ಇದೆ ಅಂತ ಇವನಿಗೆ ತಲೆನೇ ನಿಲ್ಲಲ್ಲ. ಆ ಒಂದು ಅಸ್ತ್ರವನ್ನ ಇವನು ಅರ್ಜುನನ್ನ ನಾನು ಕೊಲ್ತೀನಿ ಅಂತ. ಕೃಷ್ಣನಿಗೆ ಇವನ ಹತ್ರ ಇರೋ ಶಕ್ತಿ ಬಗ್ಗೆ ಗೊತ್ತಿಲ್ವೋ? ಮಾಮ ಹೊರಗಡೆ ಚಲಿಸುತ್ತಿರುವಂತಹ ಪ್ರಾಣ ಅರ್ಜುನ ಅಂತ ಅವನು ಹೇಳಿದ್ದು. ನರನಾರಾಯಣನಾಗಿ ಅವ್ರು ಇದ್ಬೇಕಾದ್ರೆ ಅವನನ್ನ ಕೊಲ್ಲೋದಕ್ಕೆ ಇವನು ಇಂದ್ರ ಕೊಟ್ಟ ಶಕ್ತಿ ಆಯುಧ ಅಂದ್ರೆ ಕೃಷ್ಣ ಅವನನ್ನ ರಕ್ಷಣೆ ಮಾಡೋದಿಲ್ವೇ? ಇವನಿಗೆ ಅದ್ರ ಬಗ್ಗೆ ಎಷ್ಟು ಮಟ್ಟಿಗಿದೆ ಅಂದ್ರೆ, ಇಂದ್ರನು ಕೊಟ್ಟ ಅಮೋಘ ಶಕ್ತಿ, ಅದರಿಂದಲೇ ನಾನು ಅರ್ಜುನನನ್ನ ಈಗಿನ ಯುದ್ಧದಲ್ಲಿ ಕೊಲ್ತೇನೆ. ಆ ಅರ್ಜುನನು ಹತನಾದರೆ ಅವನ ಸಹೋದರರು ಅರ್ಜುನ ರಹಿತವಾದ ಭೂಮಿಯನ್ನ ತಾವು ಅನುಭವಿಸುವುದಕ್ಕೆ ಹೇಗೂ ಇಷ್ಟಪಡೋದಿಲ್ಲ. ಅವರು ಕೂಡ ಪ್ರಾಣ ತ್ಯಾಗವನ್ನು ಮಾಡ್ತಾರೆ. ಆಗ ಸಮುದ್ರಾಂತವಾದ ಸಮಸ್ತ ಭೂಮಿಯು ಅಪ್ರಯತ್ನವಾಗಿ ದುರ್ಯೋಧನ ವಶವಾಗುತ್ತೆ. ಈ ಉಪಾಯದಿಂದಲೇ ನಮಗೆ ಸರ್ವಾರ್ಥಗಳು ಸಿದ್ಧಿಸೋದ್ರಲ್ಲಿ ಸಂದೇಹ ಇಲ್ಲ. ಎಲ್ಲ ಡಿಪೆಂಡ್ಸ್ ಆನ್ ಓನ್ಲಿ ಇವನ ಶಕ್ತಾಯುಧ. ಇದನ್ನು ಅವನು ಅರ್ಜುನ ಮೇಲೆ ಬಿಟ್ಟು ಬಿಡ್ತಾನೆ. ಇದನ್ನೆಲ್ಲ ದೂರದೃಷ್ಟಿಯಿಂದ ತಿಳಿದೆ ನಾನು ಗರ್ಜಿಸುತ್ತಿದ್ದೇನೆ ಅಂತ ತಿಳಿ. ನೀನಾದರೂ ಬ್ರಾಹ್ಮಣ, ಅದರಲ್ಲಿಯೂ ವೃದ್ಧ, ಯುದ್ಧ ಮಾಡಲು ಶಕ್ತಿ ಇಲ್ಲದವನು. ಇಷ್ಟೇ ಅಲ್ಲದೆ ಒಳಗೊಳಗೆ ನೀನು ಪಾಂಡವರಲ್ಲಿ ಪಕ್ಷಪಾತ ಉಳ್ಳವನು. ಪಾಂಡವರಲ್ಲಿ ಪಕ್ಷಪಾತ ಇದ್ರೆ ಇವನ್ ಯಾಕೆ ಯುದ್ಧಕ್ಕೆ ಬರಬೇಕು? ಕೃಪ ಹಾಗಾದ್ರೆ ಏನ್ ಮಾಡ್ದ? ಅವನು ಉಪ್ಪು ತಿಂದಿದ್ದೀನಿ, ಏನೋ ಅವನಿಗಾಗಿ ಮಾಡೋದು ಅಂತ. ಅಲ್ಲೂ ಕೂಡ ಇವನು ಇರ್ಲೇಬೇಕಾಗಿರ್ಲಿಲ್ಲ. ಭೀಷ್ಮನಿಂದ ಹೇಳಿದ್ರು, ಎಲ್ರಿಗೂ ಕೂಡ ಅಷ್ಟೇ, ದ್ರೋಣ ಮತ್ತೊಬ್ರು ಎಲ್ಲ. ಹೊಟ್ಟೆಪಾಡಿಗೆ ಯಾರ ಹತ್ರನೋ ಅದಕ್ಕೆ ಎಲ್ಲೆಲ್ಲೋ ಹೋಗಿ ದಾಸಿ ಕೆಲಸ ಮಾಡಬಾರ್ದು ಅಂತ ಹೇಳೋದು ಇದಕ್ಕೇನೆ. ಅವನು ಯಾವುದೋ ಅನ್ಯಾಯನೋ ಮೋಸನೋ ಮಾಡಿ ಏನೋ ಬಿಸ್ನೆಸ್ ನಡೆಸ್ತಾ ಇದ್ದಾನೆ, ಅದರಲ್ಲಿ ನಿಮಗೊಂದು ಪಾಲು. ನೀವು ಅದು ವೃದ್ಧಿ ಆದಂತೆಲ್ಲ ಅದರ ಪಾಪದ ಫಲದಲ್ಲೂ ಕೂಡ ನೀವು ಭಾಗಿಗಳು. ಬರೀ ಆ ಹಣ ಒಂದ್ ಸಿಕ್ತು ಅಂತಂದ್ಬಿಟ್ಟಲ್ಲ, ಎಲ್ಲವನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ. ಇಲ್ಲಿ ಅವರಲ್ಲಿರುವ ಮೋಹದಿಂದಲೇ ನೀನು ಬುದ್ಧಿಗೆಟ್ಟು ನನ್ನನ್ನು ಅವಮಾನ ಮಾಡ್ತಾ ಇದ್ದೀಯ ಕೃಪಾ. ಹೇ ಬ್ರಾಹ್ಮಣ, ನನಗೆ ಅಪ್ರಿಯವಾದ ಇಂತಹ ಮಾತುಗಳು ತಿರುಗಿ ನಿನ್ನ ಬಾಯಿಂದ ಹೊರಟ ಪಕ್ಷದಲ್ಲಿ ಇದೇ ಖಡ್ಗದಿಂದ ನಿನ್ನ ನಾಲಿಗೆಯನ್ನು ಕತ್ತರಿಸ್ಬಿಡ್ತೇನೆ. ಹೇ ಬುದ್ಧಿಗೆಟ್ಟ ಬ್ರಾಹ್ಮಣ, ಕೌರವರನ್ನ ಅವರ ಸೈನ್ಯಗಳನ್ನು ಹೆದರಿಸಿ ಅವರಿಗೆ ಉತ್ಸಾಹ ಭಂಗವನ್ನು ಉಂಟು ಮಾಡೋದಕ್ಕಾಗಿ ನೀನು ಇಲ್ಲಿ ಪಾಂಡವರನ್ನು ಸುಮ್ಮನೆ ಸ್ತೋತ್ರ ಮಾಡ್ತಾ ಇದೀಯ. ಎಲ್ಲ ಗೌತಮ, ಈಗಲೂ ನಾನೊಂದು ಮಾತನ್ನು ಹೇಳ್ತೀನಿ ಕೇಳು. ದುರ್ಯೋಧನ, ದ್ರೋಣ, ಶಕುನಿ, ದುರ್ಮುಖ, ಜಯ, ದುಶ್ಯಾಸನ, ಪುರುಷಸೇನ, ಶಲ್ಯ, ಸೋಮದತ್ತ, ಭೂರಿ, ಅಶ್ವತ್ಥಾಮ, ವಿವಿಂಶದೆ, ಕೊನೆಗೆ ನೀನು ಒಬ್ಬ. ಇಷ್ಟು ಮಂದಿ ಯುದ್ಧಕ್ಕಾಗಿ ಕವಚ ತೊಟ್ಟು ನಿಂತ ಮೇಲೆ ಇಂದ ಪರಾಕ್ರಮ ಉಳ್ಳವನಾದರೂ ಇವರನ್ನು ಜಯಿಸಬಲ್ಲನೆ? ಎಲ್ಲರೂ ಯುದ್ಧ ವಿಶಾರದರು, ಶೂರರು, ಅಸ್ತ್ರಗಳಲ್ಲಿ ಸುಶಿಕ್ಷಿತರು, ಬಲಾಢ್ಯರು, ಯುದ್ಧದಲ್ಲಿ ಸ್ವರ್ಗಕ್ಕಾಗಿ ಆಸೆ ಪಡ್ತಕ್ಕವರು, ಧರ್ಮಜ್ಞರು. ಇಂಥವರು ದೇವತೆಗಳನ್ನಾದರೂ ಯುದ್ಧದಲ್ಲಿ ಕೊಲ್ಲಬಲ್ಲರು. ಇವರೆಲ್ಲರೂ ಪಾಂಡವರನ್ನ ಕೊಂದು ದುರ್ಯೋಧನಿಗೆ ಜಯವನ್ನು ಕೈಕೊಡಿಸುವುದಾಗಿ ಕೈಕಟ್ಟಿ ಬಂದಿದ್ದಾರೆ. ಆದರೆ ಹೇ ಬ್ರಾಹ್ಮಣ, ಬಲಾಢ್ಯರಿಗಾದರೂ ಜಯ ಎಂಬುದು ದೈವಾಯತ್ತ. ಇದಕ್ಕೆ ನಮಗೆ ಬೇರೆ ನಿದರ್ಶನ ಬೇಕೆ? ಮಹಾಬಾಹುವಾದ ಭೀಷ್ಮ ಶಿಖಂಡಿಗೆ ಸೋತು ಅವನ ಬಾಣಗಳಿಂದ ಪೀಡಿತನಾಗಿ ಮಲಗಿದ್ದಾನೆ.
ವಿಕರ್ಣ, ಚಿತ್ರಸೇನ, ಬಾಕ್ಲೀಕ, ಜಯದ್ರಥ, ಭೂರಿಶ್ರವಸ್ಸು, ಜಯ, ಜಲಸಂಧ, ಸುದಕ್ಷಿಣ, ಶಲ, ಭಗದತ್ತರೆ ಮೊದಲಾಗಿ ದೇವತೆಗಳಿಗೂ ದುರ್ಚರ್ಯ ಎನಿಸಿದಂತಹ ಇನ್ನೂ ಅನೇಕ ರಾಜರು ತಮಗಿಂತಲೂ ಅಲ್ಪ ಬಲವುಳ್ಳ ಪಾಂಡವರಿಂದ ಯುದ್ಧದಲ್ಲಿ ಹತರಾದ್ರು. ಇವೆಲ್ಲ ದೈವ ವ್ಯಾಪಾರವಲ್ಲದೆ ಬೇರೆ ಏನು? ಯಾವಾಗ ಎಲ್ಲ ಸೋತ್ರೋ ಏನಾಯ್ತೋ ಅದೆಲ್ಲ ದೇವರ ಮೇಲೆ ಹಾಕ್ಬಿಡೋದು. ಎಲ್ಲ ದೇವರ ಸಂಕಲ್ಪ ಇರ್ಲಿಲ್ಲ. ಇವ್ರ ಪರಾಕ್ರಮ ಪೌರುಷ ಎಲ್ಲ ಹೋಗಿತ್ತು? ಧರ್ಮದ ಜೊತೆಗಿದ್ರ? ಒಂದ್ ವೇಳೆ ಇವನಿಷ್ಟೆಲ್ಲ ಹೇಳದ್ನಲ್ಲ, ಅವ್ರೇನಾದ್ರು ಧರ್ಮದ ಕಡೆಗಿದ್ದು ನಡೆಸಿದ್ದೆ ಆದ್ರೆ ಖಂಡಿತ ಜಯ ಇರೋದು. ಅಧರ್ಮದ ಜೊತೆಗೆ ಸೇರಿದಾಗ ಅವನು ಎಂತದೇ ಅಪೂರ್ವ ಶಕ್ತಿ ಇರ್ಲಿ, ಏನೇ ಇರ್ಲಿ, ಏನಾದ್ರು ಉಳಿಯುತ್ತೇನೋ? ಇದು ಮೂಲತಃ ತಿಳಿಯಬೇಕಾದದ್ದು. ಅದಕ್ಕೆ ಧರ್ಮದ ಜೊತೆನಲ್ಲಿ ಇರ್ಬೇಕೆ ಹೊರತು ಅಧರ್ಮದ ಜೊತೆಗೆ ಸಹಕಾರ ಕೊಡಬಾರದು. ಒಂದ್ ವೇಳೆ ಇರೋ ಕಡೆನಲ್ಲಿ ಅಧರ್ಮದ ಚರ್ಚೆನೋ ಮಾತೋ ಏನೋ ನಡೀತಾ ಇದೆ, ಅದಕ್ಕೆ ವಿಜಯ ಸಿಗುತ್ತೆ ಅಂದ್ರೆ ಜಾಗ ಬಿಟ್ಟು ಖಾಲಿ ಮಾಡಿ ಬಂದ್ಬಿಡ್ಬೇಕು. ಅಲ್ಲಿದ್ರೆ ನೀವು ಒಂದು ಪಾರ್ಟಿ, ಅದರಲ್ಲಿ ಆ ಪಾಪದಲ್ಲಿ ನೀವು ಭಾಗಿಯಾಗೋದು. ದ್ರೌಪದಿಗೆ ಅಲ್ಲಿ ಮಾನಭಂಗ ಮಾಡೋದಕ್ಕಾಗಿ ಇವರು ಪ್ರಯತ್ನ ಪಟ್ಟಾಗ ತಲೆ ತಗ್ಗಿಸ್ಕೊಂಡು ಕೂತ್ಕೊಳ್ಳೋದಿತ್ತಲ್ಲ, ಎಲ್ಲ ಮಾಡಿದ್ದು. ಎದ್ದು ಬರ್ಬೇಕಾಗಿತ್ತು, ಸಭೆಯಿಂದ ಬಿಟ್ಟು ಬರ್ಬೇಕಾಗಿತ್ತು. ಅದಕ್ಕಾಗಿ ಎಲ್ರೂ ಕೂಡ ಅನುಭವಿಸಿದ್ರು. ಭೀಷ್ಮನಿಂದ ಸೇರಿ ಶರತಲ್ಪದಲ್ಲಿದ್ದು ಬಾಣಗಳಿಂದ ನೋವುಂಟಾಗ್ಲಿಲ್ವಾ ಅವನಿಗೆ? ಖಂಡಿತ ಆಯ್ತು. ಯಾಕೆ ಅಂದ್ರೆ ಸ್ವಯಂಕೃತ ಅಪರಾಧ. ಅಲ್ಲಿ ದೇವದ ಅಲ್ಲ, ದೇವತೆ ದೈವ ಅಲ್ಲಿ ಅದರದ್ದು ಎಲ್ಲ ದೈವಕ್ಕೆ ಮುಂದಕ್ಕಾಗತ್ತೆ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ದೈವಾಧೀನ, ದೈವಕಧೀನ ಅಲ್ಲ, ಇವರು ಮಾಡ್ಕೊಂಡಿದ್ದು. ಹಾಗೆ ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ಅಷ್ಟೆ, ಜೀವನಿಗೆ ಕರ್ತೃತ್ವ ಇದೆಯೇ ಅಂದ್ರೆ ಉಂಟು. ಕರ್ತ ಶಾಸ್ತ್ರಾರ್ಥವತ್ವಾತ್ ಭಾಷ್ಯದಲ್ಲಿ ಹೇಳ್ಬೇಕಾದ್ರೂ ಸೂತ್ರದಲ್ಲಿ. ಅಂದ್ರೆ ಅವನ ಎಲ್ಲವನ್ನು ಮಾಡ್ತಾನ ಅಂದ್ರೆ ಭಗವಂತಂದು ದೈವ ಮಾತ್ರ ಪಂಚಮ. ಎಲ್ಲ ಇವನ ಬುದ್ಧಿಶಕ್ತಿ, ಇವನ ಸಾಮರ್ಥ್ಯ, ದೈಹಿಕ ಸಾಮರ್ಥ್ಯ, ಕಾರ್ಯದ ವಿವೇಚನೆ, ಎಲ್ಲದರ ಜೊತೆಗೆ ಭಗವಂತನ ಸಂಕಲ್ಪವು ಸೇರಿದ್ರೆ ಮಾತ್ರ ಆ ಕೆಲಸ ಸಿದ್ಧಿಯಾಗೋದು. 18ನೇ ಅಧ್ಯಾಯದಲ್ಲಿ ದೈವ ಮಾತ್ರ ಪಂಚಮಂ ಅಂತ ಶ್ಲೋಕದಲ್ಲಿ ಹೇಳುವಂತ. ಎಲ್ಲವೂ ಬರೀ ಕೂತ್ಕೊಂಡು ದೈವನೇ ಮಾಡ್ಬಿಡುತ್ತೆ ಅಂತಲ್ಲ. ಇವನಿಗೆ ಬುದ್ಧಿ ಕೊಟ್ಟಿದ್ದಾನೆ, ವಿವೇಕ ಕೊಟ್ಟಿದ್ದಾನೆ, ಶಾಸ್ತ್ರಜ್ಞಾನ ಕೊಟ್ಟಿದ್ದಾನೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ತಿಳಿದು ಸರಿ ಯಾವ್ದಿದೆಯೋ ಅದ್ರ ಜೊತೆನಲ್ಲಿ ಇರ್ಬೇಕೆ ಹೊರತು ಅದಕ್ಕೆ ವಿರುದ್ಧವಾದದ್ರಲ್ಲಿ ತೊಡಗಿದ್ರೆ ಅದಕ್ಕೆ ಸರಿಯಾದ ಫಲ ಅನುಭವಿಸ್ತಾನೆ. ಹೇ ಪುರುಷಾಧಮ, ನೀನು ದುರ್ಯೋಧನ ಪಕ್ಷದಲ್ಲಿ ಇದ್ಕೊಂಡು ಅವನಿಗೆ ವೈರಿಗಳಾದ ಪಾಂಡವರನ್ನೇ ಯಾವಾಗಲೂ ಸ್ತುತಿಸ್ತಾ ಇದ್ದೀಯ. ಅವರಲ್ಲಿಯೂ 100,000 ಸಂಖ್ಯೆಯಿಂದ ವೀರರು ಹತರಾಗಲಿಲ್ವೇನೋ? ಕೌರವ ಸೈನ್ಯಗಳನ್ನೇ ಪಾಂಡವ ಸೈನ್ಯವು ಅನೇಕವಾಗಿ ಕ್ಷೀಣಿಸಲಿಲ್ವೇ? ಹೀಗಿರುವಾಗ ಪಾಂಡವರಲ್ಲಿ ನೀನು ಹೇಳುವ ಅಧಿಕ ಪ್ರಭಾವ ಏನೂ ನನಗೆ ತೋರ್ಲಿಲ್ಲ. ಹೇ ಬ್ರಾಹ್ಮಣ, ಹೆಚ್ಚು ಮಾತಿಂದ ಏನು? ನಾನು ಈ ರಾಜನ ಹಿತಕ್ಕಾಗಿ ಈ ಯುದ್ಧದಲ್ಲಿ ನನ್ನ ಶಕ್ತಿ ಮೀರಿ ಪ್ರಯತ್ನಿಸ್ತೇನೆ. ಇದರ ಮೇಲೆ ಜಯ ಎಂಬುದು ದೈವವಶವಾಗಿದೆ ಅಂತಂದ. ಅಲ್ಲಿಗೆ 159ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 160ನೇ ಅಧ್ಯಾಯ. ಕೃಪನ ಧಿಕ್ಕಾರ ವಾಕ್ಯವನ್ನು ಕೇಳಲಾರದೆ ಅಶ್ವತ್ಥಾಮನು ಕರ್ಣನನ್ನು ವಧಿಸೋದಕ್ಕಾಗಿ ಎದ್ದು ಬಂದದ್ದು. ಕೃಪಾ ದುರ್ಯೋಧನರು ಅವನನ್ನು ತಡೆದದ್ದು. ಅರ್ಜುನನಿಂದ ಕರ್ಣನು ಪರಾಜಿತನಾದಾಗ ದುರ್ಯೋಧನ ಯುದ್ಧಕ್ಕಾಗಿ ಅಶ್ವತ್ಥಾಮನನ್ನು ಕಳಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ಮಹಾರಾಜ, 160ನೇ ಅಧ್ಯಾಯ. ಇದರಲ್ಲಿ ಒಂದು ಅಧ್ಯಾಯ ನಿನ್ನೆ ನೋಡಿದ್ವಿ, ಒಂದು ಹಿಂದೆ ಹೋಯ್ತು. 156, 57ರಲ್ಲೋ ಏನೋ ಒಂದು ಜಂಪ್ ಆಗೋಯ್ತು. ಮಹಾರಾಜ, ಹೀಗೆ ಕರ್ಣನು ಕೃಪನನ್ನ ಧಿಕ್ಕರಿಸಿ ನುಡಿದ ಪರುಷ ವಾಕ್ಯವನ್ನು ಕೇಳಲಾರದೆ ಅಶ್ವತ್ಥಾಮನ ಕೋಪದಿಂದ ಕತ್ತಿಯನ್ನೆತ್ತಿಕೊಂಡು ಸಿಂಹವು ಆನೆ ಮೇಲೆ ಬೀಳುವಂತೆ ದುರ್ಯೋಧನನು ನೋಡುತ್ತಿರುವಾಗಲೇ ಕರ್ಣನನ್ನು ಕೊಲ್ಲುವುದಕ್ಕಾಗಿ ಮುಂದೆ ಬರೆದ. ಕೃಪನನ್ನ ಕರ್ಣ ನಿಂದಿಸಿದ್ದು. ಈಗ ಜಂಪ್ ಆಯ್ತು ಅಂತ ಹೇಳಿದ್ದು ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಷ್ಟೇ. ಇಲ್ಲೇನು ಅಧ್ಯಾಯ ನಮಗ್ ಮಿಸ್ ಆಯ್ತು ಅಂತಿಲ್ಲ. ನಂಬರ್ ಹೇಳ್ಬೇಕಾದ್ರೆ 156, 158 ಆಗೋಲ್ 159 ಅಲ್ಲಿ ಹಾಗೆ ಚೇಂಜ್ ಆಗಿದ್ದಷ್ಟೇ. ಮುದ್ರಾ ರಾಕ್ಷಸನ ಇದಾಗಿದ್ದಷ್ಟೇ. ಅಶ್ವತ್ಥಾಮನಿಗೆ ಕೋಪ ಬಂತು. ಯಾಕೆ? ಕೃಪನನ್ನ ಕರ್ಣ ನಿಂದಿಸಿದ. ಕೃಪ ಏನಾಗ್ಬೇಕು?
ಅಶ್ವತ್ಥಾಮನ ಸ್ವಂತ ಸೋದರ ಮಾವ, ಅವನ ತಾಯಿ ತಮ್ಮ ಇವನು. ಕೃಪಿ ಇಬ್ರುವೆ. ಆ ಕೃಪಿನೇ ದ್ರೋಣನ ಹೆಂಡತಿ, ದ್ರೋಣನ ಮಗ ಇವನು ಅಂತಂದಾಗ ಸೋದರ ಮಾವನನ್ನ ಕರ್ಣ ನಿಂದಿಸಿದ್ದಕ್ಕೆ ಕತ್ತಿಯನ್ನು ಎತ್ಕೊಂಡು ಕರ್ಣನನ್ನು ಕೊಂದ್ಬಿಡ್ತೀನಿ ಅಂತ ಹೋಗ್ತಾನೆ. ನೋಡಿ ಎಷ್ಟು ಒಮ್ಮತ ಇದೆ ಇವರಲ್ಲಿ. ಯಲಾಸೂತಾದಮ ಕರ್ಣ ಅರ್ಜುನನಲ್ಲಿ ನಿಜವಾಗಿರುವ ಗುಣ ವಿಶೇಷಗಳನ್ನ ನನ್ನ ಮಾವನು ರಾಜನಿಗೆ ತಿಳಿಸ್ತಾ ಇದ್ದಾಗ ಬುದ್ಧಿಗೆಟ್ಟ ನೀನು ದ್ವೇಷ ಬುದ್ಧಿಯಿಂದ ಆಚಾರ್ಯನನ್ನೇ ಎದುರಿಸ್ತಾ ಇದ್ದೀಯ. ಕೇವಲ ಆತ್ಮಸ್ತುತಿರತನಾದ ನೀನು ಮಹತ್ತಾದ ಗರ್ವದಿಂದ ಯಾರನ್ನೂ ಲಕ್ಷ್ಯ ಮಾಡದೆ ಲೋಕೈಕ ಧನುರ್ಧರನಾದಂತಹ ಅರ್ಜುನನನ್ನೇ ತುಚ್ಛೀಕರಿಸ್ತಾ ಇರುವೆ. ನಿನ್ನ ದರ್ಪದಿಂದ ಲೋಕದಲ್ಲಿ ಧನುರ್ಧಾರಿಯೊಬ್ಬನನ್ನು ಗಣನಿಗೆ ತಾರದೇ ಇರುವೆ. ಹೇ ನರಾಧಮ, ಅರ್ಜುನನು ನಿನ್ನ ಕಣ್ಣಿದುರಾಗಿ ಜಯದ್ರಥನನ್ನು ಕೊಂದಾಗ ನಿನ್ನ ವೀರ್ಯ ಎಲ್ಲೋಗಿತ್ತು? ನಿನ್ನ ಅಸ್ತ್ರಗಳೆಲ್ಲ ಎಲ್ಲಿ ಹೋಗಿದ್ವು? ನಿನ್ನನ್ನು ಜಯಿಸಿದ ಮೇಲಲ್ವೇ ಅರ್ಜುನ ಆ ಜಯದ್ರಥನನ್ನು ಕೊಂದಿದ್ದು. ಹಿಂದೆ ಯಾವನು ಸಾಕ್ಷಾತ್ ರುದ್ರನನ್ನೇ ಯುದ್ಧದಲ್ಲಿ ಮೆಚ್ಚಿಸಿದ್ನೋ ಆ ಅರ್ಜುನನನ್ನು ನೀವು ಜಯಿಸುವೆ ಎಂದು ಇಲ್ಲದ ಮನೋವತಗಳನ್ನು ಇಟ್ಕೊಂಡಿದ್ದೀಯ. ಇಂದ್ರಾದಿ ದೇವತೆಗಳು ಕೃಷ್ಣ ಸಹಾಯವುಳ್ಳ ಅರ್ಜುನನನ್ನು ಜಯಿಸಲಾರರು. ಅವನು ಲೋಕೈಕ ವೀರ, ಎಂಥವರಿಗೂ ದುರ್ಜಯ. ಅಂಥವನನ್ನ ಈ ಸಾಮಾನ್ಯ ರಾಜರೊಡನೆ ಸೇರಿಸಿ ನೀನು ಜಯಿಸ್ತೀಯೇನು? ಇಲ್ಲ ಬುದ್ಧಿಗೆಟ್ಟವನೇ, ಇದು ನೋಡು, ಈಗಲೇ ನಿನ್ನ ತಲೆಯನ್ನ ನಿನ್ನ ಶರೀರದಿಂದ ಬೇರ್ಪಡಿಸ್ತಾನೆ, ಬಂದು ನಿಂತ್ಕೋ ಎಂದ. ಅಶ್ವತ್ಥಾಮನ ಈ ಕೋಪದಿಂದ ಖಡ್ಗಪಾಣಿಯಾಗಿ ಕರ್ಣನ ಮೇಲೆ ಬೀಳಲು ಹೋಗೋದನ್ನ ಕಂಡೊಡನೆ ದುರ್ಯೋಧನ ಕೃಪಾ ಇಬ್ರು ಒಟ್ಟಿಗೆ ತಟ್ಟನೆ ಬಂದು ಅವನನ್ನು ತಡೆದ್ರು. ಆಗ ಕರ್ಣನು, ರಾಜ ಬಿಡು, ಅವನನ್ನು ಬಿಟ್ಟುಬಿಡು. ತಾನೇ ಶೂರನೆಂದು ಯುದ್ಧ ಸಮರ್ಥನೆಂದು ಹೇಳಿಕೊಳ್ಳುತ್ತಿರುವ ಆ ಬ್ರಾಹ್ಮಣ ಅಧಮನು ಮುಂದೆ ಬರಲಿ, ನನ್ನ ವೀರ್ಯಕ್ಕೆ ಅವನು ಆತಿಯಾಗಲಿ ಬಿಡು ಎಂದ. ಇದು ಹೆಂಗಿದೆ ಅಂದ್ರೆ, ಈಗ ಇಬ್ರು ಜಗಳ ಮಾಡ್ತಿದ್ದಾರೆ. ನೀವು ಕೈ ಬಿಡ್ರಿ ನನ್ನನ್ನ, ನಾನು ಅವನನ್ನು ಮುಗಿಸ್ಬಿಡ್ತೀನಿ ಇವತ್ತು. ಇವನಿಗೆ ಶಕ್ತಿ ಇಲ್ಲ ಅಲ್ಲಿ ಸುಮ್ನೆ ಆಡೋದು. ಅವರು ಆ ಕಡೆಯಿಂದ ಎಳಿತಾ ಇದ್ದಾರೆ, ಇವನನ್ನು ಈ ಕಡೆ ಎಳಿತಾ ಇದ್ದಾರೆ. ಆ ತರದ ಸಿದ್ಧಿ ಸಂದರ್ಭ ಇಲ್ಲಿ. ಆಗ ಅಶ್ವತ್ಥಾಮನು, ಹೇ ಬುದ್ಧಿಗೆಟ್ಟ ಸೂತಪುತ್ರ, ನೀನು ಎಷ್ಟು ಬಗಳಿದ್ರೋ ಬಗಳು, ನಾವು ನಿನ್ನನ್ನ ಈಗ ಮನ್ನಿಸ್ಬೇಕಾಗಿದೆ. ಈ ನಿನ್ನ ಮಿತಿಮೀರದ ದರ್ಪವನ್ನ ಶೀಘ್ರದಲ್ಲಿ ಅರ್ಜುನ ಮುರಿತಾನೆ ಎಂದ. ಆಗ ದುರ್ಯೋಧನು, ಹೇ ಗುರುಕುಮಾರ ಅಶ್ವತ್ಥಾಮ, ಪ್ರಸನ್ನನಾಗೋ, ಮನ್ನಿಸು. ಇದು ಕೋಪಕ್ಕೆ ಕಾಲ ಅಲ್ಲ. ಈ ಕರ್ಣನ ಮಾತಿಗಾಗಿ ನೀನು ಕೋಪಿಸದೆ ಮನ್ನಿಸು. ಮುಖ್ಯವಾಗಿ ಈಗಿನ ಸ್ಥಿತಿಯಲ್ಲಿ ನನ್ನ ಕಾರ್ಯಭಾರ ನಿಮ್ಮೆಲ್ಲರಲ್ಲಿಯೂ ಸಮಾನವಾಗಿ ಬಿದ್ದಿದೆ. ನೀನು, ಈ ಕರ್ಣನು, ನಿನ್ನ ಮಾವನಾದ ಕೃಪ, ನಿನ್ನ ಜನಕನಾದ ದ್ರೋಣ, ಶಲ್ಯ, ಶಕುನಿ ಇವರೆಲ್ಲರ ಮೇಲೆ ಈಗಿನ ಕಾರ್ಯಭಾರ ಬಿದ್ದಿರೋದ್ರಿಂದ ನೀನು ಮನ್ನಿಸಿಬಿಡು. ಅದೋ ಆಗಲೇ ಪಾಂಡವರು ಕರ್ಣನನ್ನು ಯುದ್ಧ ಮಾಡಬೇಕು ಎಂಬ ಆತುರದಿಂದ 4 ಕಡೆಗಳಿಂದ ಅವನನ್ನು ಕರೆಯುತ್ತಾ ಬರ್ತಾ ಇರೋದನ್ನು ನೋಡು ಎಂದ. ರಾಜನಾದ ದುರ್ಯೋಧನೇ ಕೈ ಹಿಡಿದು ಸಮಾಧಾನೋಕ್ತಿಗಳನ್ನು ಹೇಳಿದ ಮೇಲೆ ಅಶ್ವತ್ಥಾಮನು ತನ್ನ ಕೋಪವನ್ನು ಅಡಗಿಸಿಕೊಂಡು ಶಾಂತನಾದ. ಕರ್ಣ ಇನ್ನೂ ಹೇಳ್ಬೋದು, ಇವರು ಇಷ್ಟೆಲ್ಲ ಹೇಳಿದ್ರಲ್ಲ ನನ್ನ ಮಿತ್ರ, ಅದಕ್ಕಾಗಿ ನಿಮ್ಮನ್ನು ಬಿಟ್ಟೆ. ಇಲ್ದಿದ್ರೆ ನಾನು ಇವಾಗಲೇ ಅವನ ಕೃಪನ ನಾಲಿಗೆಯನ್ನ ಸೀಳ್ಬಿಡ್ತಿದ್ದೆ. ಹೇಳೋದಕ್ಕೇನು? ಅಶ್ವತ್ಥಾಮ ಆಮೇಲೆ ತನ್ನ ಕೋಪವನ್ನು ಅಡಗಿಸಿಕೊಂಡು ಶಾಂತನಾದ. ಆಮೇಲೆ ಉದಾರ ಬುದ್ಧಿಯುಳ್ಳ ಕೃಪಾಚಾರ್ಯನು ಕೂಡ ತನ್ನ ಕೋಪವನ್ನು ಬಿಟ್ಟು ಸೌಮ್ಯ ಸ್ವಭಾವದಿಂದ ಕರ್ಣನನ್ನು ಕುರಿತು, ಹೇ ಸೂತಪುತ್ರ, ನೀನು ಬುದ್ಧಿಗೆಟ್ಟು ಬಾಯಿಗೆ ಬಂದ ಹಾಗೆ ಮಾತುಗಳನ್ನಾಡಿದೆ. ನಾವು ಅಪರಾಧವನ್ನು ಮನ್ನಿಸಿದ್ದೇವೆ. ಈ ನಿನ್ನ ಗರ್ವವನ್ನ ಶೀಘ್ರದಲ್ಲಿ ಅರ್ಜುನ ಮುರಿಯುತ್ತಾನೆ ಎಂದ. ಇಷ್ಟರಿಗೆ ಅತ್ತಲಿಂದ ಪಾಂಡವರು, ಪಾಂಚಾಲರು ಕರ್ಣನೊಡನೆ ಯುದ್ಧಕ್ಕೆ ಸಿದ್ಧರಾಗಿ ವೀರವಾದಗಳನ್ನು ನುಡಿಯುತ್ತಾ 4 ಕಡೆಗಿಂದಲೂ ಬಂದು ಕರ್ಣನನ್ನು ಮುತ್ತಿದ್ರು. ರತಿಕ ಶ್ರೇಷ್ಠನಾದ ಕರ್ಣ ಧನಸ್ಸನ್ನು ಎತ್ತಿಕೊಂಡು ದೇವಗಣಗಳಿಂದ ಪರಿವೃತನಾದ ಇಂದ್ರನಂತೆ ಕೌರವ ವೀರದಿಂದ ಪರಿವೃತನಾಗಿ ಅವರನ್ನು ಎದುರಿಸುವುದಕ್ಕೆ ತೊಡಗಿದ. ಪಾಂಡವರೊಡನೆ ಕರ್ಣನಿಗೆ ಭಯಂಕರ ಯುದ್ಧ ಆಯಿತು. ಉಭಯ ಪಕ್ಷದಲ್ಲೂ ಸಿಂಹನಾದಗಳು ಹೆಚ್ಚಿದವು. ಆಗ ಪಾಂಡವರು, ಪಾಂಚಾಲರು ಕರ್ಣನನ್ನು ಹುಡುಕುತ್ತಾ ಒಬ್ಬರಿಗೊಬ್ಬರು, ಇದೋ ಕರ್ಣನಲ್ಲಿ, ಕರ್ಣ ಮುಂದೆ ಬಂದು ನಿಲ್ಲು, ಹೇ ದುರಾತ್ಮ, ಕೆಲವು ನರಾಧಮ, ನಮ್ಮನ್ನು ಯುದ್ಧ ಮಾಡು ಎಂದ್ರು. ಇನ್ನು ಕೆಲವರು ಕೋಪದಿಂದ, ಕೊಲ್ಲಿರಿ, ಮಹಾಗರ್ವಿಯಾಗಿ ಅಲ್ಪ ಬುದ್ಧಿಯುಳ್ಳಂತ ಈ ಸೂತ್ರಪುತ್ರನನ್ನ ಈಗಲೇ ವಧಿಸಿರಿ. ಇವನು ಭೂಮಿಯಲ್ಲಿ ಜೀವಿಸಿ ಪ್ರಯೋಜನ ಇಲ್ಲ. ಎಲ್ಲ ರಾಜರು ಒಂದಾಗಿ ಸೇರಿ ಅವನನ್ನು ಕೊಲ್ಲಿ. ಇವನು ಪಾಂಡವರ ಪರಮ ವೈರಿ, ಯಾವಾಗಲೂ ಪಾಪ ಬುದ್ಧಿಯುಳ್ಳವನು. ಇವನೇ ಎಲ್ಲ ಅನರ್ಥಗಳಿಗೂ ಮೂಲ. ದುರ್ಯೋಧನಿಗೆ ಅತ್ಯಂತ ಪ್ರಿಯತಮ, ಅವನು ಹೇಳಿದಂತೆ ನಡೀತಕ್ಕವನು. ಇವನನ್ನು ಮೊದಲು ಕೊಲ್ಲಿ ಎಂದು ಹೇಳುತ್ತಾ ಅನೇಕ ಮಹಾರಥರು ಕರ್ಣನನ್ನು ಕೊಲ್ಲುವುದಕ್ಕಾಗಿ ದೊಡ್ಡ ಬಾಣ ವರ್ಷಗಳನ್ನೇ ಮುಂದೆ ಬಂದರು. ಆದರೇನು, ಅವರ ಆರ್ಭಟಕ್ಕೆ ಕರ್ಣನು ಸ್ವಲ್ಪ ಮಾತ್ರ ಹೆದರಲಿಲ್ಲ. ಸಮುದ್ರದಂತೆ
ಅಪಾರವಾದ ಆ ಶತ್ರು ಸೈನ್ಯವನ್ನು ನೋಡಿ ಕರ್ಣನು ಮತ್ತಷ್ಟು ಯುದ್ಧೋತ್ಸಾಹದಿಂದ ನಿನ್ನ ಮಗನಿಗೆ ಯುದ್ಧದಲ್ಲಿ ತನ್ನಿಂದ ಆದ ಪ್ರಿಯವನ್ನು ಉಂಟು ಮಾಡಬೇಕು ಎಂಬ ದೃಢ ಸಂಕಲ್ಪದೊಡನೆ ತನ್ನ ಸುತ್ತಲೂ ಮುತ್ತಿದ್ದ ಸೈನ್ಯಗಳನ್ನೆಲ್ಲ ಚದುರಿಸುತ್ತಾ ಬಂದ. ಶತ್ರುರಾಜರು 100,000 ಲೆಕ್ಕದಿಂದ ಧನುರ್ಧಾರಿಗಳಾಗಿ ನಿಂತು ಕರ್ಣನ ಮೇಲೆ ಬಾಣಗಳನ್ನು ಕರೆದರು. ಇವನು ತನ್ನ ಬಾಣವರ್ಷದಿಂದ ಅವರ ಬಾಣಗಳನ್ನು ತಡಿತಾ ಇದ್ದ. ಹೀಗೆ ಪ್ರತಿಗೆ ಪ್ರತಿಯಾಗಿ ಪರಾಕ್ರಮವನ್ನು ತೋರಿಸುತ್ತಿದ್ದ ಅವರಿಬ್ಬರ ಯುದ್ಧ ದೇವಾಸುರ ಯುದ್ಧದಂತೆ ಅತಿ ಪ್ರಬಲವಾಯಿತು. ಹೇ ಮಹಾರಾಜ, 4 ಕಡೆಗಳಿಂದಲೂ ಅನೇಕ ರಾಜರು ಕರ್ಣನನ್ನು ಸುತ್ತಿ ಮುತ್ತಿ ಹೊಡಿತಾ ಇದ್ರು. ಕರ್ಣ ಅವರನ್ನೆಲ್ಲ ತನ್ನ ಹಸ್ತವೇಗದಿಂದ ನಿವಾರಿಸ್ತಾ ಇದ್ದ. ಕರ್ಣನ ಆಶ್ಚರ್ಯಕರವಾದ ಹಸ್ತಲಾಘವನ್ನ ಆಗ ನಾವು ನೋಡಿದ್ರು. ಮಹಾರಥನಾದ ಕರ್ಣ ಶತ್ರುಗಳ ಬಾಣ ಸಮೂಹಗಳನ್ನು ನಿವಾರಿಸಿದ್ದೇ ಅಲ್ಲದೆ ಅವರ ರಥಗಳನ್ನೆಲ್ಲ ತನ್ನ ಬಾಣಗಳಿಂದ ಮುಚ್ಚಿದ. ಆ ರಾಜರ ರಥಾಶ್ವಗಳು, ಧ್ವಜಗಳು, ಛತ್ರಗಳು, ನೊಗ, ಮೂಕಿ ಇವುಗಳೊಳಗೆಲ್ಲ ಕರ್ಣ ನಾಮಾಂಕಿತವಾದ ಬಾಣಗಳೇ ಕಾಣ್ತಾ ಇದ್ವು. ಕರ್ಣನ ಬಾಣಗಳಿಂದ ರಾಜರೆಲ್ಲರೂ ಬಹಳವಾಗಿ ನೊಂದು ಚಳಿಗೆ ಸಿಕ್ಕಿದ ದನಗಳಂತೆ ತತ್ತಳಿಸ್ತಾ ಇದ್ರು. ಆನೆ, ಕುದುರೆ ಮುಂತಾದ ಸೇನಾಂಗಗಳು ಅಸಂಖ್ಯಾತವಾಗಿ ಕೊಲೆಗಿಡಗಳು. ಎಷ್ಟೋ ಮಂದಿ ರಥಿಕರು ಸತ್ತರು. ಅನೇಕ ಶೂರರ ತಲೆಗಳು, ತೋಳುಗಳು ಅಲ್ಲಲ್ಲಿ ಕತ್ತರಿಸಿ ಬಿದ್ದು ಆ ಅವಯವಗಳೆಲ್ಲ ಭೂಮಿಗೆಲ್ಲ ಹರಡಿದಂತೆ ಕಾಣಿಸ್ತು. ಹತರಾಗಿ ಬಿದ್ದವರು ಆಗಲೇ ಕೊಲೆಗೆ ಈಡಾಗುತ್ತಾ ಇದ್ದವರು ಅಲ್ಲಲ್ಲಿ ದೀನ ಧ್ವನಿಯಿಂದ ಕೂಗುತ್ತಾ ಇದ್ರು. ಇವರಿಂದ ರಣಭೂಮಿಯೆಲ್ಲ ಭಯಂಕರವಾದ ಯಮನಗರಿ ಎಂದು ಕಾಣಿಸ್ತಾ ಇತ್ತು. ಕರ್ಣನ ಈ ಅದ್ಭುತ ಪರಾಕ್ರಮವನ್ನು ನೋಡಿ ದುರ್ಯೋಧನ ಅಶ್ವತ್ಥಾಮನ ಬಳಿಗೆ ಬಂದು, ಆಚಾರ್ಯ ಪುತ್ರ, ಅದೋ ಅತ್ತಲಾಗಿ ಕರ್ಣನೊಬ್ಬನೇ ಅನೇಕ ರಾಜ್ಯಗಳನ್ನು ಯುದ್ಧ ಮಾಡ್ತಾ ಇದ್ದಾನೆ. ಹಿಂದೆ ಷಣ್ಮುಖನ ಕೊಲೆಗೀಡಾಗಿ ಚದುರುತ್ತಿರುವ ದೈತ್ಯ ಸೇನೆಯಂತೆ ಕರ್ಣನ ಬಾಣ ವೇಗವನ್ನು ಸಹಿಸಲಾರದೆ ಪಾಂಡವ ಸೈನ್ಯ ಪಲಾಯನ ಮಾಡ್ತಿದೆ ನೋಡು. ಪಾಂಡವ ಸೈನ್ಯವು ಚದುರಿಸಲ್ಪಡ್ತಿದ್ದನ್ನ ನೋಡಿ ಅರ್ಜುನನು ಕುಪಿತನಾಗಿ ಕರ್ಣನನ್ನು ಕೊಲೆ ಮಾಡಬೇಕೆಂದು ಬರ್ತಿದ್ದಾನೆ. ಆದ್ದರಿಂದ ಈಗಲೇ ನೀನು ಕರ್ಣನ ರಕ್ಷಣೆಗಾಗಿ ಅಲ್ಲಿ ಹೋಗಿ ಸೇರಬೇಕು. ನಮ್ಮ ಕಣ್ಣಿದರಾಗಿಯೇ ಮಹಾರಥನಾದ ಕರ್ಣನು ಅರ್ಜುನ ಕೊಲೆಗೀಡಾದಂತೆ ಯತ್ನಿಸು ಎಂದ. ಒಡನೆ ಅಶ್ವತ್ಥಾಮ, ಕೃಪ, ಶಲ್ಯ, ಮಹಾರಥನಾದ ಕೃತವರ್ಮ ಒಂದಾಗಿ ಸೇರಿ ಕರ್ಣನ ರಕ್ಷಣೆಗಾಗಿ ಹೊರಟರು. ಅರ್ಜುನನು ಕೂಡ ಪಾಂಚಾಲ ವೀರರೊಡಗೂಡಿ ಇಂದ್ರನು ವೃತ್ರನನ್ನ ಎದುರಿಸುವಂತೆ ಕರ್ಣನನ್ನ ಎದುರಿಸಿ ಬಂದ. ಧೃತರಾಷ್ಟ್ರ ಮುಂದೆ ಕೇಳ್ತಾ ಇದ್ದಾನೆ, ಹೇ ಸಂಜಯ, ಮುಂದೆ ನಡೆದಿದ್ದೇನು? ಅರ್ಜುನನು ಕಾಲಾಂತಕನಂತೆ ಕೋಪದಿಂದ ಬರ್ತಿರುವಾಗ ಕರ್ಣನು ಮುಂದೆ ಮಾಡಿದ್ದೇನು? ಕರ್ಣನು ಬಾಲ್ಯದಿಂದಲೂ ಅರ್ಜುನಿಗೆ ಪ್ರತಿಸ್ಪರ್ಧಿಯಾಗಿ ಇದ್ದವನು. ಈ ಯುದ್ಧದಲ್ಲಿ ತಾನು ಅರ್ಜುನನ ಹೇಗಾದರೂ ಜಯಿಸಬೇಕು ಎಂಬ ಆತುರಗೊಂಡಿದ್ದವನು. ತನಗೆ ನಿತ್ಯವರಿಯಾದ ಅರ್ಜುನನನ್ನ ಕೋಪಾವೇಶದಿಂದ ತನ್ನನ್ನು ಎದುರಿಸಿ ಬಂದಾಗ ಕರ್ಣ ಮಾಡಿದ್ದೇನೋ ಎಂದ. ಅದಕ್ಕ ಸಂಜಯ, ಹೇ ಮಹಾರಾಜ, ಕರ್ಣನು ಅದಕ್ಕಾಗಿ ಸ್ವಲ್ಪ ಹೆದರಲಿಲ್ಲ. ಮಹಾಗಜವು ಪ್ರತಿ ಗಜವನ್ನು ಹೇಗೋ ಹಾಗೆ ಕರ್ಣನು ಧೈರ್ಯದಿಂದ ಅರ್ಜುನನು ಎದುರಿಸಿ ಹೋರಾಡಿದ. ಒಡನೆ ಅರ್ಜುನನು ಕರ್ಣನ ಮೇಲೆ ಬಾಣಗಳನ್ನ ವರ್ಷಿಸಿದ. ಕರ್ಣನು ಪ್ರತಿ ಬಾಣಗಳನ್ನ ಬಿಟ್ಟ. ಇಬ್ಬರು ಬಾಣವರ್ಷಿಗಳಿಂದ ಒಬ್ಬರನ್ನೊಬ್ಬರು ಮಾರಿಸಿದ್ರು. ಆಮೇಲೆ ಕರ್ಣನು ತೀವ್ರವಾದ 3 ಬಾಣಗಳನ್ನ ಅರ್ಜುನಿಗೆ ಗುರಿಯಿಟ್ಟು ಹೊಡೆದ. ಅದನ್ನು ಸಹಿಸಲಾರದೆ ಅರ್ಜುನ ಅದಕ್ಕಿಂತಲೂ ತೀವ್ರವಾದ 30 ಬಾಣಗಳನ್ನ ಕರ್ಣನ ಮೇಲೆ ಪ್ರಯೋಗಿಸಿದ. ಆಮೇಲೆ ಒಂದು ತೀಕ್ಷ್ಣವಾದ ನಾರಾಚವನ್ನ ಕರ್ಣನ ಬಲಭುಜಕ್ಕೆ ಹೊಡೆದ. ಅದರಿಂದ ಕರ್ಣನ ಕೈಯಲ್ಲಿದ್ದ ಬಿಲ್ಲು ಜಾರು ಬಿತ್ತು. ಒಡನೆಯ ಕರ್ಣ ಬೇರೆ ಬಿಲ್ಲನ್ನು ಎತ್ತಿಕೊಂಡು ತನ್ನ ಹಸ್ತವೇಗದಿಂದ ಅರ್ಜುನನ ಮೇಲೆ ಎಡಬಿಡದೆ ಬಾಣವರ್ಷಗಳನ್ನು ಕರೆದ. ಅರ್ಜುನನು ಪ್ರತಿ ಬಾಣಗಳಿಂದ ಅವುಗಳನ್ನು ಮುರಿದ. ಇಬ್ಬರು ಪ್ರತಿಗೆ ಪ್ರತಿಯಾಗಿ ಎಡಬಿಡದೆ ಬಾಣಗಳನ್ನು ಬಿಡ್ತಾ ಇದ್ರು. ಅವರಿಬ್ಬರ ಯುದ್ಧ ಒಂದು ಹೆಣ್ಣಾನೆಗಾಗಿ ಹೋರಾಡುವ ಮದದಾನೆಗಳ ಕದನದಂತೆ ಭಯಂಕರವಾಯಿತು. ಆಗ ಪಾರ್ಥನು ಕರ್ಣನ ಪರಾಕ್ರಮವನ್ನು ಸಹಿಸಲಾರದೆ ಅವನ ಬಿಲ್ಲನ್ನು ಮುಷ್ಟಿ ಭಾಗದಲ್ಲಿ ಕತ್ತರಿಸಿ ಅವನ 4 ಕುದುರೆಗಳನ್ನ ಸಾರಥಿಯನ್ನು ಕೊಂದು ಬಿಟ್ಟ. ಕರ್ಣನನ್ನು 4 ಬಾಣಗಳಿಂದ ಬಲವಾಗಿ ನೋಯಿಸಿದ. ಆಗ ಕರ್ಣ ತಟ್ಟನೆ ತನ್ನ ರಥದಿಂದ ಧುಮುಕಿ ಕೃಪನ ರಥವನ್ನೇರಿ ಕುಳಿತ. ಅರ್ಜುನನ ಬಾಣಗಳು ಕರ್ಣನ ಅಂಗಾಂಗಗಳಿಗೆಲ್ಲ ನಾಟಿರಲು ಅವನು ಮುಳ್ಳನ್ನು ಕೆದರಿ ನಿಂತ ಮುಳ್ಳು ಹಂದಿಯಂತೆ ಕಾಣ್ತಾ ಇದ್ದ. ಆ ಸ್ಥಿತಿಯಲ್ಲಿ ಅವನು ತಾನು ಬದುಕಿದರೆ ಸಾಕು ಎಂದು ಕೃಪನ ರಥವನ್ನು ಏರಿ ಕುಳಿತ ಮೇಲೆ ಇತ್ತಲಾಗಿ ನಮ್ಮ ಸೈನ್ಯವೆಲ್ಲ ಕರ್ಣನ ಪರಾಜಯವನ್ನು ನೋಡಿ ದಿಕ್ಕು ದಿಕ್ಕಿಗೆ ಪಲಾಯನ ಮಾಡಲಾರಂಭಿಸಿದರು. ತನ್ನ ಸೈನ್ಯ ಚದುರುತ್ತಿರುವುದನ್ನು ನೋಡಿ ದುರ್ಯೋಧನ ಅದನ್ನು ಹಿಂತಿರುಗಿಸುವುದಕ್ಕಾಗಿ ಹೀಗೆಂದ, ಎಲೈ ಶೂರರೇ, ನೀವು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವರಲ್ವೇ? ನಿಲ್ಲಿರಿ, ಓಡಿ ಹೋಗಬೇಡಿ. ಇದೋ ಈಗಲೇ ಪಾರ್ಥನ ವಧಕ್ಕಾಗಿ ನಾನೇ ಹೊರಡುತ್ತೇನೆ. ಪಾಂಡವ, ಪಾಂಚಾಲ, ಸೋಮಕರನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಕೊಂದು ಬರುತ್ತೇನೆ. ಆ ಗಾಂಡೀವಧಾರಿಯೊಡನೆ ಈಗ ನಾನು ಯುದ್ಧ ಮಾಡತಕ್ಕ ರೀತಿಯನ್ನ ಪಾಂಚಾಲರೆಲ್ಲರೂ ನೋಡ್ಲಿ. ಪ್ರಳಯ ಕಾಲದ ಯಮನಂತೆ ನಾನು ಮಾಡುವ ಕೊಲೆಯನ್ನು ಎಲ್ಲರೂ ನೋಡ್ಲಿ. ಈಗ ನನ್ನ ಬಾಣಗಳು ಮಿಡಿತಗಳ ಹಿಂಡಿನಂತೆ 100,000 ಲೆಕ್ಕದಿಂದ ಆಕಾಶದಲ್ಲಿ ಹಾರುವುದನ್ನ ಎಲ್ಲರೂ ನೋಡಿ. ಮಳೆಗಾಲದ ಮೇಘಗಳ ವರ್ಷದಂತೆ ನನ್ನ ಬಾಣ ವರ್ಷವನ್ನ ಸೈನಿಕರೆಲ್ಲ ಈಗ ನೋಡ್ತಾರೆ. ಅರ್ಜುನನನ್ನ ಈಗಿನ ಯುದ್ಧದಲ್ಲಿ ನಾನು ಜಯಿಸುವುದು ನಿಶ್ಚಯ. ಭಯವನ್ನ ಬಿಡಿ, ಯುದ್ಧಕ್ಕೆ ನಿಲ್ಲಿ. ಸಮುದ್ರವು ತನ್ನ ಬೇಲೆಯನ್ನ ಲಿಮಿಟ್ಸು, ಅದರ ಬಾರ್ಡರ್ ಇದೆಯಲ್ಲ, ಅದನ್ನು ಹೇಗೋ ಹಾಗೆ ನನ್ನ ಪರಾಕ್ರಮವನ್ನ
ಅರ್ಜುನ ಎಂದಿಗೂ ಮೀರಲಾರ ಎಂದು ಹೇಳಿ ನಿನ್ನ ಮಗನು ಅತ್ಯಾಕ್ರೋಶದಿಂದ ದೊಡ್ಡ ಸೈನ್ಯವನ್ನು ಸೇರಿಸಿಕೊಂಡು ಅರ್ಜುನನಿಗೆ ಎದುರಾಗಿ ವೇಗದಿಂದ ಹೊರಟ. ಇದನ್ನು ನೋಡಿ ಕೃಪಾಚಾರ್ಯ ಅಶ್ವತ್ಥಾಮನನ್ನು ಕುರಿತು, ಕುಮಾರ, ಅದೋ ನೋಡು, ನಮ್ಮ ರಾಜನು ಕೋಪದಿಂದ ಇಂದು ಮುಂದೆ ತಿಳಿಯದೆ ಬೆಂಕಿಯ ಮೇಲೆ ಬೀಳುವ ಶಲಭದಂತೆ ಅರ್ಜುನ ಮೇಲೆ ಯುದ್ಧಕ್ಕಾಗಿ ಹೊರಟಿದ್ದಾನೆ. ಅರ್ಜುನನ ಕೈಯಿಂದ ಅವನು ನಮ್ಮ ಕಣ್ಣು ಮುಂದೆಯೇ ಸಾಯದಂತೆ ಅವನನ್ನು ಕಾಪಾಡಿಕೊಳ್ಳಬೇಕಾದ ನಮ್ಮ ಕರ್ತವ್ಯ. ಹೇ ಅಶ್ವತ್ಥಾಮ, ನಮ್ಮ ರಾಜನು ಅರ್ಜುನ ಬಾಣಗಳಿಗೆ ಗೋಚರವಾಗುವ ಮೊದಲೇ ನೀನು ಹೋಗಿ ಅದನ್ನು ತಡಿಬೇಕು. ಪರೆಯರ್ಚಿದ ಮಹಾ ಸರ್ಪಗಳಂತೆ ಅರ್ಜುನನ ಬಾಣಗಳು ನಮ್ಮ ರಾಜಕುಮಾರನ ಭಸ್ಮೀಭೂತನಾಗಿ ಮಾಡುವ ಮೊದಲೇ ನೀನು ಯುದ್ಧದಿಂದ ಅವನನ್ನು ನಿವಾರಿಸಬೇಕು. ಹೇ ಕುಮಾರ, ನಾವೆಲ್ಲರೂ ಇದ್ದುಕೊಂಡು ನಮ್ಮ ರಾಜನು ತಾನೊಬ್ಬನೇ ಯುದ್ಧಕ್ಕೆ ಹೋಗಲು ಅವಕಾಶ ಕೊಡೋದು ಅಯುಕ್ತ ಎಂದು ನನಗೆ ತೋರುತ್ತೆ. ಹುಲಿಯೊಡನೆ ಹೋರಾಟಕ್ಕೆ ನಿಲ್ಲುವ ಆನೆಯಂತೆ ನಮ್ಮ ರಾಜನು ಆ ಕಿರೀಟಿನ ಯುದ್ಧಕ್ಕೆ ಹೋದ ಮೇಲೆ ಅವನು ಬದುಕಿ ಬರುವುದು ಕಷ್ಟ ಎಂದೇ ನನಗೆ ತೋರುತ್ತೆ ಎಂದ. ಮಾವನಾದ ಕೃಪಾಚಾರ್ಯನ ಈ ಮಾತನ್ನು ಕೇಳಿ ಅಶ್ವತ್ಥಾಮ ಥಟ್ಟನೆ ದುರ್ಯೋಧನಿಗೆ ಬಳಿ ಬಂದು, ರಾಜ, ನಾನು ಬದುಕಿರುವಾಗ ನೀನು ಸ್ವತಃ ಯುದ್ಧಕ್ಕೆ ಹೋಗುವುದು ಯುಕ್ತವಲ್ಲ. ಯಾವಾಗಲೂ ನಿನಗೆ ಹಿತೈಷಿಯಾದ ನನ್ನನ್ನು ನಿರಾಕರಿಸಿ ನೀನು ಯುದ್ಧಕ್ಕಾಗಿ ಇಷ್ಟು ಆತರ ಪಡೋದಕ್ಕೆ? ಅರ್ಜುನನನ್ನು ಜಯಿಸುವುದಕ್ಕೆ ನಾನಿದ್ದೇನೆ, ನೀನ್ ನಿಲ್ಲು ಎಂದ. ಅದಕ್ಕ ದುರ್ಯೋಧನ, ಹೇ ಅಶ್ವತ್ಥಾಮ, ನಮಗೆ ಆಚಾರ್ಯನಾದ ನಿನ್ನ ತಂದೆಯು ಪಾಂಡವರಲ್ಲಿ ಪುತ್ರ ಪ್ರೇಮವನ್ನಿಟ್ಟು ಅವರನ್ನು ಮಕ್ಕಳಂತೆ ಕಾಪಾಡ್ತಾ ಇದ್ದಾನೆ. ನೀನು ಅವರ ವಿಷಯದಲ್ಲಿ ಔದಾಸೀನ್ಯವನ್ನೇ ತೋರಿಸ್ತಾ ಇದ್ದೀಯ. ಇದು ನನ್ನ ದೌರ್ಭಾಗ್ಯ, ಅಥವಾ ಪಾಂಡವರ ಮುಂದೆ ನಿನ್ನ ಪರಾಕ್ರಮ ಅಡಗಿ ಹೋಯಿತೋ ತಿಳಿಯದು. ಇದು ಧರ್ಮರಾಜನ ಪ್ರಿಯಕ್ಕಾಗಿಯೇ ಅಥವಾ ದ್ರೌಪದಿಯ ಸಂತೋಷಕ್ಕಾಗಿಯೇ ನೀವು ಯಾವ ಕಾರಣದಿಂದ ಯುದ್ಧದಲ್ಲಿ ಹೀಗೆ ಉದಾಸೀನರಾಗಿದ್ದಾರೆ ಎಂದು ತಿಳಿಯಲಿಲ್ಲ. ಛೀ, ನನ್ನ ಜನ್ಮವನ್ನು ಸುಡಬೇಕು. ದುರ್ಯೋಧನ ಹೇಳೋ ಮಾತು ಅಂದ್ರೆ ಇವನಿಗೆ ಅವನ ಆಚಾರ್ಯರ ಬಗ್ಗೆ ಎಷ್ಟು ಗೌರವ ಇದೆ ಒಂದು. ಎರಡನೇದು, ಅವರೆಲ್ಲ ಬೇಕು ಅಂತೇನೆ ಏನು ಮಾಡ್ತಾ ಇಲ್ಲ ಅಂತ ಆರೋಪ. ಅಲ್ಪ ಜನರ ಜೊತೆಗೆ ಹೇಳಿದ್ರೆ ಅಭಿಮಾನ ಭಂಗ, ಅಲ್ಪರ ಸಂಘ ಅಭಿಮಾನ ಭಂಗ ಅಂತ. ಪಾಪ ಭೀಷ್ಮ ಏನು ಸರಿಯಾಗಿ ಮಾಡ್ಲಿಲ್ವಾ ಯುದ್ಧವನ್ನ? ಪ್ರತಿದಿನ ಇವನಿಂದ ಎಷ್ಟು ಬಾಣಕ್ಕಿಂತ ಶಾರ್ಪ್ ಆಗಿರುವಂತ ಮಾತು, ಅದರಿಂದ ಇವನನ್ನ ಎರಿದಿದ್ದು. ಇವನ ಅನ್ನ ತಿಂದಿದ್ದಕ್ಕೆ ಅವನ ಹತ್ರ ಅನ್ನಿಸ್ಕೊಳ್ಳೋದೆಲ್ಲ ಅನ್ನಿಸ್ಕೊಂಡಿರ್ಬೇಕು. ಏನ್ ಕರ್ಮ ಇದು ಅವರುಗಳಿಗೆ. ಹಾಗೆ ದುರ್ಯೋಧನ ಹೇಳ್ತಾ ಇದ್ದಾನೆ, ನಿಮ್ಮ ಅಪ್ಪ ನನ್ನ ಗುರು, ಅವನಿಗೆ ಪಾಂಡವರ ಬಗ್ಗೆ ಸಾಫ್ಟ್ ಕಾರ್ನರ್. ಏನು ಮಾಡ್ತಾರೆ, ಸುಮ್ಮನೆ ನಿಂತಿದ್ದಾನೆ ಅಷ್ಟೇ. ಯುದ್ಧ ಏನೂ ಆಗ್ತಾ ಇಲ್ಲ ಅಲ್ಲಿ. ಅವನ ಅಲ್ಲಿ ಕೆಲಸ ಮಾಡ್ತಾ ಇಲ್ವೋ? ಎಷ್ಟು ಜನರು ಕೊಂದಿದ್ದಾನೆ ಪಾಂಡವ ಸೈನ್ಯದಲ್ಲಿ, ಅವೆಲ್ಲ ಅವನ ಕಣ್ಣಿಗೆ ಬರ್ಲಿಕ್ಕೆ ಕಾಣ್ಲಿಲ್ವೋ ದುರ್ಯೋಧನಿಗೆ? ರಾಜ್ಯ ಲೋಭವುಳ್ಳ ನನಗಾಗಿ ಅಲ್ಲವೇ ಯಾವಾಗಲೂ ಸುಖಾರ್ಹರು, ಯುದ್ಧದಲ್ಲಿ ಪರಾಜಯ ಇಲ್ಲದವರಾದಂತಹ ನನ್ನ ಬಂಧುಗಳೆಲ್ಲ ಇಷ್ಟು ಕಷ್ಟಕ್ಕೊಳಗಾದ್ರು. ಹೇ ಆಚಾರ್ಯ ಪುತ್ರ, ಶಸ್ತ್ರಜ್ಞರಲ್ಲಿ ಶ್ರೇಷ್ಠ ಎನಿಸಿ ಯುದ್ಧ ಕಾರ್ಯದಲ್ಲಿ ಸಾಕ್ಷಾತ್ ಮಹೇಶ್ವರನಿಗೆ ಸಮಾನಾಗಿ ಶತ್ರು ಜಯದಲ್ಲಿ ಸಮರ್ಥನೂ ಆದ ನೀನೊಬ್ಬನ ಹೊರತು ಬೇರೆ ಯಾವನು ತಾನೆ ಇದುವರೆಗೆ ಶತ್ರುವನ್ನು ಕೊಲ್ಲದೆ ಸುಮ್ಮನಿದ್ದಾನೆ? ಅಶ್ವತ್ಥಾಮ, ನನ್ನ ಮಾತು ಕೋಪಿಸ್ಬೇಡ. ಚೆನ್ನಾಗಿ ಬೈದ್ಬಿಟ್ಟು ಆಮೇಲೆ ಸಾರಿ ಅಂತ ಹೇಳೋದು. ನಾನು ಹಂಗಂದೆ ಅಂತಂದ್ಬಿಟ್ಟು ಮನಸ್ಸು ಕಂದ್ಕೊಳ್ಳೋದು ಬೇಡ. ಅವನ ಮನಸ್ಥಿತಿ ಹೆಂಗಿರ್ಬೇಕು? ಈಗ ನಮ್ದೇನೋ ಒಂದು ಕೆಲಸ ಮಾಡ್ಬೇಕು, ಅವನನ್ನ ಚೆನ್ನಾಗಿ ಬೈದು ಅವನ ತೇಜೋವಧೆ ಮಾಡ್ಬಿಟ್ಟು ಏನು ಅನ್ಕೋಬೇಡ, ಹೋಗು ಮಾಡು ಅಂತಂದ್ರೆ ಇಂಥವನಿಗೆ ಮಾಡ್ಬೇಕಾ ಅಂತ. ನನ್ನ ಮಾತಿಗೆ ಕೋಪಿಸ್ಬೇಡ, ಪ್ರಸನ್ನನಾಗ. ಹೇಗಾದ್ರೂ ಮಾಡಿ ನನ್ನ ಶತ್ರುಗಳನ್ನು ವಧಿಸು. ದೇವ ದಾನವರಾದ್ರೂ ನಿನ್ನ ಶಸ್ತ್ರದ ಮುಂದೆ ನಿಲ್ಲಲಾರು. ಆದ್ದರಿಂದ ನೀನು ನಿಷ್ಕಪಟವಾದ ಪರಾಕ್ರಮವನ್ನು ಹಿಡಿದು ಪಾಂಚಾಲರನ್ನ ಸೋಮಕರನ್ನ ಧ್ವಂಸ ಮಾಡು. ನಾವು ನಿನ್ನ ರಕ್ಷಣೆಯಲ್ಲಿ ಇದ್ದುಕೊಂಡು ಉಳಿದವರನ್ನ ಕೊನೆ ಮುಟ್ಟಿಸ್ತೇವೆ. ಅದು ಸೋಮಕರು ಪಾಂಚಾಲರು ನನ್ನ ಸೈನ್ಯದಲ್ಲಿ ಪ್ರವೇಶಿಸಿ ಕಾಡುಗಿಚ್ಚಿನಂತೆ ಅದನ್ನ ನಾನಾ ಕಡೆಗಳಿಂದ ದಹಿಸ್ತಾ ಇದ್ದಾರೆ. ಹೇ ಮಹಾಬಾಹೋ ಅಶ್ವತ್ಥಾಮ, ಅವರನ್ನ ನೀನು ಮೊದಲು ನಿವಾರಿಸು. ಆ ಕೇಕೆಯರನ್ನ ವಧಿಸು. ಅರ್ಜುನನ ರಕ್ಷಣೆಯಿಂದ ಅವರ ನಮ್ಮ ಸೈನ್ಯವನ್ನು ನಿರ್ಮೂಲ ಮಾಡೋದಕ್ಕೆ ಮೊದಲೇ ನೀನು ತೊರೆ ಮಾಡು. ಹೇ ಅಶ್ವತ್ಥಾಮ, ಬೇಗನೆ ಹೊರಡು. ಓ ಬ್ರಾಹ್ಮಣೋತ್ತಮ, ಮೊದಲಲ್ಲಿಯೋ ಕೊನೆಯಲ್ಲಿಯೋ ಈ ಕಾರ್ಯಭಾರ ನಿನಗೆ ಸೇರಿದ್ದು. ನೀನು ಪಾಂಚಾಲರ ವಧಕ್ಕಾಗಿಯೇ ಭೂಮಿಯಲ್ಲಿ ಹುಟ್ಟಿದವನು. ನೀನು ಪ್ರಯತ್ನ ಪಟ್ರೆ ಈ ಜಗತ್ತಿನಲ್ಲಿ ಪಾಂಚಾಲರ ಹುಟ್ಟೇ ಇಲ್ಲದಂತೆ ಮಾಡಬಲ್ಲವನು. ಮೊದಲೇ ಇದನ್ನು ಸಿದ್ಧರು ನನಗೆ ಹೇಳಿದ್ದಾರೆ. ಅದು ಹಾಗೆ ನಡೆಯುತ್ತೆ. ಹೇ ಪುರುಷ ಶ್ರೇಷ್ಠ, ಬೇಗನೆ ಹೊರಡು. ಪಾಂಚಾಲರನ್ನ ಅವರ ಸಮಸ್ತ ಪರಿವಾರಗಳನ್ನೇ ಧ್ವಂಸ ಮಾಡು. ಇಂದ್ರನೊಡಗೂಡಿದ ದೇವತೆಗಳಾದ್ರು ನಿನ್ನ ಅಸ್ತ್ರದ ಮುಂದೆ ನಿಲ್ಲಾರು. ಇನ್ನು ಪಾಂಡವರು ಪಾಂಚಾಲರು ಎಷ್ಟು ಮಾತ್ರದವರು? ನಾನು ಸತ್ಯವಾಗಿ ಹೇಳ್ತೇನೆ, ಪಾಂಚಾಲ ಪಾಂಡವ ಸೋಮಕರಲ್ಲಿ ಯಾರೂ ನಿನ್ನೊಡನೆ ಯುದ್ಧಕ್ಕೆ ನಿಲ್ಲಲಾರರು. ಇದು ಸತ್ಯ. ಹೇ ಮಹಾಬಾಹೋ, ಹೊರಡು ಹೊರಡು. ಕಾಲ ವಿಳಂಬ ಕೂಡುದು. ಅರ್ಜುನನ ಬಾಣದ ಕೊಲೆಗೆ ತಡೆಯಲಾರದೆ ನಮ್ಮ ಸೈನ್ಯ ಓಡಿ ಹೋಗ್ತಾ ಇದೆ. ನಿನ್ನ ಸಹಜವಾದ ತೇಜಸ್ಸಿನಿಂದಲೇ ನೀನು ಪಾಂಡವರನ್ನ ಪಾಂಚಾಲರನ್ನ ನಿಗ್ರಹಿಸಲು ಸಮರ್ಥ ಎಂದ. ಇಲ್ಲಿಗೆ 160ನೇ ಅಧ್ಯಾಯ.
ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 161ನೇ ಅಧ್ಯಾಯ. ಅಶ್ವತ್ಥಾಮ ದೃಷ್ಟದ್ಯುಮ್ನರ ಯುದ್ಧ. ಅಶ್ವತ್ಥಾಮನ ಅದ್ಭುತ ಪರಾಕ್ರಮ ಕಾರ್ಯಗಳು. ಮುಂದೆ ನಡೆಯುವಂತಹದ್ದು, ಭವಿಷ್ಯದಲ್ಲಿ ನಡೆಯೋದನ್ನು ಮೊದಲನೇ ತಿಳಿಯೋದು ಬೇಕಿಲ್ಲ, ಅದು ಅನರ್ಥಗಳಿಗೆ ಕಾರಣವಾಗುತ್ತೆ. ಈಗ ದೃಷ್ಟದ್ಯುಮ್ನ ಹುಟ್ಟಿರೋದು ಯಾಕೆ? ದ್ರೋಣನನ್ನು ಕೊಲ್ಲೋದಕ್ಕಾಗೇನೆ. ಬೆಂಕಿಯಿಂದ ಬಂದವನು, ಅಗ್ನಿಯಿಂದ ಉದ್ಭವಿಸಿ ಬಂದವನು. ಅಯ್ಯೋ ನಿಜ, ದ್ರೌಪದಿ ದೃಷ್ಟದ್ಯುಮ್ನ. ಹಾಗೆ ಅಶ್ವತ್ಥಾಮ ಪಾಂಚಾಲರು ಇಲ್ಲದಂತೆ ಮಾಡಿದ. ದ್ರುಪದ ಅವನ ಸಂತತಿ ಮುಂದಕ್ಕೆ, ಅವರನ್ನು ಉಳಿಸೋದಿಲ್ಲ ಅಂತ. ಪಾಂಡವರನ್ನು ನಾನು ನಿರ್ವಂಶ ಮಾಡ್ತೀನಿ ಅಂತ ಶಪಥ ಮಾಡಿ ಬ್ರಹ್ಮಾಸ್ತ್ರವನ್ನ ಬಿಟ್ಟ. ಕರ್ಣ ಇದು ಕೃಷ್ಣ ಏನು ಹೇಳ್ತಾನೆ? ಏನು ನೀನಾ ಜಗನ್ನಿಯಾಮಕ, ನಾನು ಬದುಕಿಸ್ತೀನಿ ನೋಡು ಅಂತ ಹೇಳಿ ಅವನ ಬ್ರಹ್ಮಾಸ್ತ್ರದಿಂದ ಬರೀ ಸುಟ್ಟು ಕರಕಾಗಿ ಬಿದ್ದಂತ ಪಿಂಡವನ್ನ ಮತ್ತೆ ಬದುಕಿಸಿದ. ನನ್ನ ಕಾಲಿನಲ್ಲಿ ಮುಟ್ಟಿದ್ದಕ್ಕೆ ಅವನು ಪರೀಕ್ಷಿತ. ಕೃಷ್ಣನ ಪಾದ ಸ್ಪರ್ಶದಿಂದ ಬದುಕಿ ಬಂದವನು. ಅದರಿಂದ ಅತಿಯಾದಂತಹ ಯಾವುದೋ ಶಕ್ತಿಗಳು, ಅದರ ಬಳಕೆಗಳು, ಬೇಕಾದಷ್ಟು ವೃತ್ತಾಂತಗಳು, ಬರೀ ಮಹಾಭಾರತದ ಒಂದೇ ಅಲ್ಲ, ಎಲ್ಲವೂ ಅನರ್ಥಕ್ಕೆ ಕಾರಣವಾಗುವಂತ. ಲೋಕದ ಹಿತಕ್ಕೆ, ಧರ್ಮಕ್ಕಾಗಿಯೇ ಇವರ ತಪಸ್ಸು ಮತ್ತೊಂದಿರ್ಬೇಕು ಹೊರತು ದ್ವೇಷ ಸಾಧನೆಗೆ, ಅವರ ಮೇಲೆ ಪ್ರತೀಕಾರಕ್ಕಾಗಿ ಅಂತ ಮಾಡಿದ್ರೆ ಎಲ್ಲವೂ ವಿನಾಶದಲ್ಲಿಯೇ ಕೊನೆಗೊಳ್ಳುವಂತದ್ದು. ಮುಂದಕ್ಕೆ 161ನೇ ಅಧ್ಯಾಯ. ಅಶ್ವತ್ಥಾಮ ದೃಷ್ಟದ್ಯುಮ್ನರ ಯುದ್ಧ. ಅಶ್ವತ್ಥಾಮನ ಅದ್ಭುತ ಪರಾಕ್ರಮ ಕಾರ್ಯಗಳು. ದುರ್ಯೋಧನ ಈ ಪ್ರೋತ್ಸಾಹ ವಾಕ್ಯಗಳನ್ನು ಕೇಳಿದೊಡನೆ ಅಶ್ವತ್ಥಾಮನಿಗೆ ಶತ್ರುಗಳನ್ನು ನಾನು ವಧಿಸುವೆ ಎಂಬ ಹೆಮ್ಮೆಯು ಮಿತಿಮೀರಿತು. ಇವನು ಕರ್ಣನ್ ತಮ್ಮ, ಇವನು ಅವನ ಅಹಂಕಾರದ ಇದಕ್ಕೂ ಅಷ್ಟೇ. ಒಂದೊಂದು ಕಡೆನಲ್ಲೂ ತಂದೆನೆ ಬೈತಾನವನು. ಏನು, ನಾನು ಸ್ವಂತ ಮಗ, ನಿನಗಿಂತ ಅರ್ಜುನ ಇದಾಗ್ಬಿಟ್ನೋ ಅಂತ. ಅವನು ಗುರುವಾಗಿ ಯಾರ್ಯಾರಿಗೆ ಏನೇನ್ ಸಾಮರ್ಥ್ಯ ಇದೆಯೋ ಅದರ ಮೇಲೆ ಅವರಿಗೆ ಹೇಳಿದ್ದು. ಮಗ ಅನ್ನೋದು ವ್ಯಾಮೋಹ ಇಲ್ಲದೆ ಇಲ್ಲ ದ್ರೋಣನಿಗೂ, ಅದರಿಂದಾನೇ ಅವನು ಸತ್ತ. ಮಗನ ಮೇಲೆ ವ್ಯಾಮೋಹದಿಂದ. ಅಶ್ವತ್ಥಾಮೋ ಅತ ಕುಂಜರಹ ಅಂತ ಹೇಳಿದಾಗ ಧರ್ಮರಾಜನ ಮಾತಿನಲ್ಲಿ ಬಂತಲ್ಲ, ಧರ್ಮ ಲೋಕದಲ್ಲಿ ಅವನು ಸುಳ್ಳು ಹೇಳೋಲ್ಲ ಅಂತ. ಸುಳ್ಳು ಹೇಳದ್ನ ಧರ್ಮರಾಜ. ಅವನು ಹೇಳ್ದ, ನಾನು ಹೇಳೋದಿಲ್ಲ ಅಂದ ಫಸ್ಟ್. ಬೇಡ, ನೀನು ಒಂದ್ ಕೆಲಸ ಮಾಡೋ, ನಿಜವಾಗ್ಲೇನೆ ಮಾಡೋ. ಕೃಷ್ಣ ಹೇಗೆ ಮಾಡದ ಎಲ್ಲದ್ರಲ್ಲೂ ಅಂತ ಭೀಮನನ್ನು ಕರೆದು ಕೌರವರ ಕಡೆಯಲ್ಲಿದ್ದೊಂದು ಅಶ್ವತ್ಥಾಮ ಅಂತ ಒಂದು ಆನೆ ಹೆಸರು, ಆ ಆನೆಯನ್ನು ಹೊಡಿಸಿ ಅವನ ಗದೆಯಿಂದ ತಲೆ ಮೇಲೆ ಹೊಡೆದ, ಶೀಳ್ತು ಆನೆದು. ಅದೊಂದು ಅಶ್ವತ್ಥಾಮೋ ಹತ ಕುಂಜರಹ ಅಂತ ಹೇಳ್ಬೇಕಾರೆ, ಆ ಕುಂಜರ ಅನ್ಬೇಕಾದ್ರೆ ಇವನು ಪಾಂಚಜನ್ಯ ಜೋರಾಗಿ ಓದ್ಬಿಟ್ಟ. ದ್ರೋಣನ ಕೇಳಿದ್ದು ಅಶ್ವತ್ಥಾಮೋ ಹತಃ ಅಂತ ಅಷ್ಟೇ. ಇಲ್ಲ ಮುಂದಕ್ಕೆ ದ್ರೋಣನ ದ್ರೋಣ ಪರ್ವದಲ್ಲಿ ಬರೋದು ಮುಂದೆ ಆಗೋದನ್ನು ಹೇಳಿದೆ. ಯಾರ್ಯಾರು ಏನೇನು ಮಾಡಿದ್ರು ಕೂಡ ಎಲ್ಲದಕ್ಕೂ ಕೂಡ ಅಷ್ಟೆ. ಇವನು ದ್ರೋಣನಿಗೂ ಕೃಷ್ಣ ಹೇಳಿದ್ದುಂಟು, ಯಾಕೆ ಈ ವೀರಾವೇಶ ಇದೆಲ್ಲ? ಇಲ್ಲ, ನಾನು ಐ ಮಸ್ಟ್ ಬಿ ಲಾಯಲ್, ನನ್ನ ರಾಜನಿಗಾಗಿ ನಾನು ಪ್ರಾಣವನ್ನೇ ಕೊಡೋದು. ಹೌದು, ಖಂಡಿತ ಒಳ್ಳೇದು, ಅದಿರ್ಬೇಕು, ಆ ನಿಯತ್ತಿರ್ಬೇಕು. ಆದ್ರೆ ಅಧರ್ಮದಲ್ಲಿ ಅವನು ನಡೀತಾ ಇದ್ರೆ, ಅದ್ರ ಜೊತೆಗೂ ಸಹಕಾರಿಯಾಗಿದ್ರೆ ಆ ಅಧರ್ಮದ ಫಲದಲ್ಲಿಯೂ ಭಾಗಿಗಳಾಗಬೇಕಾಗತ್ತೆ. ಭೀಷ್ಮನೋ ದ್ರೋಣನೋ ಯಾರೇ ಆಗ್ಲಿ, ಎಲ್ರಿಗೂ ಕೂಡ ಅದರಿಂದನೇ ಆಗತಿ ಎಲ್ಲ ಉಂಟಾಗಿದ್ದು. ದುರ್ಯೋಧನ ಹೇಳಿದ ತಕ್ಷಣ ಇವನಿಗೆ ಮೊದಲೇನೆ ಅದಕ್ಕಾಗೇನೆ ಯಾರ್ಯಾರು ನಿಮ್ ಬಿಟ್ರಿಲ್ಲ ರೀ ಅಂತಂದ್ರೆ ಏನು, ನಾವು ನಿಜವಾಗ್ಲೂ ಆ ಮಾತು ಅಂದ್ಕೊಳ್ಳೋದು. ಆಮೇಲೆ ಈ ಮಂಕುತಿಮ್ಮನ ಕಗ್ಗದಲ್ಲಿ ಮಾಯ ಇವಳು, ನೀವು ಕೇಳಿದ್ದನ್ನೆಲ್ಲ ಕೊಡ್ತಾಳೆ, ಹೊಗಳಿ ಹೊಗಳಿ ಹೊನ್ನ ಶೂರಕ್ಕೆ ಏರಿಸೋದು ಅಂತ. ನೀ ಮೈ ಮರೆತರೆ ನೂಕುವಳು ಪಾತಾಳಕ್ಕೆ, ಪ್ರೇಮ ಪೂತನಿ ಇವಳೋ ಮಂಕುತಿಮ್ಮ. ಈ ಹೊಗಳಿಕೆ ಅನ್ನೋದು ಇದೆಯಲ್ಲ, ಅದನ್ನು ಬಯಸಿ ಹೋಗೋದಲ್ಲ. ಇನ್ನೊಬ್ಬರು ಹೊಗಳಿದಾಗ ಅದು ಸತ್ಯ ಅನ್ನೋದಕ್ಕೂ ಹೋಗ್ಬಾರ್ದು. ಆ ಹೊಗಳಿಕೆ ಎಷ್ಟೋ ತೆಗಳಿಕೆಯೂ ಬರುತ್ತೆ. ಮಾನ, ಅಪಮಾನ, ಅವಮಾನ ಎರಡನ್ನು ಸಮಾನವಾಗಿ ಸ್ವೀಕಾರ ಮಾಡೋದು, ಇವೆಲ್ಲ ಜೀವನದಲ್ಲಿ ಪಾಠಗಳು ಕಲಿಬೇಕಾದದ್ದು. ನಿಮ್ ಬಿಟ್ರಿಲ್ಲ, ನೀವೇ ಎಲ್ಲ ಅದ್ ಹೇಳಿದ್ರೆ ಅಯ್ಯೋ ಏನಿಲ್ಲ ಅಂತ ಹೇಳ್ಬೇಕೆ ಹೊರತು, ಹೌದು ನನ್ ಬಿಟ್ರಿಲ್ಲ ಅಂತ ಅನ್ಕೊಂಡ್ರೆ ಇವನಂತ ಮೂರ್ಖ ಇನ್ನಿಲ್ಲ. ನೋಡು, ಅವನನ್ನ ಏರಿಸ್ಬಿಟ್ಟು ಯಾವ ಮಟ್ಟಿಗೆ ಕಳಿಸ್ದೆ. ಅವ್ರ ಕೆಲಸ ಏನೋ ಆಗ್ಬೇಕಾಗಿತ್ತು, ನೀನೇ ಇಂದ್ರ ಚಂದ್ರ ದೇವೇಂದ್ರ ಅಂತ. ಆ ಕೆಲಸ ಆದ್ಮೇಲೆ ಅಯ್ಯ ಅವನಷ್ಟೇ ಒಂದ್ ಸ್ವಲ್ಪ ಹೊಗಳ್ಬಿಡಿ ಅವನ್ನ. ಅಯ್ಯೋ ನೀವ್ ಬಿಟ್ರಿಲ್ಲ,
ಎಷ್ಟು ಚೆನ್ನಾಗಿ ಅಂತ. ಈ ರೀತಿ ಎಲ್ಲ ಇವುಗಳನ್ನೆಲ್ಲ ನೋಡಿದ್ದು. ಮಾಮ ನಿಂಗೆ ಎತ್ತು ನನ್ನ ಪಣ್ಕಿರಿಂಗೋ ಒರ್ಚೂರು ಲೋಪ ಇಲ್ಲ ಎಲ್ಲ ಅಂತ. ಆಮೇಲೆ ಇನ್ಯಾರ ಹತ್ರ ಹೋಗ್ಬಿಟ್ಟು ನೋಡಿ ಆ ಮಾಮ ದುಡ್ಡು ಕೇಳೋದಿಲ್ಲ, ಸುನಿ ನೋಡಿ 1,000ದಲ್ಲೇ ಮುಗ್ದೋಗುತ್ತೆ ಕೆಲಸ. ಬೇರೆಯವ್ರನ್ನ ಕರೆದ್ರೆ ಅವ್ರು 15,000 ಹೇಳ್ತಾರೆ. ನಮಗ್ ದುಡ್ಡು ಸೇವ್ ಆಗಿದ್ದು ಮುಖ್ಯ. ಸೊ ಇವ್ರಿಗೇನು, ಮಾಮ ಎತ್ತ ನನ್ನ ಪಂಚಿಂಗೋ ನಿಂಗೆ ಎತ್ತು ಕೇಕಿರೋದಿಲ್ಲ ಸಂಭಾವನೆ ಕೇಕ್ ಕೂಡಾದೆ ನಿಕ್ಕನ್ನ. ಜನಗಳು ಹೇಗ್ ತಗೊಳ್ತಾರೆ, ಯಾವ ರೀತಿನಲ್ಲಿ, ಈಗ ಅವ್ರು ಹೇಳಿದ್ರಲ್ಲ ಅದನ್ನ ನಂಬೇಕಾ? ಓ ನೀವು ಉಂಗಡೆ ಮಾದರಿ ಯಾರು ಪಣ್ಕಿರೋದಿಲ್ಲ ಅವರನ್ನು, ವರ್ಚೂರು ಲೋಪ ಇಲ್ಲ ಅದೇ ಪಂಚಿಂಗೋ. ಸಂಭಾವನೆ ಎದ್ದು ಕೊಡುದು ಅಮ್ಮ, ಏನು ಬೇಡ ಸರಿ, உங்களை மாதிரி யாரும் பண்றவா இல்ல, வெத்திலே பார்க்க ஒரு தேங்காய் வச்சு கொடுத்து. இங்க கட்டாச்சா? என்னன்னு தெரிஞ்சுல, ஒண்ணுமே கேட்டுல. ஆமா, கனெக்ஷன் கட் ஆயிருக்கணும். அது இன்டர்நெட் கட் ஆயிட்டு இருக்கணும். சரி விடலாம் நாமளுமே. ஒன்னும் கேட்டு இருக்கல மாமா, நீ சொல்றத. ಇಂಟರ್ನೆಟ್ ಕಟ್ ಆಯ್ತಿಂದ ಏನೋ. ಮ್ಯೂಟ್ ಇದೆ, ಮ್ಯೂಟ್ ತೆಗಿಬೇಕು. ಹಾ ಅಮ್ಮ, மியூட் எடுங்க மாமா, அன்மியூட் பண்ணுங்க. ಈಗ இப்ப கேக்குறது. ಅದೇ ಇಂಟರ್ನೆಟ್ ಹೋಯ್ತು, ಅದು ಮತ್ತೆ ಸೆಟ್ ಮಾಡ. ಮತ್ತೆ ಮ್ಯೂಟ್ ಆಯ್ತು. ಈ ಕೆಲ್ಸದಲ್ವಾ? இப்ப கேக்குது மாமா. ಈ ಕೇಳಿಸ್ತಾ ಇದೆಯಲ್ಲ? ಸರಿ, ಏನಿಲ್ಲ, ಕಂಟಿನ್ಯೂಟಿ ಮುಂದಕ್ಕೆ. ಅಂದ್ರೆ ಯಾರೋ ಹೊಗಳಿದ್ರೆ ಹೊನ್ನ ಶೂರ ಕೇಳಿಸಿದ್ರು ಅಂತ, ಅದರಲ್ಲಿ ನಾವು ಮೈ ಮರಿಬಾರದು ಅನ್ನೋದು ಸಂದೇಶ. ಅದನ್ನ ಹೇಳ್ತಾ ಇದ್ದೆ ನಾನು. ಅಶ್ವತ್ಥಾಮ ದುರ್ಯೋಧನ ಹೇಳಿದ ಮಾತಿಗೆ, ಹೇ ಕೌರವ ರಾಜ,
ನೀನು ಈಗ ಹೇಳಿದ ಮಾತುಗಳಲ್ಲಿ ಒಂದೊಂದು ವಾಸ್ತವವೇ. ಯಾರೋ ಒಬ್ರಿಗೆ ಹೀಗೇನೆ ವಿದ್ವಾನ್ ಬಂದಿದ್ರು, ಎಲ್ಲ ಆಯ್ತು. ನೋಡಿ ನೀವೆಲ್ಲ ಸಂಸ್ಕೃತದಲ್ಲಿ ಚೆನ್ನಾಗಿ ಮಾಡಿದ್ದೀರಿ, ಇದ್ರದ್ದೆಲ್ಲ ನಮ್ಮ ಕೈನಲ್ಲಿ ಸಾಮಾನ್ಯವಾಗಿ ಆಗೋಲ್ಲ, ನೀವು ಈ ಕೆಲಸ ಮಾಡಬಹುದು. ಅಲ್ಲ, ನೀವ್ ಹೇಳೋದು ಸತ್ಯ, ನಿಮ್ ಕೈಲಿ ಅದು ಆಗೋಲ್ಲ. ನೋಡಿ ಅವರ ಅಹಂಕಾರ ಎಷ್ಟು ಮಟ್ಟಿಗೆ. ಎಲ್ಲೇ ಹೋದ್ರು ಕೂಡ ಯಾರನ್ನೂ ಬಿಟ್ಟಿಲ್ಲ. ವಿದ್ವಾಂಸಮಪಿ, ಇದು ಒಂದೊಂದು ಕಡೆನೂ ಬರುವಂತಹದ್ದು. ಸಂಸ್ಕೃತದಲ್ಲಿ ನೀವು ಬಹಳ ನಿಷ್ಣಾತರು, ನೀವು ಈ ಕೆಲಸ ಮಾಡ್ಬೋದು. ಹೌದು, ನಿಮ್ ಕೈನಲ್ಲಿ ಆಗೋಲ್ಲ. ಹೇಳಬೇಕಾದ್ರೆ ಆ ದಾಷ್ಟಿಕ, ಅದು ಸ್ವಲ್ಪ ಸೌಜನ್ಯನಾರು ಬೇಡ್ರೆ, ಈ ಅಹಂಕಾರಗಳು. ಸೊ ಯಾರಿಗೂ ಬಿಟ್ಟಿದ್ದಲ್ಲ. ಬಹಳ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಒಂದು ಆತ್ಮ ಪ್ರಶಂಸೆ, ಇನ್ಯಾರೋ ಮಾಡಿದ್ರು ಅಂದ್ರೆ ಅದ್ರ ಜೊತೆ ಆಗ್ಬಿಡೋದಾಗ್ಲಿ, ಇವುಗಳೆಲ್ಲ ಬರಬಾರ್ದು. ಅದಕ್ಕಾಗಿ ಎಲ್ಲ ಹೇಳ್ತಾ ಬಂದೆ. ನೀವು ಅದೆಲ್ಲ ಕೇಳಿಸ್ತಲ್ಲ ನಿಮ್ಗೆ, ಪೂರ್ವೈತ್ಯ ಅದ್ರಲ್ಲಿ ಲಾಸ್ಟ್ ನಿಲ್ಸಿದ್ದು ನಾನು. ಮಾಮ ನೀಂಗ್ ರೊಮ್ಮ ನನ್ನ ಪಂಚಿರಿಂಗು ಅಂತ. ಆಮೇಲೆ ಇನ್ನೊರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಮಾಡ್ಸಿದ್ರೆ ದುಡ್ಡು ಖರ್ಚಾಗೋಲ್ಲ ಹೆಚ್ಚಿಗೆ. ಬೇರೆಯವರು ಅದ್ರ ಡಿಮ್ಯಾಂಡ್ ಮಾಡ್ತಾರೆ. 10-15 ಸಾವಿರ ಆಗೋ ಕೆಲಸ 1,000ದಲ್ಲಿ ಆಗೋಗುತ್ತೆ. ಹೀಗೆ ಅಂತ ಆ ಜಾಗದಲ್ಲಿ ನಿಲ್ಸಿದ್ದೇನೆ. ಮುಂದಕ್ಕೆ ಹೋಗೋಣ. ಅಶ್ವತ್ಥಾಮನಿಗೆ ಶತ್ರುಗಳನ್ನು ತಾನು ವಧಿಸುವೆ ಎನ್ನುವ ಹೆಮ್ಮೆ ಅದು ಮಿತಿ ಮೀರಿತು. ನೋಡಿ, ಆಗ ಅವನು ನಿನ್ನ ಮಗನನ್ನು ಗುರುತು, ಧೃತರಾಷ್ಟ್ರನಿಗೆ ಸಂಜೆ ಹೇಳ್ತಾ ಇದ್ದಾನೆ, ನಿನ್ನ ಮಗನನ್ನು ಗುರುತು ದುರ್ಯೋಧನನ್ನ, ಕೌರವ ರಾಜ, ನೀನು ಹೇಳಿದ ಮಾತುಗಳೆಲ್ಲ ವಾಸ್ತವವೇ. ನನ್ನನ್ನು ಯಾರು ಜಯಿಸೋಕ್ ಸಾಧ್ಯವಾಗುತ್ತೆ? ನನಗೂ ನನ್ನ ತಂದೆಗೂ ಪಾಂಡವರಲ್ಲಿ ಯಾವಾಗಲೂ ಪ್ರೇಮ ಉಂಟು ಎಂಬುದು ಅನ್ನೋದು ಸತ್ಯ. ಅವರಿಗೂ ನಮ್ಮಿಬ್ಬರಲ್ಲಿ ಅಸಾಧಾರಣ ಪ್ರೇಮ ಉಂಟು. ಆದರೆ ಆ ಪ್ರೇಮ ಯುದ್ಧದಲ್ಲಿ ನಿಲ್ಲತಕ್ಕದ್ದಲ್ಲ. ಯುದ್ಧಕ್ಕೆ ನಿಂತ ಮೇಲೆ ನಾವು ಪ್ರಾಣದ ಮೇಲೆಯೂ ಆಸೆ ಇಲ್ಲದೆ ನಮ್ಮ ಶಕ್ತಿ ಮೀರಿ ನಿರ್ಭಯವಾಗಿ ಯುದ್ಧ ಮಾಡತಕ್ಕವರು. ಹೇ ರಾಜ, ನಾನು, ಕರ್ಣ, ಶಲ್ಯ, ಕೃಪ, ಕೃತವರ್ಮ, ಈ ನಾವೆಲ್ಲರೂ 4 ಜನ 1 ನಿಮಿಷ ಮಾತ್ರದಲ್ಲಿ ಪಾಂಡವ ಸೈನ್ಯವನ್ನ ನಾಶ ಮಾಡಬಲ್ಲರು. ಏನವ್ರು ಕೈ ಕಟ್ಕೊಂಡು ನಿಂತಿರ್ತಾರೆ, ಇವ್ರು ಓಡಿಸ್ಬೇಕಾದ್ರೆ ಓಡಿಸ್ಕೊಂಡು. ನಾವಿಷ್ಟು ಮಂದಿ ಯುದ್ಧಕ್ಕೆ ಬಾರದಿದ್ರೆ ಆ ಪಾಂಡವರು ಕೂಡ ನಿಮಿಷಾರ್ಧದಲ್ಲಿ ಕೌರವ ಸೈನ್ಯವನ್ನೆಲ್ಲ ಧ್ವಂಸ ಮಾಡ್ತಿದ್ರು. ನಾವೇನೋ ನಮ್ಮ ಶಕ್ತಿಗೆ ತಕ್ಕಂತೆ ಯುದ್ಧ ಮಾಡ್ತೇವೆ, ಅವರು ತಮ್ಮ ಶಕ್ತಿಗೆ ತಕ್ಕಂತೆ ನಮ್ಮೊಡನೆ ಯುದ್ಧ ಮಾಡ್ತಾರೆ. ಈ ಉಭಯ ತೇಜಸ್ಸುಗಳು ಒಂದೊಂದೊಂದು ಎದುರಿಸಿ ಕೊನೆಗೆ ಯಾವುದು ಅಡಿಗೆ ಹೋಗುವುದು ಹೋಗ್ಲಿ. ಆದರೆ ರಾಜ, ಪಂಚ ಪಾಂಡವರು ಬದುಕಿರುವವರೆಗೆ ಅವರ ಸೈನ್ಯವನ್ನು ಸುಲಭವಾಗಿ ಜಯಿಸುವುದು ನಮ್ಮಿಂದ ಸಾಧ್ಯವೇ ಇಲ್ಲ. ಸತ್ಯವಾಗಿ ಹೇಳ್ತೇನೆ, ಹೇ ಕೌರವ ರಾಜ, ಆ ಪಾಂಡವರು ನಿನಗಿಂತಲೂ ಸಮರ್ಥರು. ಈ ಸತ್ಯದ ಮಾತುಗಳು ಬೇರೆ. ದುರ್ಯೋಧನಿಗೆ ಹೆಂಗಾಗ್ಬೇಕು? ಅವರು ಸರ್ವರ ಪ್ರಯೋಜನಕ್ಕಾಗಿ ಯುದ್ಧ ಮಾಡ್ತಕ್ಕವರು. ಹೀಗಿರುವಾಗ ನಿನ್ನ ಸೈನ್ಯಗಳನ್ನು ಅವರು ಕೊಲ್ಲದೆ ಬಿಡುವ ಕಾರಣ ಏನಿದೆ? ನೀನಾರದು ಲುಬ್ಧಾಗ್ರೇಸರನು. ಲುಬ್ಧಾಗ್ರೇಸರ ಅಂದ. ಲೋಭ ಪಂಚ ಅರಿಷಡ್ವರ್ಗದಲ್ಲಿ ಒಂದು. ಈ ಲೋಭ ಅನ್ನೋದಿದ್ದ ಗ್ರೀಡಿನೆಸ್. ಎಲ್ಲ ಇಡೀ ಭೂಮಂಡಲವೇ ತನಗೆ ಬೇಕು, ಅದರಲ್ಲಿ ನೀನು ಅಗ್ರೇಸರ. ವಂಚನೆಯಲ್ಲಿಯೇ ಪ್ರವರ್ತಿಸ್ತಕ್ಕವನು. ನೋಡಿ ಸರ್ಟಿಫಿಕೇಟ್ಗಳು ದುರ್ಯೋಧನಿಗೆ ಮುಖದ ಮೇಲೆ ಹೇಳ್ತಾ ಇದ್ದಾನೆ. ಇದರಿಂದಲೇ ಇತರರ ವಿಷಯದಲ್ಲಿಯೂ ನೀನು ಸಂದೇಹ ಪಡ್ತೀಯ. ರಾಜ, ನೀನು ಗರ್ವಿಷ್ಠ, ಯಾವಾಗಲೂ ಕುತ್ಸಿತ ಸ್ವಭಾವ ಉಳ್ಳವನು, ಪಾಪ ಬುದ್ಧಿಯುಳ್ಳವನು, ಪಾಪವೇ ಮೂರ್ತಿ ಭವಿಸಂತೆ ಇರುವನು. ರಾಮ ವಿಗ್ರಹವಾನ್ ಧರ್ಮ ಅಂದ್ರು, ಈಗ ದುರ್ಯೋಧನ ವಿಗ್ರಹವಾನ್ ಪಾಪಃ, ಪಾಪವೇ ಮೂರ್ತಿ ಭವಿಸಿ ಬಂದವನು. ಆ ನಿನ್ನ ಅಲ್ಪ ಸ್ವಭಾವಕ್ಕೆ ತಕ್ಕಂತೆ ಇತರರಲ್ಲಿಯೂ ನೀನು ಅದೇ ವಿಧವಾಗಿ ಶಂಕಿಸುತ್ತೀಯ. ಇವನಿಗೇನಾದ್ರು ದುರ್ಯೋಧನಿಗೆ ಇವನು ಹೇಳಿದ ಮಾತು ಸತ್ಯ ಇದು. ಅಶ್ವತ್ಥಾಮ ದುರ್ಯೋಧನ ಬಗ್ಗೆ ಹೇಳ್ತಾ ಇರೋದು. ಯಾಕೆಂದ್ರೆ ಭೀಷ್ಮನ ಬಗ್ಗೆ ಅಷ್ಟೆಲ್ಲ ಹೇಳಿದ್ನಲ್ಲ, ಅವನು ಇವನಿಗಾಗಿ ಆ ಪ್ರಾಣ ಬಿಟ್ಟು ಶರಶೈಲನಲ್ಲಿ ಇದ್ರು ಕೂಡ ಅಯ್ಯೋ ಅವನ್ ಏನ್ ಮಾಡ್ದ ನನಗೆ ಸಂದೇಹ. ಇವನಿಗೆ ಇವನಿಗಾಗಿ ಯಾರು ಯುದ್ಧನೇ ಮಾಡ್ಲಿಲ್ಲ, ಪ್ರಾಣವನ್ನು ಬಿಡ್ಲಿಲ್ಲ. ಎಲ್ರು ಪಾಂಡವ ಪಕ್ಷಪಾತಿಗಳು. ಬೇಕು ಅಂತಕ್ಕೆ ಸುಮ್ನೆ ಬಿಲ್ಲು ಬಾಣ ಇಟ್ಕೊಂಡು ಆಟ ಆಡ್ದಂಗ್ ಮಾಡಿದ್ರು ಅಷ್ಟೇನೆ. ಆ ತರದಲ್ಲೇನೆ ನೀನು ಎಲ್ಲರನ್ನೂ ಶಂಕಿಸ್ತೀಯ. ರಾಜ, ಅದು ಹೇಗಾದ್ರೂ ಇಲ್ಲಿ, ನಿನಗಾಗಿ ನಾನು ಪ್ರಾಣದ ಆಸೆಯನ್ನು ತೊರೆದು ನನ್ನ ಸರ್ವ ಪ್ರಯತ್ನದಿಂದ ಯುದ್ಧ ಮಾಡ್ತೇನೆ. ಈಗಲೇ ರಣರಂಗಕ್ಕೆ ಹೊರಟೆ. ಅಲ್ಲಿ ಹೋಗಿ ಶತ್ರುಗಳನ್ನ ಯುದ್ಧ ಮಾಡಿ ಅವರಲ್ಲಿ ಮುಖ್ಯರಾದವರನ್ನೇ ಕೊನೆ ಮುಟ್ಟಿಸಿ ಬರ್ತೇನೆ. ನಿನಗಾಗಿ ನಾನು ಪಾಂಚಾಲ, ಸೋಮಕರಡಿನಿಯೋ, ಕೇಕರಡಿನಿಯೋ, ಪಾಂಡವರೊಡನೆಯೋ ಶಕ್ತಿ ಮೀರಿ ಯುದ್ಧ ಮಾಡ್ತೇನೆ. ಈಗಿನ ಯುದ್ಧದಲ್ಲಿ ಅವರೆಲ್ಲರೂ ಸಿಂಹದಿಂದ ಪೀಡಿತಗಳಾದ ಹಸುಗಳಂತೆ ಪಲಾಯನ ಮಾಡುವುದನ್ನು ನೋಡು. ಧರ್ಮಪುತ್ರನು ನನ್ನ ಪರಾಕ್ರಮವನ್ನು ನೋಡಿ ಲೋಕವೆಲ್ಲ ಅಶ್ವತ್ಥಾಮ ಮಯ ಎಂದೇ ತಿಳಿತಾನೆ. ಎಷ್ಟು ಮಟ್ಟಿಗೆ ಕಾನ್ಫಿಡೆನ್ಸ್ ಇರ್ಲಿ, ತನ್ನ ಬಗ್ಗೆ ಇರಬೇಕು ಸಾಮರ್ಥ್ಯ. ಇದು ಮಾಡ್ಬೇಕಾದ್ರೆ ನಮಗೆ ಆತ್ಮವಿಶ್ವಾಸ ಇರಬೇಕು. ಅದು ಅತಿಯಾದ್ರೆ
ನನ್ನಿಂದ ಹತರಾದ ಪಾಂಚಾಲ ಸೋಮಕರನ್ನು ನೋಡಿದಾಗ ಅವನು ಈ ಯುದ್ಧದಲ್ಲಿ ತಲೆ ಇಕ್ಕಿದ್ದಕ್ಕಾಗಿ ಪಶ್ಚಾತ್ತಾಪ ಪಡ್ತಾನೆ. ಯಾರೋ ಧರ್ಮರಾಜ, ಅಯ್ಯೋ ಅಶ್ವತ್ಥಾಮನ ಹತ್ರ ಸಿಗಾಕೊಂಡ್ಬಿಟ್ವಲ್ಲ ಅಂತ ಅವನು ಪಶ್ಚಾತ್ತಾಪ ಪಡ್ತಾನೆ. ಹೇ ರಾಜ, ಈ ಯುದ್ಧದಲ್ಲಿ ನನಗೆ ಯಾರು ಯಾರು ಎದುರಾದ್ರೋ ಅವರನ್ನೆಲ್ಲ ನಾನು ಕೊಲ್ತೇನೆ. ನನ್ನ ಭುಜಗಳ ನಡುವೆ ಸಿಕ್ಕಿದವರು ತಿರುಗಿ ಬದುಕಿ ಹೋಗಲಾರರು ಎಂದ. ಹೀಗೆಂದು ಅಶ್ವತ್ಥಾಮ ನಿನ್ನ ಮಗನ ಜೊತೆ ಹೇಳಿ ದುರ್ಯೋಧನ ಜೊತೆ ಹೇಳಿ ಒಡನೆ ಯುದ್ಧಕ್ಕೆ ಹೊರಟು ತನ್ನ ಬಾಣ ಪ್ರಯೋಗ ವೇಗದಿಂದ ಧನುರ್ಧಾರಿಗಳನ್ನೆಲ್ಲ ಎದುರಿಸುತ್ತಾ ಪಾಂಡವ ಸೈನ್ಯಕ್ಕೆ ಎದುರಾಗಿ ನಿಂತು ಹೀಗೆಂದ. ಎಲೈ ಮಹಾರಥರೇ, ಇದೋ ನಾನು ಇಲ್ಲಿದ್ದೇನೆ. ನನ್ನ ಮೇಲೆ ನೀವೆಲ್ಲರೂ ಸೇರಿ ಇಷ್ಟ ಬಂದಂತೆ ಬಾಣಗಳನ್ನು ನೋಡಿರಿ. ನಿಮ್ಮ ಶಸ್ತ್ರ ಅಸ್ತ್ರ ಲಾಘವನ್ನೆಲ್ಲ ತೋರಿಸಿ ಸ್ಥಿರ ಮನಸ್ಸಿನಿಂದ ಯುದ್ಧ ಮಾಡಿ ಎಂದ. ಅಶ್ವತ್ಥಾಮ ಈ ಮಾತನ್ನು ಕೇಳಿದೊಡನೆ ಪಾಂಚಾಲ ಸೋಮಕರೆಲ್ಲರೂ ಅವನ ಮೇಲೆ ಬಾಣ ವರ್ಷವನ್ನು ಕರೆದರು. ದ್ರೋಣಪುತ್ರನು ಆ ಬಾಣಗಳನ್ನೆಲ್ಲ ಭಂಗಿಸಿ ದುಷ್ಟದ್ಯುಮ್ನ ಪಾಂಡವರು ನೋಡುತ್ತಿದ್ದ ಹಾಗೆ 10 ಮಂದಿ ವೀರರನ್ನು ಕೊಂದು ಕೆಡೆಯಿದ. ಆಗ ಇತರ ಪಾಂಚಾಲ ಸೈನಿಕರು ಭಯದಿಂದ ರಣಾಂಗಣವನ್ನು ಬಿಟ್ಟು ಓಡಲಾರಂಭಿಸಿದ್ರು. ಇದನ್ನು ನೋಡಿ ದುಷ್ಟದ್ಯುಮ್ನ ತಟ್ಟನೆ ಬಂದು ಅಶ್ವತ್ಥಾಮನನ್ನು ಎದುರಿಸಿ ನಿಂತ. ಅವನನ್ನ 100 ಮಂದಿ ರಥಿಕ ವೀರರು ಹಿಂಬಾಲಿಸಿದ್ರು. ಹೀಗೆ ವೀರರಿಂದ ಪರಿವೃತನಾದ ದುಷ್ಟದ್ಯುಮ್ನ ಅಶ್ವತ್ಥಾಮನನ್ನು ಕುರಿತು, ಏ ಆಚಾರ್ಯ ಪುತ್ರ, ನಿನಗೆ ಮಂಗಳವಾಗ್ಲಿ. ನಮ್ಮ ಕಡೆಯ ಸಾಮಾನ್ಯ ಯೋಧರನ್ನು ಕೊಂದದ್ರಿಂದ ಏನು? ನೀನು ಶೂರನಾಗಿದ್ರೆ ನನ್ನೊಡನೆ ಯುದ್ಧಕ್ಕೆ ನಿಲ್ಲು, ಆಗ ನನ್ನ ಪರಾಕ್ರಮವನ್ನು ನೋಡು, ಮುಂದೆ ಬಾ ಅಂತ ಹೇಳಿ ಮರ್ಮ ಭೇದಕಗಳಾದ ಬಾಣಗಳನ್ನ ಅವನು ಕೊಡದ. ದುಷ್ಟದ್ಯುಮ್ನ ಬಾಣಗಳು ಸಾಲು ಸಾಲಾಗಿ ಅಶ್ವತ್ಥಾಮನ ಮೇಲೆ ಬಿದ್ದು ಅವನ ಸರ್ವ ಅವಯಗಳಲ್ಲೂ ನಾಟ್ತಾ ಇದ್ವು. ಪುಷ್ಪಿತವಾದ ಮರದ ಮೇಲೆ ಜೇನಿಗಾಗಿ ಭ್ರಮರಗಳು ಬಂದು ಬೀಳುವಂತೆ ಆ ಬಾಣಗಳು ನಾನಾ ಕಡೆಗಳಿಂದ ಎಡಬಿಡದೆ ಬಂದ್ಬಿಡ್ತಾ ಇದ್ವು. ಇದರಿಂದ ಬಹಳವಾಗಿ ನೊಂದ ಅಶ್ವತ್ಥಾಮ ಕಾಲಿಂದ ಮೆಟ್ಟಿದ ಸರ್ಪದಂತೆ ಕೋಪಗೊಂಡು ಕೈಯಲ್ಲಿದ್ದ ಬಾಣವನ್ನು ಹಿಡಿದು, ಹೇ ದುಷ್ಟದ್ಯುಮ್ನ, ಸ್ಥಿರ ಮನಸ್ಸಿನಿಂದ ಸ್ವಲ್ಪ ಹೊತ್ತು ನಿರೀಕ್ಷಿಸೋ, ನನ್ನ ತೀವ್ರ ಬಾಣಗಳಿಂದ ನಿನ್ನನ್ನು ಯಮಪುರಿಗೆ ಕಳಿಸ್ತೇನೆ ಎಂದ. ಹೇಳಿ ತನ್ನ ಹಸ್ತ ವೇಗವನ್ನೆಲ್ಲ ತೋರಿಸುತ್ತ ಅನೇಕ ಬಾಣಗಳನ್ನು ಬಿಟ್ಟು ದುಷ್ಟದ್ಯುಮ್ನ ರಥವನ್ನು ಮರೆಸಿದ. ದುಷ್ಟದ್ಯುಮ್ನು ಅಶ್ವತ್ಥಾಮನಿಗೆ ಪ್ರತಿಯಾಗಿ ವೀರವಾದಗಳಿಂದ, ಎಲೆ ಬುದ್ಧಿಗೆಟ್ಟ ಬ್ರಾಹ್ಮಣ, ನನ್ನ ಪ್ರತಿಜ್ಞೆ ಏನು ಅನ್ನೋದನ್ನ ನೀನು ತಿಳಿಯೆ. ನಾನು ಮೊದಲು ನಿನ್ನ ತಂದೆಯಾದ ದ್ರೋಣನನ್ನು ಕೊಂದು ಆಮೇಲೆ ನಿನ್ನನ್ನು ಕೊನೆಗಾಣಿಸ್ತಕ್ಕವನು. ಆದ್ದರಿಂದ ಈಗ ನಿನ್ನ ತಂದೆ ಬದುಕಿರುವವರೆಗೆ ನಿನ್ನನ್ನು ನಾನು ಕೊಲ್ಲಾರೆ. ಇದು ಈ ರಾತ್ರಿ ಕಳೆದು ಬೆಳಗಾಗುವ ಮೊದಲೇ ನಿನ್ನ ತಂದೆಯನ್ನು ಕೊಂದು ನಿನ್ನನ್ನು ನಾನು ಪಿತೃಲೋಕಕ್ಕೆ ಕಳಿಸ್ಬಿಡ್ತೇನೆ. ಇದು ನನ್ನ ಮನಸ್ಸಿನಲ್ಲಿರುವ ಸಂಕಲ್ಪ. ಹೇ ಬ್ರಾಹ್ಮಣ ಕುಮಾರ, ನಿನಗೆ ಪಾಂಡವರಲ್ಲಿರುವ ದ್ವೇಷಕ್ಕೋ ಕೌರವರಲ್ಲಿರುವ ಭಕ್ತಿಗೋ ತನ್ನ ಕಾರ್ಯವನ್ನು ಈಗ ಮಾಡಿ ತೋರಿಸು. ನೀನು ಹೇಗೂ ನನ್ನಿಂದ ಬದುಕಿ ಹೋಗ್ಲಾರೆ. ಯಾವನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿ ಆ ಬ್ರಾಹ್ಮಣ ಧರ್ಮವನ್ನು ಬಿಟ್ಟು ಕ್ಷತ್ರ ಧರ್ಮವನ್ನು ಹಿಡಿತಾನೋ ಅಂತವನು ಸರ್ವಲೋಕಕ್ಕೂ ಉದಾಹರಣೆ. ಅಂತಹ ಪುರುಷ ಅಧಮ ನೀನು. ದ್ರೋಣ, ಕೃಪ ಇವರಿಗೆಲ್ಲ ಏನು ಅವರ ವೃತ್ತಿ ಆಗ್ಬೇಕು? ಬ್ರಾಹ್ಮಣನಾಗಿದ್ದವನಿಗೆ ಷಟ್ಕರ್ಮ ನಿರತ ಬ್ರಾಹ್ಮಣ, ಅಸ್ತ್ರವಿದ್ಯೆ ಬೇಕಿಲ್ಲ ಇವರಿಗೆ. ದೇಶಕ್ಕೆ ವಿಪತ್ತು ಸಂಬಂಧಿಸಿದಾಗ ಶಸ್ತ್ರವನ್ನು ಎತ್ತಬಹುದು ಅಂತಿದೆ, ಆದ್ರೂ ಯಾವ್ದಕ್ಕಾಗಿ? ಈಗ ತಾನೇ ಅವನ ಬಾಯಿಂದ ಬಂದಿದ್ ಮಾತ್ರ ಕೇಳಿದ್ರಿ. ಎಲ್ಲ ಅಧರ್ಮದ ಇದು, ಅದಕ್ಕೆ ಜೊತೆಗೆ ಸೇರಿಸ್ಕೊಂಡು ಮಾಡೋದೆ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತಂದ್ರು. ಇವನ ಧರ್ಮ ಏನು? ಅದನ್ನು ಬಿಟ್ಟಿದ್ದಕ್ಕೆ ಇವರುಗಳಿಗೆಲ್ಲ ಅನರ್ಥ ಪರಂಪರೆ. ಅಂತಹ ಪುರುಷ ಅಧಮ ನೀನು ಎಂದ. ಈ ಕ್ರೂರ ವಾಕ್ಯವನ್ನ ಕೇಳಿ ಅಶ್ವತ್ಥಾಮ ಕೋಪವನ್ನು ತಡೆಯಲಾರದೆ ತನ್ನ ಕಣ್ಣಿಂದಲೇ ದಹಿಸಿ ಬಿಡುವಂತೆ ದೃಷ್ಟದ್ಯುಮ್ನನ್ನ ದುರ್ಧರ್ನೆ ನೋಡಿ, ಎಲ್ಲ ನಿಲ್ಲು ನಿಲ್ಲು ಎಂದು ಹೇಳುತ್ತಾ ತನ್ನ ಬಾಣದಿಂದ ಆ ದೃಷ್ಟದ್ಯುಮ್ನ ಇದ್ದ ಸ್ಥಳವೇ ತಿಳಿಯದಂತೆ ಮುಚ್ಚಿದ. ಆದರೇನು, ದೃಷ್ಟದ್ಯುಮ್ನ ಆಗಲೂ ಹೆದರದೆ ಪ್ರತಿ ಬಾಣಗಳನ್ನು ಬಿಟ್ಟು ಅಶ್ವತ್ಥಾಮನನ್ನು ಬಹಳವಾಗಿ ಪ್ರಹರಿಸಿದ. ಅವರಿಬ್ಬರು ಯೂತಕ್ಕಾಗಿ ತಮ್ಮ ಪ್ರಾಣಗಳನ್ನೇ ಒತ್ತೆಯಾಗಿಟ್ಟು ಬಾಣವರ್ಷಗಳನ್ನು ಕರೆಯುತ್ತಾ ಒಬ್ಬರನ್ನೊಬ್ಬರು ಬಹಳವಾಗಿ ಪೀಡಿಸಿದ್ರು. ಇವರಿಬ್ಬರ ಭಯಂಕರ ಯುದ್ಧವನ್ನು ನೋಡಿ ಸಿದ್ಧ ಚಾರಣಾದಿಗಳು ಬಲೆ ಬಲೆ ಎಂದು ಕೊಂಡಾಡಿದ್ರು. ಇಬ್ಬರು ಆಕಾಶವನ್ನ ದಿಕ್ಕುಗಳನ್ನ ತಮ್ಮ ಬಾಣಾಂಧಕಾರದಿಂದ ಮರೆಸಿ ಒಬ್ಬರಿಗೊಬ್ಬರು ಅದೃಶ್ಯರಾಗಿ ಯುದ್ಧ ಮಾಡ್ತಾ ಇದ್ರು. ಇಬ್ಬರು ಮಂಡಲಾಕಾರವಾದ ಧನುಸನ್ನು ಹಿಡಿದು ರಣರಂಗದಲ್ಲಿ ನರ್ತಿಸುವರಂತೆ ಸಂಚರಿಸುತ್ತಾ ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂಬ ಆತುರದಿಂದ ವಿಚಿತ್ರವಾಗಿಯೂ ಲಘುವಾಗಿಯೂ ಚಮತ್ಕಾರಕವಾಗಿಯೂ ಇರುವಂತಹ ಯುದ್ಧ ಚಾತುರ್ಯಗಳನ್ನೆಲ್ಲ ತೋರಿಸಿದ್ರು. ಸುತ್ತಲೂ ನೆರೆದಿದ್ದ ಸಾವಿರಾರು ಮಂದಿ ಯೋಧರಿಂದಲೂ ಪ್ರಶಂಸಿಸಲ್ಪಡುತ್ತಾ ಇಬ್ಬರು ಕಾಡಾನೆಗಳಂತೆ ಹೋರಾಡಿದರು. ಉಭಯ ಸೈನ್ಯಗಳು ಅವರ ಪರಾಕ್ರಮ ಹರ್ಷಜನಕವಾಯಿತು. 2 ಸೈನ್ಯಗಳಿಗೂ ಈ ನಾನಾ ಕಡೆಗಳಿಂದ ಸಿಂಹನಾದ ಶಂಖಧ್ವನಿ ರಣವಾದ್ಯಗಳು ಮೊಳಗ್ತಾ ಇದ್ವು. ಒಂದು ಮುಹೂರ್ತ ಕಾಲದವರೆಗೆ ಅವರಿಬ್ಬರು ಸಮಬಲದಿಂದ ಯುದ್ಧ ಮಾಡಿದ್ರು. ಇಷ್ಟರಲ್ಲಿ ಅಶ್ವತ್ಥಾಮನು ದೃಷ್ಟದ್ಯುಮ್ನನ ಧ್ವಜವನ್ನ, ಧನಸ್ಸನ್ನ, ಛತ್ರವನ್ನ ಬರೆದು ಅವನ ರಥದ ಪಕ್ಕದ ಸಾರಥಿಗಳನ್ನು ಕೊಂದ. ಅವನ ರಥಾಶ್ವಗಳನ್ನು ಸಾರಥಿಯನ್ನು ವಧಿಸಿದ.
ಆ ದೃಷ್ಟದ್ಯುಮ್ನ ಬೆಂಬಲವಾಗಿ ಬಂದಿದ್ದ ಪಾಂಚಾಲರನ್ನೆಲ್ಲ ತೀವ್ರ ಬಾಣಗಳಿಂದ ಹೊಡೆದು ಓಡಿಸಿಬಿಟ್ಟ. ಪಾಂಡವ ಸೈನ್ಯ ಮಹತ್ತಾದ ವಿಪತ್ತಿಗೆ ಸಿಕ್ಕಿ ಚದುರು ಹೋಯಿತು. ದೈತ್ಯ ಸೇನೆಯಲ್ಲಿ ಇಂದ್ರನಂತೆ ಅಸಾಧ್ಯ ಕಾರ್ಯವನ್ನು ನಡೆಸಿ ಅಶ್ವತ್ಥಾಮ 100 ಬಾಣಗಳಿಂದ ಸಮರಿಸಿ ದೃಷ್ಟದ್ಯುಮ್ನನು ಅರ್ಜುನನು ನೋಡುತ್ತಿರುವಾಗಲೇ ಪ್ರಾಯಿಕವಾಗಿ ಬಹುಮಂದಿ ಪಾಂಚಾಲರನ್ನು ಕೊನೆಗಾಣಿಸ್ಬಿಟ್ಟ. ಸತ್ತುಳಿದ ಕೆಲವು ಮಂದಿ ಪಾಂಚಾಲರು ಅಶ್ವತ್ಥಾಮನ ಕೊಲೆಗೆ ತಡೆಯಲಾರದೆ ತಮ್ಮ ರಥ ಧ್ವಜಾದಿಗಳನ್ನೆಲ್ಲ ಕಳೆದುಕೊಂಡು ಪಲಾಯನ ಮಾಡಿದ್ರು. ಹೀಗೆ ದ್ರೋಣಪುತ್ರನು ಅನೇಕ ಶೂರರನ್ನು ಕೊಂದು ಆ ಜಯೋತ್ಸಾಹದಿಂದ ವರ್ಷಾಕಾಲದ ಮೇಘದಂತೆ ಸಿಂಹಗರ್ಜನೆ ಮಾಡಿದ. ಪ್ರಳಯ ಕಾಲದಲ್ಲಿ ಕಾಲಾಗ್ನಿಯು ಸಮಸ್ತ ಭೂತಗಳನ್ನು ಭಸ್ಮೀಭೂತವಾಗಿ ಶಾಂತವಾಗುವಂತೆ ಅಶ್ವತ್ಥಾಮನು ಶತ್ರು ಜಯ ಆದ್ಮೇಲೆ ಶಾಂತನಾಗಿ ಕೌರವರಿಂದ ಪೂಜಿಸಲ್ಪಟ್ಟ. ಇದು 161ನೇ ಅಧ್ಯಾಯ. ಅಷ್ಟಮೈ ಶ್ರೀ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 162ನೇ ಅಧ್ಯಾಯ ಸಂಕುಲ ಯುದ್ಧ. ಹೇ ಮಹಾರಾಜ, ಆಮೇಲೆ ಯುಧಿಷ್ಠಿರ, ಭೀಮ ದೊಡ್ಡ ಸೈನ್ಯದೊಡನೆ ಅಶ್ವತ್ಥಾಮನನ್ನ ಸುತ್ತಲೂ ಮುತ್ತಿದ್ರು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ದುರ್ಯೋಧನ ದ್ರೋಣನ ಒಡಗೂಡಿ ಪಾಂಡವರಿಗೆ ಎದುರಾದ ಭಯಂಕರ ಯುದ್ಧ ಆರಂಭಿಸಿತು. ಅಂಬಷ್ಟರು, ಮಾಲವರು, ಬಂಗರು, ಶಿಬಿಗಳು, ತ್ರೈಗರ್ತರು ಮೊದಲಾದ ಅನೇಕ ಸೈನ್ಯ ವರ್ಗದವರನ್ನ ಭೀಮನು ಕೊಂದು ಕೆಡಹಿದ. ಅಭಿಷಾಹ, ಶೂರಸೇನರೇ ಮೊದಲಾದ ಅನೇಕ ಕ್ಷತ್ರಿಯರನ್ನ ಕೊಂದು ರಣಭೂಮಿಯನ್ನೆಲ್ಲ ರಕ್ತದ ಕೆಸರಿನಿಂದ ತುಂಬಿದ. ಅರ್ಜುನನು ಅತ್ಯಂತ ವೇಗವುಳ್ಳ ತೀಕ್ಷ್ಣ ಬಾಣಗಳಿಂದ ಯೌಧೇಯ, ಅದ್ರಿಜ, ಮದ್ರಕ, ಮಾಲವರೆ ಮೊದಲಾದ ಇನ್ನೂ ಕೆಲವು ಸೈನಿಕರನ್ನ ಕೊಂದು ಕಡಿಗಿದ. ಆನೆಗಳು ಬಾಣಹತಗಳಾಗಿ ಪರ್ವತಗಳಂತೆ ಬಿದ್ದವು. ತುಂಡಾದ ಆನೆಯ ಸೊಂಡಿಲುಗಳು ಅರ್ಧ ಜೀವದಿಂದ ಸರ್ಪಗಳಂತೆ ಹೊರಳಾಡ್ತಾ ಇದ್ವು. ಸುವರ್ಣಾಲಂಕೃತವಾದ ಶ್ವೇತ ಛತ್ರಗಳು ಅಲ್ಲಲ್ಲಿ ಮುರಿದು ಬಿದ್ದು ರಣಭೂಮಿಯು ಸೂರ್ಯ ಚಂದ್ರಾದಿ ಗ್ರಹಗಳಿಂದ ಶೋಭಿತವಾದ ಆಕಾಶದಿಂದ ಕಾಣಿಸ್ತಾ ಇತ್ತು. ಹೊಡೆಯಿರಿ, ಬಡಿಯಿರಿ, ಕತ್ತರಿಸಿ ಎಂಬ ಶಬ್ದಗಳೇ ಎಲ್ಲೆಲ್ಲೂ ಹೊರಡ್ತಾ ಇತ್ತು. ಎಲ್ಲರೂ ದ್ರೋಣನ ರಥಕ್ಕೆ ಎದುರಾಗಿ ನುಗ್ಗಿದ್ರು. ಆಗ ದ್ರೋಣ ಅತ್ಯಂತ ಕುಪಿತನಾಗಿ ವಾಯುವ್ಯ ಅಸ್ತ್ರದಿಂದ ಶತ್ರು ಸೈನ್ಯಗಳನ್ನೆಲ್ಲ ತೂರಿಬಿಟ್ಟ. ಭೀಮಾರ್ಜುನರ ಕಣ್ಣಿದರಾಗಿಯೇ ಪಾಂಚಾಲ ಸೈನ್ಯಗಳು ಭಯಪಟ್ಟು ಓಡಲಾರಂಭಿಸಿದ್ವು. ಇದನ್ನು ನೋಡಿ ಭೀಮಾರ್ಜುನರಿಬ್ಬರು ದೊಡ್ಡ ರಥ ಸೈನ್ಯದೊಡನೆ, ಅರ್ಜುನ ದಕ್ಷಿಣದ ಕಡೆಯಿಂದ, ಭೀಮ ಉತ್ತರ ಕಡೆಯಿಂದ ಬಾಣವರ್ಷಗಳನ್ನು ಕರೆಯುತ್ತಾ ದ್ರೋಣನನ್ನು ಮುತ್ತಿದ್ರು. ಸೃಂಜಯ, ಪಾಂಚಾಲ, ಮತ್ಸ್ಯ, ಸೋಮಕರೆಲ್ಲ ಅವರಿಗೆ ಬೆಂಬಲವಾಗಿ ಬಂದರು. ಅದರಂತೆ ಎತ್ತಲಾಗಿ ನಿನ್ನ ಮಗನ ಕಡೆಯ ರಥಿಕರು ಕೂಡ ದೊಡ್ಡ ಸೈನ್ಯದೊಡನೆ ದ್ರೋಣನಿಗೆ ಬೆಂಬಲವಾಗಿ ಬಂದರು. ಇಷ್ಟರಲ್ಲಿ ಅರ್ಜುನನ ಬಾಣದ ಕೊಲೆಗೆ ತಡೆಯಲಾರದೆ ಕೌರವ ಸೈನ್ಯ ಮಂಕು ಹಿಡಿದಂತಾಗಿ ಅಲ್ಲಲ್ಲಿ ಚದುರಲಾರಂಭಿಸಿತು. ದ್ರೋಣನು ನಿನ್ನ ಮಗನು ಧೈರ್ಯವನ್ನು ಹೇಳಿ ತಡೀತಾ ಇದ್ರು ಕೂಡ ಅವರನ್ನ ನಿಲ್ಲಿಸಲಾರದೆ ಹೋದ್ರು. ಆ ರಾತ್ರಿಯ ಕಗ್ಗತ್ತಲೆ ಒಂದು ಕಡೆ, ನಿದ್ರೆ ಒಂದು ಕಡೆ, ಇವೆರಡರಿಂದಲೂ ನಮ್ಮ ಸೈನ್ಯಗಳು ಯುದ್ಧೋತ್ಸಾಹ ಇಲ್ಲದೆ ನಾನಾ ದಿಕ್ಕಿಗೆ ಓಡಿ ಹೋದವು. ಕೆಲವು ರಾಜರು ಭಯದಿಂದ ತಮ್ಮ ವಾಹನಗಳನ್ನ ಇದ್ದಲ್ಲಿಯೇ ಬಿಟ್ಟು ಕಾಲು ನಡಿಗೆಯಿಂದಲೇ ಓಡಲಾರಂಭಿಸಿದ್ರು. ಇಲ್ಲಿಗೆ 162ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಸಾತ್ವಿಕಿ ಸೋಮದತ್ತನನ್ನ ವಧಿಸಿದ್ದು ದ್ರೋಣ ಯುಧಿಷ್ಠಿರ ಯುದ್ಧ. ಇದೇನು ಅನ್ನೋದನ್ನ ಮುಂದಿನ ವಾರ ನೋಡೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಶಿರೋಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂಬುಧಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.